ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷಗಳ ಕಾಲ ನಡೆದಂಥ ಅತಿ ದೊಡ್ಡ ರೇಡ್ಸ್ಗಳನ್ನು ಮಾಡಿದಂಥ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇವರು. ಯಂಗ್ಸ್ಟರ್ ಜೊತೆ ಇಟ್ಸ್ ಎನರ್ಜಿ ಅಲ್ವಾ, ಹಾಗಾಗಿ ಬದುಕಿದಾಗ ಎನರ್ಜಿ ಜೊತೆ ಬದುಕಬೇಕಾದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಎಲ್ಲ ಒಂದು ಕಡೆ ಬಾರಲ್ಲಿ ಕೂತು ಹೆಂಡ ಕುಡಿದಾಗ ಲಿವರ್ ಬಗ್ಗೆ ಯೋಚನೆ ಮಾಡಿರಲ್ಲ. ಆದರೆ 70ನೇ ವಯಸ್ಸಿನಲ್ಲಿ ಡಾಕ್ಟ್ರು ಮಾತ್ರೆ ಬರ್ಕೊಟ್ಟಾಗ ಫೇಸ್ಬುಕ್ ಅಥವಾ ಯೂಟ್ಯೂಬ್ಗೆ ಹೋಗಿ ಅದು ಹಾಕಿ ನೋಡ್ತಾರೆ ಗೂಗಲಲ್ಲಿ, ಏನು ಅಂದರೆ ಇದು ಲಿವರ್ ಎಫೆಕ್ಟ್ ಆಗತ್ತಾ ಅಂತ. ಆ್ಯಕ್ಚುಲಿ ವೆನ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ಸಮಥಿಂಗ್ ಆಗ ನಿಮಗೆ ಅರ್ಥ ಆಗುತ್ತೆ ಈ ಸಿಗರೇಟಿಗೂ ಹೆಂಡಕ್ಕೂ ಕ್ರಿಯೇಟಿವಿಟಿಗೂ ಏನೂ ಸಂಬಂಧ ಇಲ್ಲ ಅಂತ. ಎಲ್ಲಿವರೆಗೂ ನೀವೇನನ್ನು ಕ್ರಿಯೇಟ್ ಮಾಡ್ತಾ ಇರಲ್ವೋ ಅದಕ್ಕೆ ಸಂಬಂಧ ಇದೆ ಅನ್ನೋ ಒಂದು ಇಂಪ್ರೆಷನ್ ಇರುತ್ತೆ ಅಂತ. ಅಲ್ಲಿಗೆ ದ ಓನ್ಲಿ ಹೋಲ್ಸೇಲರ್ ಫಾರ್ ಲಿಕ್ಕರ್ ಈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ದಟ್ ಈಸ್ ದೇರ್ ಮೇನ್ ಸೋರ್ಸ್ ಆಫ್ ರೆವಿನ್ಯೂ. ಆ್ಯಂಡ್ ದೆನ್ ದೇ ರನ್ ಎನ್ ಆರ್ಗನೈಸೇಷನ್ ಕಾಲ್ಡ್ ಟೆಂಪರೆನ್ಸ್ ಬೋರ್ಡ್. ಕುಡಿಬೇಡಿ ಅಂತ ಅಡ್ವರ್ಟೈಸ್ ಮಾಡೋದಕ್ಕೆ ಒಂದು ಟೆಂಪರೆನ್ಸ್ ಬೋರ್ಡ್ ಅಂತ ಮಾಡಿಕೊಂಡು ಅಲ್ಲಿ ಕುಡಿದ್ರೆ ಏನೇನಾಗುತ್ತೆ ಅಪಾಯ ಏನೋ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಹಾಗಾಗಿ ನಾಗರಿಕತೆ ಹಳತಾಗಿರೋದ್ರಿಂದ ಜನರೇಷನಿಂದ ಬಂದಂತಹ ಜ್ಞಾನ ನಮ್ಮ ಪ್ರಜ್ಞೆಯಲ್ಲಿರ್ತದಲ್ವ. ಹಾಗಾಗಿ ಬರೀ ಮನುಷ್ಯ ಮನಸ್ಸು ಎರಡೇ ಅಲ್ಲ, ಮನುಷ್ಯ ಮನಸ್ಸು ಮತ್ತು ಪ್ರಜ್ಞೆ. ಬೆಂಗಳೂರು ಮಾಡೋದು ಬೇಕಾ ಅಂತಂದರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು ಕಸ ವಿಲೇವಾರಿನಲ್ಲಿ ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದೀವಿ. ಲಿಟ್ರೇಚರ್ ನಮಗೆಲ್ಲ ಪರಿಚಯ ಆದದ್ದು ತ್ರಿವೇಣಿ MK ಇಂದಿರಾ, ಆರ್ಯಾಂಬ ಪಟ್ಟಾಭಿ, ಕಾಕೋಡು ಸರೋಜರಾವ್, ಅಲ್ಲಿಂದಲೇ ನಮಗೆ ಅಂದರೆ ಸಾಹಿತ್ಯದ ಪರಿಚಯ ಶುರುವಾದದ್ದೇ ಅಲ್ಲಿ, ಕನ್ನಡ ಸಾಹಿತ್ಯದ ಪರಿಚಯ. ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇದ್ದದ್ದರಿಂದ ಆದಾಯ ತೆರಿಗೆ ಇಲಾಖೆಯಲ್ಲಿದ್ದರೂ ಕೂಡ ಹಣ ಬಹಳ ಮುಖ್ಯ ಆಗಲಿಲ್ಲ ನನಗೆ ಅಂತ. ಬೇಂದ್ರೆಯವರ ಗದ್ಯ ಬಹಳ ಜನ ಓದಿಲ್ಲ, ನಾನು ಬೇಂದ್ರೆಯವರ ಗದ್ಯ ಓದಿದ್ದೇನೆ. ಬೇಂದ್ರೆಯವರ ಪದ್ಯಗಳು ಜನಕ್ಕೆ ಬಹಳ ಪರಿಚಯ. ಬೇಂದ್ರೆಯವರ ಗದ್ಯಗಳು ಅಷ್ಟೇ ಅದ್ಭುತವಾಗಿವೆ. ಈಗಲೂ ನನಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ, ನನ್ನ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಆರ್ ಇನ್ ಪೋಸ್ಟ್ ಆಫೀಸ್. ಅವನು ಕಳ್ಳ, ಅವನ ಜೊತೆ ನಾನು ಒಂದು ಸ್ವಲ್ಪ ಕಳ್ಳತನ ಮಾಡಿದ್ರೆ ಏನು ತಪ್ಪು? ತಪ್ಪಿನ ಪ್ರಶ್ನೆ ಅಲ್ಲ. ಒಬ್ಬ ಕಳ್ಳನೊಟ್ಟಿಗೆ ಶಾಮೀಲಾದ ಮೇಲೆ ಅವನನ್ನು ಹಿಡಿಯೋ ಹಕ್ಕು ನನಗೆ ಹೊರಟೋಗುತ್ತಲ್ವ. ಅಲ್ಲಿಗೆ ನಮ್ಮ ದೃಷ್ಟಿಕೋನ ನೋಡಿ, ನಮಗೆ ಯಾರು ನಮಗೆ ತೊಂದರೆ ಕೊಡ್ತಾರೆ ಅವ್ರ ಹತ್ರ ನಾವೇನೂ ಕಂಪ್ಲೇಂಟ್ ಮಾಡಲ್ಲ, ಸುಮ್ಮನೆ ಹೇಳಿದ್ದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀವಿ ಅಂತ. ಎಲ್ಲ ಒಂದು ಕಡೆ ಅಧಿಕಾರದ ಪ್ರಶ್ನೆ ಬಂತು ನೋಡಿ, ಹಾಗಾಗಿ ಹಂಗಾಯ್ತು ಅಷ್ಟೇನೆ ಅದು. ಕೆನ್ ಯು ಥಿಂಕ್ ಆಫ್ ಒನ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ವೇರ್ ಏನೂ ಕಮಿಷನ್ ಕೊಡೋದು ರಿಜಿಸ್ಟರ್ ಆಯಿತು ಅಂತ ನಾವು ಯೋಚನೆ ಮಾಡೋಕ್ಕಾಗತ್ತೆ? ಪುರಾವೆಗಳ ಮೂಲಕ ಸಾಬೀತುಪಡಿಸೋ ಸತ್ಯದ ಮೇಲೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಿಂತಿದೆ, ಪ್ರಜ್ಞೆಯ ಸತ್ಯದ ಮೇಲೆ ನನ್ನ ಪಾಪ ಪುಣ್ಯ ನಿಂತಿದೆ. ಇಲ್ಲ ಅಂತಲ್ಲ, ಮಠದಲ್ಲಿ ಅನ್ಅಕೌಂಟೆಡ್ ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಹ್ಯಾಂಡ್ಲ್ ಮಾಡೋದು ಭಾಳ ಕಷ್ಟ. ಓದಿದ್ದನ್ನು ಬೋಧನೆ ಮಾಡೋದಕ್ಕೂ ಬದುಕಿದ್ದನ್ನು ಬೋಧನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪ್ರಾಯಶಃ ಬದುಕಿ ಬೋಧನೆ ಮಾಡಿದರೆ ಜಾಸ್ತಿ ಕ್ಯಾರಿ ಆಗತ್ತೆ ಅಂತ ಕಾಣುತ್ತೆ ಅಷ್ಟೇ. ಕನ್ನಡ ಅಕ್ಷರಮಾಲೆಯಲ್ಲಿನ ಅಷ್ಟೂ ಅಕ್ಷರಗಳ ಜೊತೆ ಇವರು ಆಟ ಆಡಿದಷ್ಟು ಅದ್ಭುತವಾಗಿ ಇನ್ಯಾರೂ ಆಟ ಆಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಅಷ್ಟು ಅದ್ಭುತವಾದ ಪದಗಳ, ವಾಕ್ಯಗಳ ರಚನೆ, ಇಷ್ಟು ಚೆನ್ನಾಗಿ ನಾವು ಆ ಪದಗಳನ್ನು ಬಳಸ್ಕೋಬಹುದಾ? ಇಷ್ಟು ಎಫೆಕ್ಟಿವ್ ಆಗಿ ನಾವು ಜನರಿಗೆ ಇದನ್ನು ತಿಳಿಸ್ಕೊಡ್ಬಹುದಾ? ಕನ್ನಡದಲ್ಲಿ ಇಂಥ ಒಬ್ಬರು ನಟ, ನಿರ್ದೇಶಕ, ರಂಗಕರ್ಮಿ ಇದ್ದಾರೆ ಅನ್ನೋದು ನಿಜವಾಗ್ಲೂ ನಮ್ಮೆಲ್ಲರ ಹೆಮ್ಮೆ. ಆದರೆ ಇವರು ಹುಟ್ಟಿದ್ದು, ಬೆಳೆದಿದ್ದು, ಏನಾಗಿದ್ರು ಅನ್ನೋದನ್ನು ನೋಡಿದಾಗ, ಹೌದಾ ಇಷ್ಟೆಲ್ಲ ಮಾಡಿದವರು ನಟ, ನಿರ್ದೇಶಕ, ರಂಗಕರ್ಮಿ ಅಂದರೆ ಟುವರ್ಡ್ಸ್ ಮೀಡಿಯಾ ಹೇಗೆ ಬಂದಿದ್ದು? ದ್ಯಾಟ್ ಇಟ್ ಸೆಲ್ಫ್ ಇಸ್ ಸರ್ಪ್ರೈಸಿಂಗ್. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷಗಳ ಕಾಲ ನಡೆದಂಥ ಅತಿ ದೊಡ್ಡ ರೇಡ್ಸ್ಗಳನ್ನು ಮಾಡಿದಂಥ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇವರು. ಅದಕ್ಕೂ ಮುಂಚೆ 2 ವರ್ಷಗಳ ಕಾಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಾರೆ. ಹುಟ್ಟಿದ್ದು ಹಾಸನದಲ್ಲಿ, ಅಲ್ಲಿ ಒಂದು 3-3.5 ವರ್ಷಗಳವರೆಗೂ ಇದ್ದು ಆನಂತರ ಬೆಂಗಳೂರಿಗೆ ಬರ್ತಾರೆ. ಓಕೆ, ಇವಾಗ ಏನಂದರೆ ಒಂದು ಆರ್ಡರಲ್ಲಿ ಸರ್ ಲೈಫ್ನ ನಾನು ಹೇಳಿಲ್ಲ, ಬಟ್ ಒಂದು ಆರ್ಡರಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡಂತೂ ಹೋಗೋಣ. ಇಷ್ಟೆಲ್ಲ ಹೇಳಾದ ನಂತರ ಯಾರ ಬಗ್ಗೆ ನಾನು ಮಾತಾಡ್ತಿರೋದು? ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳಿದಾಗೆ ಎಷ್ಟು ಅದ್ಭುತವಾಗಿ ಇವರು ಪದಗಳನ್ನು ಬಳಸ್ತಾರೆ ಅಂದರೆ, ಇವರನ್ನ ಹೇಗಪ್ಪ ಇಂಟ್ರೊಡ್ಯೂಸ್ ಮಾಡಬೇಕು, ನನಗೆ ಪದಗಳೇ ಹೊಳಿತಾ ಇಲ್ಲ. ಸೊ ಡೈರೆಕ್ಟ್ ಆಗಿ ಲೆಟ್ ಮೀ ಸೇ ಕನ್ನಡಕ್ಕೆ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳಬಹುದು ಇವರನ್ನ, ನಮ್ಮ ಪ್ರೀತಿಯ SN ಸೇತುರಾಮ್ ಸರ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ನಿಮ್ಮ ಅತಿ ದೊಡ್ಡ ಅಭಿಮಾನಿಗಳಲ್ಲಿ ನಾನು ಒಬ್ಳು. ನನಗೊಂದು ಅವಕಾಶ, ಹಾಗಾಗಿ ನಮ್ಮನ್ನು ನಾವು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಯಾವುದೇ ಅವಕಾಶ ಆದರೂ ಐ ಆಮ್ ಆಲ್ಸೋ ವೆರಿ ಕಂಫರ್ಟಬಲ್. ನಿಮ್ಮನ್ನು ನೋಡ್ತಿದ್ದ ಹಾಗೆ ಟಿ ವಿನಲ್ಲಿ
ಸಾಕಷ್ಟು ಜನ ಕೊಟ್ಟರು ಒಂದು ರಿಯಾಕ್ಷನ್ ನಾನು ನೋಡಿದ್ದೀನಿ, ನಂಗೆ ಇವ್ರು ಸಿಕ್ಕಾಪಟ್ಟೆ ಇಷ್ಟ, ನನಗೆ ಇವ್ರ ಡೈಲಾಗ್ ಸಿಕ್ಕಾಪಟ್ಟೆ ಇಷ್ಟ, ನಾನು ಇವ್ರ ಫ್ಯಾನ್ ಅಂತ. ಐ ಥಿಂಕ್ ಇವತ್ತಿನ ದಿನ ನಾವು ಯಾರನ್ನು ಬೇಕಾದರೂ ಇಷ್ಟಪಡಬಹುದು. ಅಂದರೆ ಇವರ ನಟನೆ ಇಷ್ಟ, ಇವರ ಅಂದರೆ ಇವರು ನೋಡೋದಕ್ಕೆ ಚೆನ್ನಾಗಿದ್ದಾರೆ, ನನಗಿಷ್ಟ, ಇವರ ಹಾವಭಾವ ಇಷ್ಟ, ಇವರ ಹಾಡು ಇಷ್ಟ, ವ್ಯಕ್ತಿತ್ವ ಇಷ್ಟ. ಆದರೆ ನಾನು ಇವರ ಫ್ಯಾನ್ ಅಂತ ಹೇಳಿದ್ರೆ ಇವರು ಎಲ್ಲವೂ ಇಷ್ಟ ಅಂತ. ಯಾಕಂದರೆ ರೀಲ್ ಲೈಫಲ್ಲಿ ಅಂದರೆ ತೆರೆಯ ಮೇಲೆ ಮಾತ್ರ ನೀವು ಅಷ್ಟು ಅತ್ಯದ್ಭುತವಾಗಿ ನಿಮ್ಮನ್ನು ಬಿಂಬಿಸ್ಕೊಳ್ಳೋದಲ್ಲ, ತೆರೆಯಿಂದ ಆಚೆ ಕೂಡ ನೀವು ಒಬ್ಬ ಅತ್ಯದ್ಭುತವಾದಂಥ ವ್ಯಕ್ತಿ ಆ್ಯಂಡ್ ಒಬ್ಬ ಉತ್ತಮ ವಾಗ್ಮಿ. ನಿಮ್ಮ ಹತ್ರ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ನಮಗಂತೂ ಸಮಯದ ಅಭಾವ ಇಲ್ಲ. ಸೊ ಲೆಟ್ಸ್ ಬಿಗಿನ್ ವಿತ್ ನಿಮಗೆ ವಯಸ್ಕರ ಜೊತೆ ಟು ಹ್ಯಾಂಗ್ ಔಟ್ ವಿತ್ ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಲ್ಲಿಂದ ನಮ್ಮ ಮಾತನ್ನು ಸ್ಟಾರ್ಟ್ ಮಾಡೋಣ. ಯಾಕೆ ಅಂತ ಹೇಳಿ. ಪ್ರಾಯಶಃ ಕಳ್ಕೊಂಡಿದ್ದದು ಅಂತ ಅನಿಸಿರ್ಬೋದು, ಈಗ ಬೇಕು ಅನಿಸುತ್ತೆ. ವಯಸ್ಸಾಗಿ ಆರೋಗ್ಯನೂ ಇದ್ದಾಗ ಎಲ್ಲೋ ಒಂದು ಕಡೆ ಸಮಕಾಲೀನರಲ್ಲಿ ಭಾಳಷ್ಟು ಜನರಿಗೆ ಅದೇ ತರಹದ ಆರೋಗ್ಯ ಇಲ್ಲದಾಗ ಹೊತ್ತು ಕಳೆಯೋದು ನಮಗೂ ಕಷ್ಟ ಆಗ್ಬೋದು. ಎರಡನೇದು, ನನ್ನ ಸಮಕಾಲೀನರು ನನ್ನನ್ನು ನೋಡೋದು ಯಾರೋ ಒಬ್ಬ ಕಾಂಪಿಟೇಟರ್ ಥರ. ಹಾಗಾಗಿ ಸಮಕಾಲೀನರು ಕೂತು ಮಾತಾಡಬೇಕಾದ್ರೆ ಬರೀ ಸುಳ್ಳೇ ಹೇಳ್ತಾ ಇರ್ತಾರೆ, ಯಾವುದು ಸತ್ಯವೇ ಮಾತಾಡೋದಿಲ್ಲ. ಯಾಕಂದರೆ ಸೋತವ್ರು ಯಾರೂ ಇಲ್ಲವೇ ಇಲ್ಲ, ಎಲ್ಲ ಏನೇನೋ ಹೇಳ್ತಾ ಇರ್ತಾರೆ, ಭಾಳಷ್ಟು ಕಥೆಗಳಾಗೆ ಕೇಳಿಸತ್ವೆ. ಯಂಗ್ಸ್ಟರ್ಸು ದೇ ಆರ್ ಲೆಸ್ ಇನ್ಕ್ವಿಸಿಟಿವ್. ನನ್ನ ವೈಯಕ್ತಿಕ ವಿಷಯಗಳನ್ನು ಅವರು ಬಹಳ ಕೆದಕೋದಿಲ್ಲ, ಅವ್ರಿಗೇನು ಬೇಕು ಅದನ್ನು ಕೇಳ್ಕೊತಾರೆ, ತಿಳ್ಕೊತಾರೆ, ಹೋಗ್ತಾರೆ. ವಯಸ್ಸಾದವರು ಭಾಳ ಇನ್ಕ್ವಿಸಿಟಿವ್ ಆಗ್ತಾರೆ, ಏನೇನೋ ಕೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ವಯಸ್ಸಾದವ್ರ ಜೊತೆ ಇರೋಕ್ಕಾಗಲ್ಲ ಅಂತಲ್ಲ, ವಯಸ್ಸಾದವ್ರ ಜೊತೆ ನಾನು ಭಾಳ ರೆಸ್ಟ್ರಿಕ್ಟ್ ಮಾಡ್ಕೋಬೇಕಾಗತ್ತೆ. ಹೌದು, ಹಾಗಾಗಿ ಭಾಳ ಕಷ್ಟ ಆಗುತ್ತೆ. ಯಂಗ್ಸ್ಟರ್ ಜೊತೆ ಇಟ್ಸ್ ಎನರ್ಜಿ ಅಲ್ವಾ, ಹಾಗಾಗಿ ಬದುಕಿದಾಗ ಎನರ್ಜಿ ಜೊತೆ ಬದುಕಬೇಕಾದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ವಯಸ್ಸಾದವ್ರು ಭಾಳ ಸುಸ್ತಾಗಿರ್ತಾರೆ, ಕಷ್ಟ ಪಾಪ, ಅವರದ್ದೇ ಇದರಲ್ಲಿರ್ತಾರೆ, ಜೊತೆಗೆ ನಮ್ಮದು ಎಲ್ಲಿ ಅಂತ ಹೇಳಿ. ಯಂಗ್ಸ್ಟರ್ಸ್ ನನಗೆ ಭಾಳ ಇಷ್ಟ ಆಗ್ತಾರೆ. ಆಲ್ಸೋ ನೀವು ಹೇಳ್ತೀರಾ ದಟ್ ಕಾಯಿಲೆಗಳ ಬಗ್ಗೆ ಡಿಸ್ಕಸ್ ಮಾಡಿದಾಗ, ಹೌದು, ಇದು ಬಹಳ ನನಗೆ, ಯಾಕಂದರೆ ಏನಾಗತ್ತೆ, ನನ್ನ ಸಮಕಾಲೀನರಲ್ಲೇ ಭಾಳ ಜನ ನೋಡಿದ್ದೀನಿ, ಆ್ಯಟಿಟ್ಯೂಡ್ ನೋಡಿದ್ದೀನಿ ಅಂತ. ಅಂಥ ಶಿಸ್ತಿನ ಬದುಕೇನು ಬದುಕಿರಲ್ಲ. ಅಂದರೆ ಪ್ರಾಯಶಃ ಎಲ್ಲ ಅಭ್ಯಾಸಗಳು ಹವ್ಯಾಸಗಳನ್ನು ನಡೆಸ್ಕೊಂಡು ಬಂದವರೇ ಇರ್ತಾರೆ. 60-70 ಆಗ್ತಿದ್ದಂಗೆ ಕಾಯಿಲೆ ಬರುತ್ತೆ. ಎಲ್ಲ ಒಂದು ಕಡೆ ಬಾರಲ್ಲಿ ಕೂತು ಹೆಂಡ ಕುಡಿದಾಗ ಲಿವರ್ ಬಗ್ಗೆ ಯೋಚನೆ ಮಾಡಿರಲ್ಲ. ಆದರೆ 70ನೇ ವಯಸ್ಸಿನಲ್ಲಿ ಡಾಕ್ಟ್ರು ಮಾತ್ರೆ ಬರ್ಕೊಟ್ಟಾಗ ಫೇಸ್ಬುಕ್ ಅಥವಾ ಯೂಟ್ಯೂಬ್ಗೆ ಹೋಗಿ ಅದು ಹಾಕಿ ನೋಡ್ತಾರೆ ಗೂಗಲಲ್ಲಿ, ಏನಂದರೆ ಇದು ಲಿವರ್ ಎಫೆಕ್ಟ್ ಆಗತ್ತಾ ಅಂತ. ನಾವೆಲ್ಲ ಒಂದು ಕಡೆ ಹೆಂಡ ಕುಡಿದಾಗ ಲಿವರ್ ಬಗ್ಗೆ ಯೋಚನೆ ಮಾಡಲ್ಲ, ಡಾಕ್ಟ್ರು ಮಾತ್ರೆ ಕೊಟ್ಟಾಗ ಲಿವರ್ ಬಗ್ಗೆ ಯೋಚನೆ ಮಾಡ್ತೀವಲ್ವ. ಪ್ರಾಯಶಃ ಅದೊಂದು ದೃಷ್ಟಿಕೋನ ಕಳೆದು ಹೋಗಿದೆ. ಅದರೊಟ್ಟಿಗೆ ಎಂತ ಡಿಸ್ಕಷನ್ ಮಾಡ್ತೀರಿ ಅಲ್ವಾ? ಹೌದು ಹೌದು, ಏನಿರಲ್ಲ. ಯಂಗ್ಸ್ಟರ್ಸ್ ಆದರೆ ಹೊಸ್ತಲ್ವ, ಇನ್ನೂ ಅವ್ರದ್ದು ಏನೋ ಇದೆ, ಅಲ್ಲಿ ಡಿಸ್ಕಷನ್ಗೆ ವಿಷಯ ಇರುತ್ತೆ ಅಂತ. ಹೊತ್ತೋಗೋದಾದ್ರೆ ಅಲ್ಲಿ ವಾಸಿ ಅಂತ ಅನಿಸುತ್ತೆ. ಬಟ್ ಏನೇ ಹೇಳಿ ಸರ್, ಇವತ್ತಿನ ಯಂಗ್ಸ್ಟರ್ಸ್, ಇವಾಗ ನಾವೇನು ಅವಾಗೆಲ್ಲ ಅಂದರೆ ವಯಸ್ಸಾದವರಲ್ಲಿ ನೋಡ್ತಿದ್ವಿ ಕಾಯಿಲೆಗಳು, ಅದನ್ನೆಲ್ಲ ಇವತ್ತಿನ ವಯಸ್ಕರಲ್ಲಿ ನೋಡ್ತಾ ಇದ್ದೀವಿ. ನೀವೇ ಹೇಳ್ತೀರಾ, ಬಹಳ ಖುಷಿಯಿಂದ ಹೇಳ್ತೀರಾ. ನನಗೂ ಇದು ಕೇಳೋದಕ್ಕೆ ತುಂಬ ಖುಷಿ ಆ್ಯಂಡ್ ಸೋ ಸರ್ಪ್ರೈಸಿಂಗ್ ದಟ್ ಟಚ್ ವುಡ್ ಹೀಗೆ ಇರಲಿ, ನಂಗೆ BP ಶುಗರ್ ಎಲ್ಲ ಏನೂ ಇಲ್ಲ, ಯಾವ ಕಾಯಿಲೆನೂ ಇಲ್ಲ, ತುಂಬ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ. ಸೊ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿ, ಒಂದು ಸ್ವಲ್ಪ ಇನ್ಸ್ಪೈರ್ ಮಾಡಿ, ಹೇಗಿದೆ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ದಿನಚರಿ ಹೇಗಿರುತ್ತೆ? ಲೈಫ್ ಸ್ಟೈಲ್ ಅಂದರೆ ಇಟ್ ವಾಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಎನಿಬಡಿ ಎಲ್ಸಸ್. ನಾನು 30 ವರ್ಷ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕಳೆದದ್ದೆ. ಹಾಗಾಗಿ ಹವ್ಯಾಸಗಳಿದ್ವು, ಅಭ್ಯಾಸಗಳಿದ್ವು. ಪ್ರಾಯಶಃ ಅವಾಗೆಲ್ಲ ಏನಂದ್ರೆ, ನಾವು ಕಾಲೇಜುಗಳನ್ನು ಬಿಟ್ಟ ಸಮಯದಲ್ಲಿ ಅದೊಂದು ಫೀಲಿಂಗ್ ಏನಂದರೆ, ಸಿಗರೇಟ್ ಹಚ್ಚಿ ಹೊಗೆಯಲ್ಲಿ ರಿಂಗ್ ಮಾಡಿ ಬಿಟ್ಬಿಟ್ರೆ ಏನೋ ಒಂದು ಮ್ಯಾಚ್ ಆಫ್ ಫೀಲಿಂಗು, ಏನೋ ಒಂದು ಥರ ದೊಡ್ಡದಾಗಿ ಏನೋ ಸಾಧನೆ ಮಾಡ್ದಂಗೆ. ಮೇ ಬಿ ನಮಗೆ ಸಿಕ್ಕಂಥ ರೋಲ್ ಮಾಡೆಲ್ಗಳು ಹಾಗೇ ಇದ್ರೇನೋ ಅಲ್ವಾ. ಎಲ್ಲ ಒಂದು ಕಡೆ ನಮ್ಮ ಲೆಕ್ಚರರ್ಸು, ಪ್ರೊಫೆಸರ್ಸು, ಇಂಟೆಲೆಕ್ಚುಯಲ್ಸ್ ಅಂತ ಗುರುತಿಸ್ಕೊಳ್ಳೋರೆಲ್ಲ ಹೊಗೆ ಬಿಡ್ತಾ ಇದ್ದವ್ರೆ. ಹಾಗಾಗಿ ನಮಗೂ ಏನೋ ಇಂಟೆಲೆಕ್ಟ್ಗೂ ಮತ್ತು ಹ್ಯಾಬಿಟ್ಸ್ಗೂ ಒಂದು ನೇರ ಸಂಬಂಧ ಇದೆ ಅಂತ, ಏನೋ ಒಂದು ತಲೆಯಲ್ಲಿ ಹೊಸ ಐಡಿಯಾ ಬರುತ್ತೆ ಸಿಗರೇಟ್ ಹಚ್ಚಿದ ಕೂಡಲೇ ಅಂತ ಹೇಳಿ. ಚಟ ಆಗೋಗುತ್ತೆ, ಚಟ ಆದಮೇಲೆ ಏನಾಗುತ್ತೆ, ಅದು ಚಟವಾಗಿ ಮುಂದುವರೆದಿರುತ್ತೆ. ಪ್ರಾಯಶಃ ಪ್ರೊಫೆಷನಲ್ ಇದ್ದಾಗಲೂ ಅದು ಚಟವಾಗಿ ಮುಂದುವರಿತು. ಪ್ರೊಫೆಷನ್ ಬಿಟ್ಟ ಮೇಲೆ, ಕೆಲಸ ಬಿಟ್ಟ ಮೇಲೆ ಥಿಯೇಟ್ರ್ನಲ್ಲಿ ಮತ್ತೆ ಆ್ಯಕ್ಟಿವ್ ಆದಾಗ ಆಗ ಅದು ಅನ್ನಿಸ್ತು, ಇದು ಅವಶ್ಯಕತೆ ಇಲ್ಲ ಅಂತ. ಆ್ಯಕ್ಚುಲಿ ವೆನ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ಸಮಥಿಂಗ್, ಆಗ ನಿಮಗೆ ಅರ್ಥ ಆಗುತ್ತೆ, ಈ ಸಿಗರೇಟಿಗೂ ಹೆಂಡಕ್ಕೂ ಕ್ರಿಯೇಟಿವಿಟಿಗೂ ಏನೂ ಸಂಬಂಧ ಇಲ್ಲ ಅಂತ. ಎಲ್ಲಿವರೆಗೂ ನೀವೇನನ್ನೂ ಕ್ರಿಯೇಟ್ ಮಾಡ್ತಾ ಇರಲ್ವೋ ಅದಕ್ಕೆ ಸಂಬಂಧ ಇದೆ ಅನ್ನೋ ಒಂದು ಇಂಪ್ರೆಷನ್ ಇರುತ್ತೆ ಅಂತ. ಪ್ರಾಯಶಃ ಮಂಥನ ಬರೀತಾ ಇರ್ಬೇಕಾದ್ರೆ ಅನಿಸೋದು, ಯಾಕಂದರೆ ಅದು ಡಿಸ್ಟರ್ಬ್ ಮಾಡುತ್ತೆ ಅಂತ. ಈ ಚಟಗಳು ಡಿಸ್ಟರ್ಬ್ ಮಾಡುತ್ತೆ ಥಾಟ್ ಪ್ರೋಸೆಸ್ನ. ಅಂದರೆ ಸ್ವಚ್ಛವಾಗಿ ವಿಷಯ ಬರೋದಿಲ್ಲ. ಸತ್ಯ ಆಡಬೇಕಾದ್ರೆ ಭಾಳ ಸ್ವಚ್ಛವಾಗಿ ವಿಷಯ ಬರಬೇಕು, ಇಲ್ಲದಿದ್ದರೆ ಎಲ್ಲ ಒಂದು ಕಡೆ ಸುಳ್ಳಿನ ಲೇಪ ಬಂದ್ಬಿಡುತ್ತೆ. ಪ್ರಾಯಶಃ ಆ ಸಮಯದಲ್ಲಿ ಚಟಗಳು ಕಮ್ಮಿ ಆದದ್ದು. ಬಿಡೋದಕ್ಕಾಯ್ತಾ ಅಂದರೆ ಬಿಡೋದಕ್ಕಾಯ್ತು, ಕಂಪ್ಲೀಟಾಗಿ ಬಿಡೋದಕ್ಕಾಯ್ತು. ಯಾಕಂದರೆ ನಾಟಕದಲ್ಲಿ ಇವಾಗ 90 ನಿಮಿಷ ನಾಟಕ ಮಾಡ್ತೇನೆ. ಸಿಗರೇಟಿನ ಅಭ್ಯಾಸ ಇತ್ತು ಅಂದರೆ ಅಷ್ಟು ಉಸಿರು ಇರೋದಿಲ್ಲ, 90 ನಿಮಿಷ ಮಾತಾಡೋಷ್ಟು ಉಸಿರು ಇರೋಲ್ಲ.
ಹಾಗಾಗಿ ಆ ದೃಷ್ಟಿಯಿಂದ ಬೇಕಾಗತ್ತೆ. ಅಲ್ಲಿಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೀವು ಇನ್ನೊಂದು ಆರ್ಟ್ ಫಾರಮ್ನ ನಿಮ್ಮ ಚಟಕ್ಕಿಂತ ಜಾಸ್ತಿ ಪ್ರೀತಿಸಿದ್ರೆ ಪ್ರಾಯಶಃ ಚಟ ಬಿಡೋದು ಸುಲಭ ಆಗುತ್ತೆ. ಚಟ ಇರುತ್ತೆ, ಬರುತ್ತೆ, ಯಾವ್ಯಾವುದೋ ಕಾಲಕ್ಕೆ ಯಾವ್ಯಾವುದೋ ಕಾರಣ ಕಂಡುಕೊಡುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ಆಲ್ ಆಫ್ ಅಸ್ ಆರ್ ಎಕ್ಸ್ಪೋಸ್ ಟು ದ ಸೇಮ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಮಾತಾಡೋದು ಎಲ್ಲರೂ ಹೇಳ್ತಾರೆ ಅಲ್ವಾ, ಕರೆಕ್ಟ್. ಸಿಗರೆಟ್ ಪ್ಯಾಕ್ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕೇ ಇದ್ದಾರೆ, ಹಾಗಂತ ಸೇಲ್ಸ್ ಕಮ್ಮಿ ಆಗಿದೆಯಾ? ಇಲ್ಲ ಅಲ್ವಾ. ಸಿಗರೆಟ್ ಹೊಗೆ ಸಹ ಬೆಳೆಯೋದನ್ನು ನಿಲ್ಲಿಸ್ತಾರ? ಇಲ್ಲ. ಸರ್ಕಾರ ಅದಕ್ಕೆ ಏನಾದ್ರು ಹೇಳುತ್ತಾ? ಇಲ್ಲ, ಹೇಳಲ್ಲ. ನಮ್ಮಲ್ಲಿ ಏನಾಗುತ್ತೆ, ವಿ ಆರ್ ಲಿವಿಂಗ್ ಇನ್ ಎ ಸಿಚುಯೇಷನ್ ವೇರ್ ಹೆಂಡದ ಎಲ್ಲ ಅಂಗಡಿಗಳು ಕಂಟ್ರೋಲ್ಡ್ ಬೈ KSBCL, ಕರ್ನಾಟಕ ಸ್ಟೇಟ್ ಬ್ಯೂವರೇಜಸ್ ಕಾರ್ಪೊರೇಷನ್ ಲಿಮಿಟೆಡ್. ಅಲ್ಲಿಗೆ the only wholesaler for liquor is government of Karnataka, and that is their main source of revenue. And then they run an organization called Temperance Board. ಕುಡಿಬೇಡಿ ಅಂತ ಅಡ್ವರ್ಟೈಸ್ ಮಾಡೋದಕ್ಕೆ ಒಂದು ಟೆಂಪರೆನ್ಸ್ ಬೋರ್ಡ್ ಅಂತ ಮಾಡಿಕೊಂಡು ಅಲ್ಲಿ ಕುಡಿದ್ರೆ ಏನೇನಾಗುತ್ತೆ ಅಪಾಯ ಏನೋ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ನೀವೇ ಹೆಂಡ ಮಾರೋದು. ಯು ಸೇ ದಟ್ ಈಸ್ ಯುವರ್ ಮೇನ್ ಸೋರ್ಸ್ ಆಫ್ ಇನ್ಕಮ್, ಆ್ಯಂಡ್ ಯು ಹ್ಯಾವ್ ಎ ಡಿಪಾರ್ಟ್ಮೆಂಟ್ ಟು ಪ್ರಮೋಟ್ ಎನ್ ಐಡಿಯಾ ದಟ್ ಡ್ರಿಂಕಿಂಗ್ ಇಸ್ ಬ್ಯಾಡ್, ಇಟ್ ಕಿಲ್ಸ್ ಪೀಪಲ್ ಅಲ್ವಾ. ಭಾಳ ಬೋಗಸ್ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ಸಲ್ವ ನಿಮಗೆ? ಐ ಥಿಂಕ್ ಖಂಡಿತ ಬೋಗಸ್ ಪ್ರಪಂಚ. ಯಾರೋ ಕೇಳಿದ್ರು ನನ್ನ, ಹೌದು ಸರ್, ಸರ್ಕಾರದವರೇ ಹೆಂಡ ಕೊಡದೆ ಹೋದರೆ ಕಳ್ಳು ಬಟ್ಟಿ ತಿಂದು ಕುಡಿದು ಸಾಯ್ತಾರೆ ಅಂತ. ಇವನ್ ಅದರ ವಯಸ್ಸು ಸಾಯ್ತಾರೆ ಅಲ್ವಾ. ಹೀಗೆ ನೀವು ಕೊಟ್ಟು ಎಲ್ಲರನ್ನೂ ಚೂರು ಸಾಯಿಸೋ ಬದಲು ಬಹಳ ಚಟ ಇರೋರು ಒಂದಿಬ್ಬರು ಹೋಗ್ತಾರೆ, ಇನ್ನು 8 ಜನ ಆದರೂ ಆರೋಗ್ಯವಾಗಿರ್ತಾರಲ್ವ. ಈಗ 10 ಜನ ಅನಾರೋಗ್ಯದಲ್ಲಿ ಇರ್ತಾರೆ. ಯು ಮೀನ್ಸ್ ದಟ್ ಅದು ಭಾಳ ಸೆನ್ಸ್ ಅಂತೀರಾ ನೀವು? ಇಲ್ಲ, ದಟ್ಸ್ ನಾನ್ ಸೆನ್ಸ್. ಬಟ್ ಆಫ್ ಕೋರ್ಸ್ ಭಾಳ ಸರಿ ನನಗೇನು ಅನಿಸಿದೆ ಅಂತಂದರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೇನ್ ರೆವಿನ್ಯೂ ಟು ಗೌರ್ಮೆಂಟ್ ಈಸ್ ಒನ್ ಆಸ್ಪೆಕ್ಟ್. ಆದರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ನಡೆಯೋಷ್ಟು ಲಂಚ ಇದೆಯಲ್ಲ, ಅದು ಇನ್ನೆಲ್ಲೂ ಇಲ್ಲ. ದೇರ್ಫೋರ್ ಫಾರ್ ಎ ಮ್ಯಾನ್ ಸಿಟಿಂಗ್ ಇನ್ ಪವರ್ ಫಾರ್ ಮೇಕಿಂಗ್ ಮನಿ ಔಟ್ಸೈಡ್, ಅಂದರೆ ದುಡುಕೊಳ್ಳೋದಕ್ಕೆ ಅದರಂತಹ ಇಲಾಖೆ ಇನ್ನೊಂದಿಲ್ಲ. ಹಾಗಾಗಿ ಅದು ಉಳಿಯತ್ತೆ ಅಂತ ನಾನು ಹೇಳ್ತಾ ಇರೋದು. lot of things stay in the system because it is beneficial to the ruler in his individual capacity, not as a system. ಹಾಗಾಗಿ ಅದು ಉಳ್ಕೊಳ್ಳುತ್ತೆ. ಸರ್ ಹೇಳ್ತಾರಲ್ಲ, ಎಲ್ಲ ತಪ್ಪು ನಾವೇ ಮಾಡೋಕ್ಕಾಗಲ್ಲ. ಸೊ ಇನ್ನೊಬ್ರು ಹೇಳಿದಾಗ ಅವರು ಏನು ಕಲ್ತಿದ್ದಾರೆ ಅದರಿಂದ ನಾವು ಕಲಿಬೇಕು ಅಂತ. ಇವಾಗ ನಿಮ್ಮಿಂದ ಇದೊಂದು ಟೇಕ್ ಅವೇ ಆಗಲಿ ಅಟ್ಲೀಸ್ಟ್ ಅಂತ. ಬಿಕಾಸ್ ಬಿಫೋರ್ ದ ಪಾಡ್ಕಾಸ್ಟ್ ಆಲ್ಸೋ ನಾನು ನಿಮ್ಮನ್ನು ಕೇಳಿದೆ, ಸರ್ ನಿಮಗೆ ಓಕೆನಾ ನೀವು ಸ್ಮೋಕ್ ಮಾಡ್ತಿದ್ರಿ ಅಂತ ಹೇಳೋದು ಅಂತ. ಕೆಲವರು ದೇ ವಿಲ್ ನಾಟ್ ಬಿ ಓಕೆ ಬಿಕಾಸ್ ಯು ಕ್ವಿಟ್ ಆ್ಯಂಡ್ 20 ವರ್ಷನೇ ಆಗೋಗಿದೆ ಅಲ್ವಾ ಸರ್? ಆಯಿತು, 20 ವರ್ಷ ಆಯಿತು. ಸಿದ್ಧಾರ್ಥ ಮುಖರ್ಜಿ ಅಂತ ಒಬ್ಬ ರೈಟರ್ ಇದ್ದಾರೆ. ಹಿ ಈಸ್ ಎ ಪ್ರಾಕ್ಟೀಸಿಂಗ್ ಆಂಕಾಲಜಿಸ್ಟ್, ಅಂದರೆ ಕ್ಯಾನ್ಸರ್ ಅಮೆರಿಕಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ಆಂಕಾಲಜಿಸ್ಟ್. ಇಸ್ ಕ್ವೈಟ್ ಎ ಫೇಮಸ್ ಪರ್ಸನಾಲಿಟಿ ಇನ್ ಹಿಸ್ ಫೀಲ್ಡ್. ಆ ಮನುಷ್ಯ ಬರೆದಿರೋ ಪುಸ್ತಕ ಇದೆ, ದ ಸಾಂಗ್ ಆಫ್ ದ ಸೆಲ್ ಅಂತ ಒಂದಿದೆ, ಜೀನ್ಸ್ ಅಂತ ಒಂದಿದೆ, ಕ್ಯಾನ್ಸರ್ ದ ಎಂಪರರ್ ಆಫ್ ಮ್ಯಾಲಡೀಸ್ ಅಂತ. ಹಿ ಈಸ್ ಎ ಡಾಕ್ಟರ್ ಬೈ ಹಿಮ್ಸೆಲ್ಫ್. ಹಿ ಈಸ್ ಎ ಪ್ರೊಫೆಷನಲಿ ಹಿ ಈಸ್ ಎ ಪ್ರಾಕ್ಟೀಸಿಂಗ್ ಆಂಕಾಲಜಿಸ್ಟ್. ಅಲ್ಲಿಗೆ ಈಸ್ ಎ ಹೈ ಕ್ವಾಲಿಫಿಕೇಷನ್ ಇನ್ ದಟ್ ಫೀಲ್ಡ್ ಆ್ಯಂಡ್ ಆಲ್ ದಟ್. ಅವರೇ ಬರೀತಾರೆ ಏನು, ಎನಿ ಮೆಡಿಸನ್ ಈಸ್ ಪಾಯ್ಸನ್ ಅಂತ. ಹಿ ರೈಟ್ಸ್ ದಟ್. ನಾಟ್ ದಟ್ ಯು ನೋ, ಡು ವಿ ಹ್ಯಾವ್ ಎ ಚಾಯ್ಸ್? ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್. ವಿ ಆರ್ ಲಿವಿಂಗ್ ಇನ್ ಎ ಸಿಸ್ಟಮ್ ವೇರ್ ವಾಟ್ ಹ್ಯಾಪನ್ಸ್ ಇಸ್ probably the nature created everything on this earth, and then the human beings came into the picture alva. Correct. We are the last of the species ivaga. As of now we are the last of the species alva. ಎಲ್ಲ ಅನಿಮಲ್ ಸ್ಪೀಷೀಸು, ಪ್ಲಾಂಟ್ ಸ್ಪೀಷೀಸ್ ಎಲ್ಲ ನಾವು ಬಂದದ್ದು. ಅಲ್ಲಿಗೇನು ನಮಗೆ ಅವಶ್ಯಕತೆ ಇದ್ದದ್ದೆಲ್ಲವನ್ನು ಸೃಷ್ಟಿ ಮಾಡಿ ಕೊನೆಗೆ ನಮ್ಮನ್ನು ಕಳಿಸಿದ್ದು. ಹಾಗೆ ಔಷಧ ಇದೆಯಾ? ಇದೆ. ಪ್ರಾಯಶಃ ಈ ಅಲೋಪತಿ ಕಾನ್ಸೆಪ್ಟ್ ಇದೆಯಲ್ಲ, ಇದು ಬರೋದಕ್ಕೆ ಮುಂಚೆ ನೇಟಿವ್ ಮೆಡಿಸಿನ್ಸ್ ಇತ್ತೇನೋ. ಮಧ್ಯದಲ್ಲಿ ಏನಾಗಿದೆ, ನಾಲೆಡ್ಜ್ ಇಸ್ ಗಾನ್. ಹಾಗಾಗಿ ನೇಟಿವ್ ಮೆಡಿಸಿನ್ ನಂಬಿಕೊಂಡು ಬದುಕೋಕ್ಕಾಗತ್ತಾ ಅಂದರೆ ಕಷ್ಟ ಇರ್ಬೋದು. ಹಾಗಾಗಿ ಮೆಡಿಸಿನ್ಸ್ ಇಲ್ಲದೆ ಬದುಕ್ತೀವ ಅಂತಂದರೆ ಸಾಧ್ಯ ಆಗಲಿಕ್ಕಿಲ್ಲ. ಬಟ್ ಅವಾಯ್ಡ್ ಮಾಡ್ಬೋದೇನೋ. ದೆರ್ ಆರ್ ಫ್ಯೂ ಥಿಂಗ್ಸ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಂಡ್ರೆ ಅವಾಯ್ಡ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಕರೆಕ್ಟ್, ಹೌದು. ಸೊ ನಿಮ್ಮ ನಾಲೆಜ್ ಇನ್ ಸೈಕಾಲಜಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೈಕಾಲಜಿ, ವಿಮೆನ್ ಸೈಕಾಲಜಿ, ಬಟ್ ಜನರಲ್ ಸೈಕಾಲಜಿ ಆಲ್ಸೋ. ಬಿಕಾಸ್ ಡಾಕ್ಟರ್ಸ್ಗಳಿಗೆ ಕೂಡ ನೀವು ಟಾಕ್ ಕೊಡ್ತೀರಾ. ನಮ್ಮಲ್ಲಿ ಈ ಹ್ಯೂಮನ್ ಸೈಕಾಲಜಿ ವಿಷಯ ಬಂದಾಗ ನಾನೇ ಅದನ್ನು ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿದ್ದಲ್ಲ. ಲಿಟ್ರೇಚರ್ ಇಸ್ ನಥಿಂಗ್ ಬಟ್ ಹ್ಯೂಮನ್ ಸೈಕಾಲಜಿ. ಗುಡ್ ಲಿಟ್ರೇಚರ್ ಇಸ್ ಹ್ಯೂಮನ್ ಸೈಕಾಲಜಿ. ಪ್ರಾಬಲಿ ರಷ್ಯನಾಥರ್ ಒಬ್ಬ ಫ್ಯಾಡರ್ ಡಾಸ್ಟೋವ್ಸ್ಕಿ ಅಂತಿದ್ದಾನೆ. ಅವನ ಪುಸ್ತಕಗಳು ನಿಮಗೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್, ಇಡಿಯಟ್, ಆ್ಯಂಡ್ ದೆನ್ ಬ್ರದರ್ಸ್ ಕರ್ಮೋಸೋವ್ ಅಂತ ಒಂದು ಪುಸ್ತಕ ಇದೆ. ಅಫ್ಕೋರ್ಸ್ he is known for human psychology. They always say that, you know, this subject got evolved after he wrote his books ಅಂತ. ಅಂದರೆ ಡಾಸ್ಟೋವ್ಸ್ಕಿ ನಾವೆಲ್ಸ್ ಬರೆದ ನಂತರ ಸೈಕಾಲಜಿ ಸಬ್ಜೆಕ್ಟ್ ಎವಾಲ್ವ್ ಆಯಿತು ಅಂತ.
ನಮ್ಮಲ್ಲೇನು ಮಾಡ್ತಾರೆ, ಸಿಸ್ಟಮ್ಯಾಟಿಕಲಿ ಫ್ರಾಯ್ಡ್ನ ಬಹಳ ಕೋಟ್ ಮಾಡಿಬಿಡ್ತಾರೆ ನಮ್ಮಲ್ಲೆಲ್ಲ. ಫ್ರಾಯ್ಡ್ ಥಿಯರಿ ಇಟ್ಕೊಂಡು ಅದರಿಂದ ಸೈಕಾಲಜಿ ಡೆವಲಪ್ ಮಾಡೋ ಪ್ರಶ್ನೆ ಮಾತಾಡ್ತಾರೆ. ಅದೇನಾಗುತ್ತೆ ಅಲ್ಲಿ ಆ ಥಿಯರಿಗಳನ್ನ ನೋಡಿದಾಗ ಅದು ವೆಸ್ಟಲ್ಲಿ ಬರೀ ಮ್ಯಾನ್ ಆ್ಯಂಡ್ ಮೈಂಡ್ ಅಂತ ನಾವು ಕರಿತೀವಿ. ಅಂದರೆ ಮನುಷ್ಯ ಮನಸ್ಸು ಎರಡೇ ಡಿಸೈಡಿಂಗ್ ಫ್ಯಾಕ್ಟರ್ಸು. ಈಸ್ಟಿಗೆ ಬಂದಾಗ ಬೇರೆ ಆಗುತ್ತೆ, ಮ್ಯಾನ್ ಮೈಂಡ್ ಆ್ಯಂಡ್ ದ ಸ್ಪಿರಿಟ್. ನಮ್ಮಲ್ಲೊಂದು ಪ್ರಜ್ಞೆ ಕೂಡ ಇದೆ. ಅಂದರೆ ಬಿಕಾಸ್ ಅವರ್ಸ್ ಇಸ್ ಎ ವೆರಿ ಓಲ್ಡ್ ಸಿವಿಲೈಸೇಷನ್ ಅಲ್ವಾ, ನಮ್ಮದು ಭಾಳ ಹಳೆಯ ನಾಗರಿಕತೆ. ಹಾಗಾಗಿ ನಾಗರಿಕತೆ ಹಳತಾಗಿರೋದ್ರಿಂದ ಜನರೇಷನಿಂದ ಬಂದಂತಹ ಜ್ಞಾನ ನಮ್ಮ ಪ್ರಜ್ಞೆಯಲ್ಲಿರ್ತದಲ್ವ. ಹಾಗಾಗಿ ಬರೀ ಮನುಷ್ಯ ಮನಸ್ಸು ಎರಡೇ ಅಲ್ಲ, ಮನುಷ್ಯ ಮನಸ್ಸು ಮತ್ತು ಪ್ರಜ್ಞೆ ಇದು ಮೂರು ಸೇರುತ್ತೆ ನಮ್ಮಲ್ಲಿ. ಹಾಗಾಗಿ ಇಲ್ಲಿಯ ಒಂದು ಮನಃಶಾಸ್ತ್ರ ನನ್ನ ದೃಷ್ಟಿಕೋನದಲ್ಲಿ ಬೇರೆ ಇರಬೇಕು ಅಂತ, ಆ ದೃಷ್ಟಿಕೋನದಲ್ಲಿ ಎಲ್ಲೋ ಕ್ಯೂರಿಯಸ್ ಆಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಷ್ಟೇ. ಬಟ್ ಒಂದು ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಏನು ಅಂದರೆ ನೀವು ಮನುಷ್ಯರನ್ನು ಪ್ರೀತಿಸಬೇಕು, ಆಟೋಮ್ಯಾಟಿಕಲಿ ಅರ್ಥ ಆಗ್ತಾರೆ. ನಾವು ನಮ್ಮನ್ನು ಪ್ರೀತಿಸ್ತೀವಿ, ಹಾಗಾಗಿ ಬೇರೆ ಯಾರೂ ಅರ್ಥ ಆಗಲ್ಲ. ನೀವು ಪ್ರಪಂಚನ ಪ್ರೀತಿಸಿದ್ರೆ ಅರ್ಥ ಆಗುತ್ತೆ ಪ್ರಪಂಚ. ಪ್ರಾಯಶಃ ಅಷ್ಟೇ. ಸೈಕಾಲಜಿ ಸಬ್ಜೆಕ್ಟಾಗಿ ನಾನೇನು ಓದಿಲ್ಲ ಹಾಗಂತ, ಬಟ್ ಅದರ ಬಗ್ಗೆ ಮಾತಾಡಿದ್ದೀನಿ, ಹೌದು. ಯಾಕಂದರೆ ಅದೆಲ್ಲ ಪಿಕ್ ಮಾಡಿದ್ದು ಈ ಪುಸ್ತಕಗಳಿಂದ ಪಿಕ್ ಮಾಡಿದ್ದೆ ಅಷ್ಟೇನೆ ಅಂತ. ಬಟ್ ನೋಡಿ, ನಿಮ್ಮ ಡೈಲಾಗ್ಸ್ಗಳನ್ನೇ ತಗೊಂಡಾಗ ಹೇಗಿರುತ್ತೆ ಅಂದರೆ, ಬಹುಶಃ ನೀವು ಇದನ್ನೇ ಒಂದು ಮೇನ್ ಸಬ್ಜೆಕ್ಟ್ ಆಗಿ ಒಂದು PhD ಮಾಡಿದಿರೋ ಸೈಕಾಲಜಿಲಿ ಅಂತ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಾಗರಿಕತೆ ಬಗ್ಗೆನೇ ಮಾತಾಡ್ತಾ ಒಂದು ನನಗೆ ಬಹಳ ನೆಚ್ಚಿನ ಲೈನ್ ಅಂದರೆ, ಹೊಲಸನ್ನ ನಾವು ಹೇಗೆ ಹೊರಗೆ ಹಾಕ್ತೀವಿ ಅನ್ನೋದು ನಾಗರಿಕತೆ ಅಂತೀರಾ ನೀವು. ವಿಚ್ ಇಸ್ ಸೋ ಬ್ಯೂಟಿಫುಲ್. ಯಾರು ಆ ಆ್ಯಂಗಲಲ್ಲಿ ಅದನ್ನು ಯೋಚನೆ ಮಾಡಿರೋದಿಲ್ಲ. ಇಲ್ಲ, ಹಾಗಲ್ಲ, ನಾವು ಅದನ್ನೇ ನೋಡ್ತೀವಲ್ಲ, ಹೊಲಸನ್ನ ಹೇಗೆ ಡಿಸ್ಪೋಸ್ ಮಾಡ್ತೀವಿ ಅಂತ ಕ್ರಿಯೇಟ್ ಮಾಡುತ್ತೆ ಎನಿ ಲಿವಿಂಗ್ ಸಿಸ್ಟಮ್. ಅಂದರೆ ಬದುಕಿರೋರು ಎಲ್ಲರೂ ಕಸ ಒಂದಷ್ಟು ಸೃಷ್ಟಿ ಆಗೇ ಆಗುತ್ತೆ, ಅದು ಪ್ರೋಸೆಸ್ ಆಫ್ ಬದುಕು ಅಷ್ಟೇ ಅಲ್ವಾ. ಆದರೆ ಆ ಕಸನ ಹೇಗೆ ನಾವು ಡಿಸ್ಪೋಸ್ ಮಾಡ್ತೀವಿ ಅನ್ನೋದಿದೆಯಲ್ಲ, ಅಲ್ಲೇ ಅಂತ ಕಾಣುತ್ತೆ. ಅಂದರೆ ಎಷ್ಟು ಸ್ವಚ್ಛವಾಗಿರ್ತೀವಿ ಅನ್ನೋ ಪ್ರಶ್ನೆ. ನಮಗೆ ಕಣ್ಣಿಗೆ ಕಾಣದ ಹಾಗೆಲ್ಲ ಮುಚ್ಚಿಡೋದನ್ನು ಕಲ್ತ್ರೆ ಏನು ಪ್ರಯೋಜನ ಆಗುತ್ತೆ. ಅಫ್ಕೋರ್ಸ್ ಇತ್ತೀಚೆಗಂತೂ ಬಿಡಿ, ಮಾತೆತ್ತಿದ್ರೆ ಎಲ್ಲರೂ ಟಿ ವಿನಲ್ಲಿ ಕರ್ನಾಟಕ ಮಾಡಲು ಅಂತಾರೆ. ನಾನು ಪೂರ್ತಿ ಕರ್ನಾಟಕ ಸುತ್ತೇ ಇದ್ದರೂ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಂತೂ ಸುತ್ತಾ ಇದ್ದೀನಿ. ಬೆಂಗಳೂರು ಮಾಡೋದು ಬೇಕಾ ಅಂತಂದರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು ಕಸ ವಿಲೇವಾರಿನಲ್ಲಿ ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದೀವಿ. ನಾಗರಿಕತೆ ಅಂದರೆ ಅದೇ ಅಲ್ವಾ, ಏನು ತಿಂತೀವಿ ಏನು ಉಡ್ತೀವಿ ಅನ್ನೋದು ಮ್ಯಾಟ್ರ್ ಆಗತ್ತಾ? ಯಾವತ್ತೂ ಯಾರೂ ವಿಷ ತಿಂದಿಲ್ಲ ಅಲ್ವಾ. ಎಲ್ಲ ಕಾಲದಲ್ಲೂ ಎಲ್ಲರೂ ಆ ಕಾಲಕ್ಕೆ ತಕ್ಕಂತಹ ಒಳ್ಳೆ ಊಟನೇ ಮಾಡಿದ್ದಾರೆ. ಮತ್ತು ಆ ಕಾಲದಲ್ಲಿ ನಾಲಿಗೆಗೆ ರುಚಿಯಾದದ್ದನ್ನೇ ತಿಂದಿದ್ದಾರೆ. ಪ್ರಾಯಶಃ ಸಿಹಿ ಡೆಫಿನೇಷನ್ ಏನು ಚೇಂಜ್ ಆಗಿದೆಯಾ? 10,000 ವರ್ಷದ ಹಿಂದೆ ಮನುಷ್ಯರಿಗೆ ಸಿಹಿಯ ಡೆಫಿನೇಷನ್ ಬೇರೆ ಇತ್ತು, ಇವಾಗ ಬೇರೆ ಅಂತಾಗಿದೆಯಾ? ಕಹಿ ಬೇರೆ ಅಂತಾಗಿದೆಯಾ? ಜೀರ್ಣಶಕ್ತಿ ಅದು ಬೇರೆ ಆಗಿದೆಯಾ? ದೇಹಕ್ಕೆ ಬೇಕಾದ ವಿಷಯಗಳು ಅಂದರೆ ಬಾಡಿ ಕೆಮಿಸ್ಟ್ರಿ ನಿಮಗೆ ಬೇರೆ ಆಗಿದೆಯಾ? ಅದೇ ಇದೆ ಅಲ್ವಾ. ಆದರೆ ಕಸದ ವಿಷಯಕ್ಕೆ ಬಂದಾಗ ಬೇರೆ ಆಗಿದೆ. ಕರೆಕ್ಟ್ ಅಲ್ವಾ. ನಾವು ಬದುಕೋದನ್ನು ಕಲ್ತೀವಿ ಅಂತಂದರೆ ನಾವು ಏನು ತಿನ್ನೋದು ಉಡೋದು ಇದ್ದೇ ಇದೆ, ಅದರೊಟ್ಟಿಗೆ ಇದನ್ನು ಕಲ್ತಿರಲ್ವ ನಾವೆಷ್ಟು ಅಂತ ನಾಗರಿಕರು ಅಂತ ಗೊತ್ತಾಗೋದು. ಬಟ್ ಇದನ್ನು ನಾವು ದೈಹಿಕವಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾನಸಿಕವಾಗಿ ಇಟ್ಕೋಬೋದು. ಯಾಕಂತಂದರೆ ಒಳ್ಳೆಯದನ್ನು ಯೋಚನೆ ಮಾಡ್ತೀವ, ಒಳ್ಳೆಯದನ್ನು ಮಾತಾಡ್ತೀವ ಅಂತ. ಬರೀ ಕೆಟ್ಟದನ್ನು ಯೋಚನೆ ಮಾಡಿ ಕೆಟ್ಟದನ್ನು ಮಾತಾಡಿದಾಗ ನೀವು ಅಟ್ಮಾಸ್ಫಿಯರಲ್ಲಿ ಒಂದು ಕಸವನ್ನೇ ಕ್ರಿಯೇಟ್ ಮಾಡ್ತೀರಿ ಅಲ್ವಾ. ಅದು ಒಂದು ಕಸವೇ. ಈಗಂತೂ ಬಿಡಿ, ನಿಮಗೆ ಯೂಟ್ಯೂಬ್ ಚಾನಲ್ಸು ಅದು ಇದು ಬಂದಾಗ ಕಸ ಅಲ್ಲೂ ಸಾಕಷ್ಟು ಬರ್ತದೆ ಅಲ್ವಾ. ಆಲೋಚನಾ ಲಹರಿಯ ಕಸಗಳಲ್ಲಿ ನಿಮಗೆ ಕಾಣಿಸೋದಿಲ್ವಾ? ಭಾಳಷ್ಟು ಕಾಣಿಸುತ್ತೆ. ನಿಜ ಸರ್, ಅಬ್ಸಲ್ಯೂಟ್ಲಿ. ಸರ್, ಇವಾಗ ನಿಮ್ಮ ಜೀವನ ಅಂದರೆ ಮೇ ಬಿ ನಾವು ಪ್ರಾರಂಭದಿಂದ ಅನಲೈಸ್ ಮಾಡ್ತಾ ಹೋದಾಗ ನೀವು ನಮಗೆ ಬಹುಶಃ ಅರ್ಥ ಆಗುತ್ತೆ, ಇಷ್ಟು ಇನ್ಡೆಪ್ತ್ ಕಾನ್ವರ್ಸೇಷನ್ಸ್ಗಳು ನಿಮ್ಮ ಮಾತಲ್ಲಿ, ನಿಮ್ಮ ಕೃತಿಯಲ್ಲಿ, ನಿಮ್ಮ ಸೀರಿಯಲ್ಸ್ಗಳಲ್ಲಿ ಏನಕ್ಕೆ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಒಂದು ನೀವು ಹೇಳಿದ್ರಿ, ಒಂದಷ್ಟು ಬುಕ್ಸ್ಗಳು, ನೀವೇನು ಚಿಕ್ಕ ವಯಸ್ಸಿಂದ ಸಾಕಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದೀರಾ. ನನಗೆ ಗೊತ್ತಿರೋ ಮಟ್ಟಿಗೆ ನೀವು ರಷ್ಯನ್ ಆಥರ್ಸಿಂದ ಸಾಕಷ್ಟು, ಅಂದರೆ ಅವರ ಪುಸ್ತಕಗಳನ್ನು ಸಾಕಷ್ಟು ಓದಿದ್ದೀರಾ. ಮೇನ್ ಆಗಿ ಬಂದದ್ದು ಅದಕ್ಕಿಂತ ಜಾಸ್ತಿ ಲಿಟ್ರೇಚರ್ ನಮಗೆಲ್ಲ ಪರಿಚಯ ಆದದ್ದು ತ್ರಿವೇಣಿ MK ಇಂದಿರಾ, ಆರ್ಯಾಂಬ ಪಟ್ಟಾಭಿ, ಕಾಕೋಡು ಸರೋಜರಾವ್, ಅಲ್ಲಿಂದಲೇ ನಮಗೆ ಅಂದರೆ ಸಾಹಿತ್ಯದ ಪರಿಚಯ ಶುರುವಾದದ್ದೇ ಅಲ್ಲಿ, ಕನ್ನಡ ಸಾಹಿತ್ಯದ ಪರಿಚಯ. ನಂತರ ಆನಾಕ್ರು, ತಾರಾಸು, ರಾಮಮೂರ್ತಿ, ಇವು ಕೆಲವು ಹೆಸರುಗಳು. ಪ್ರಾಯಶಃ ಅದಾದ ನಂತರ ಬಂದದ್ದು ಕಾರಂತ, ಬೇಂದ್ರೆ, ಶಿವರಾಮ್ ಕಾರಂತರು, ಬೇಂದ್ರೆ ಅವರು, ಮತ್ತು ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ. ಪ್ರಾಯಶಃ ದಟ್ ವಾಸ್ ದ ಗ್ರೋತ್. ಅಂದರೆ ಸಾಹಿತ್ಯ ಮೊದಲಿಂದ ಅಭ್ಯಾಸ ಇದೆ, ಅದರೊಟ್ಟಿಗೆ ಏನಾಯಿತು ಅಂತಂದರೆ ಇಂಗ್ಲೀಷ್ ಲಿಟ್ರೇಚರ್ ಯಾರೋ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಇಂಗ್ಲೀಷ್ ಲಿಟ್ರೇಚರ್ ಇಂಟ್ರೊಡ್ಯೂಸ್ ಆದ ಮೇಲೆ ಶುರುವಾದದ್ದು ರಷ್ಯನ್ ಆಥರ್ಸು. ರಷ್ಯನ್ ಆಥರ್ಸ್ ಭಾಳ ಪ್ರೀತಿಸಿದ್ದು ಒಂದೇ ಕಾರಣಕ್ಕೆ, ಅಂದರೆ
ಇಲ್ಲಿಯ ಮನಸ್ಥಿತಿಗೂ ಹ್ಮ್ ರಷ್ಯಾದ ಮನಸ್ಥಿತಿಗೂ ಎಲ್ಲ ಭಾಳ ಹತ್ತಿರ ಇದೆ ಅಂತ ಅನ್ನಿಸ್ತು. ಹ್ಮ್ ಅದರ ದೃಷ್ಟಿಕೋನಗಳು ಭಾಳ ಹತ್ತಿರ ಇದೆ. ಓಕೆ ಅಲ್ಲೂ ಕೂಡ ದ ಫಿಲಾಸಫಿ ಈಸ್ ಮೋರ್ ಆಫ್ ದ ಈಸ್ಟ್, ಲೆಸ್ ಆಫ್ ದ ವೆಸ್ಟ್. ಹ್ಮ್ ಹಾಗಾಗಿ ಅದು ಭಾಳ ಹತ್ತಿರ ಆಗುತ್ತೆ ನಮಗೆ. ಮತ್ತು ಅಲ್ಲಿಯ ಕಾಂಪ್ಲೆಕ್ಸಿಟೀಸು ಇಲ್ಲಿಯ ಹಾಗೆ ಇದೆ. ಓಕೆ ಅಂದರೆ ಇಲ್ಲಿಯ ಬದುಕಿನ ಕಾಂಪ್ಲೆಕ್ಸಿಟೀಸ್ ಹಾಗೆ, ಇಂಟರ್ಪರ್ಸನಲ್ ರಿಲೇಷನ್ಸ್ ಕೂಡ ಹಾಗೆಯೇ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ರಷ್ಯನ್ ಆಥರ್ ಸುಮಾರು, ಬೇರೆ ಓದಿಲ್ಲ ಅಂತಲ್ಲ, ಬೇರೆ ಹಾಗೆ ನೋಡಿದ್ರೆ ಹೆಮಿಂಗ್ವೇ ಭಾಳ ಪ್ರೀತಿಸಿ ಓದಿದ್ದೇನೆ, ಹ್ಮ್ ಜಾರ್ಜ್ ಆರ್ವೆಲ್ ಓದಿದ್ದೆ, ಹ್ಮ್ ಸ್ಟೀನ್ ಬಕ್ಕು ಹ್ಮ್ ಅಂದರೆ ಭಾಳ ಪ್ರೀತಿಯಿಂದ ಓದಿದ್ದೇನೆ. ಶೇಕ್ಸ್ಪಿಯರ್ ನಿಮಗೆ ಥಿಯೇಟ್ರಿಗೆ ನೆಂಟರ್ಸ್ಗೆ ಬಂದಮೇಲೆ ಶೇಕ್ಸ್ಪಿಯರ್ ಓದಿದ್ದು ಬಂತು ಅಷ್ಟೇ ನಾನು ಅಂತ. ರಷ್ಯಾದಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಹೆಚ್ಚು ಕಮ್ಮಿ ಎಲ್ಲ ಆಥರ್ಸ್ದು ಓದಿದೆ ಅಂತ ಕಾಣುತ್ತೆ. ಗೋಗೋಲು, ಪುಷ್ಕಿನ್ನು, ಟರ್ಗೆನೆವ್, ಟಾಲ್ಸ್ಟಾಯ್, ಗಾರ್ಕಿ, ಚೆಕೋವ್, ಸೋಲ್ಜನಿಟ್ಸಿನ್, ಡೋಸ್ಟೋವ್ಸ್ಕಿ, ಶೋಲೋಕೋವ್, ಪ್ರಾಯಶಃ ಹೆಚ್ಚು ಕಮ್ಮಿ ಎಲ್ಲ ಆಥರ್ಸು ಅಂದರೆ ಆ ಕಾಲಕ್ಕೆ. ಹ್ಮ್ ಅದರ ಒಂದನ್ನು ವಾಚ್ ಮಾಡಬೇಕು ನೀವು. ಸ್ಟಾಲಿನ್ ಪೀರಿಯಡ್ಡಲ್ಲಿ ಬಂದದ್ದು ಯಾರು ಸೋಲ್ಜನಿಟ್ಸಿನ್ ಬರಿತಾ ಇದ್ದಿದ್ದು. ಅವನ ನಂತರ ಕ್ಲಾಸಿಕ್ಸ್ ಮತ್ತೆ ಬರಲೇ ಇಲ್ಲ. ಅಲ್ಲೂ ಎಲ್ಲೋ ಒಂದು ಕಡೆ ವ್ಯವಸ್ಥೆ ನಿಧಾನವಾಗಿ ಕಮ್ಯುನಿಸ್ಟ್ಗಳು ಬಂದು, ಅಂದರೆ ಕಮ್ಯುನಿಸ್ಟ್ ಸಿದ್ಧಾಂತ ಮುನ್ನೆಲೆಗೆ ಬಂದಾಗ ಸೋಷಿಯಲ್ ಲೈಫ್ ಸತ್ತೋಯ್ತು. ಹ್ಮ್ ಹ್ಮ್ ಅಂದರೆ ನಿಮಗೆ ಕಥೆಗಳು ಸತ್ತೋದ್ವು, ಪ್ಯಾಟ್ರನ್ಗಳು ಕ್ರಿಯೇಟ್ ಆದವು ಅಂತ ನಾನು ಹೇಳ್ತಾ ಇರೋದು. ವೆರೈಟಿ ಇರಬೇಕಲ್ಲ ಕಥೆಗಳಿಗೆ. ಅಂದರೆ ಬದುಕಿನ ವಿಸ್ತಾರ, ಆಯಾ ಜಾಗ. ಇವಾಗ ಎಲ್ಲ ಊರು ಒಂದೇ ಥರ ಕಂಡ್ರೆ ಏನಾಗುತ್ತೆ ನಿಮಗೆ ಅಂತ. ನೀವು ಜಪಾನ್ಗೆ ಹೋಗಿ ಎಲ್ಲ ಊರು ಒಂದೇ ಥರ ಕಾಣುತ್ತೆ. ಅಲ್ಲಿಗೆ ನೀವು ರೋಬೋಗಳು ಬದುಕ್ತಾ ಇದ್ದೀರಿ ಅಂತ ಅನಿಸುತ್ತೆ. ಅಲ್ಲಿ ಯಾರೂ ಮಕ್ಕಳನ್ನ ಎತ್ಕೊಂಡು ಹೋಗಿದ್ದು ಕಮ್ಮಿ, ನಾಯಿನ ಎತ್ಕೊಂಡು ಹೋದವರೇ ಜಾಸ್ತಿ ಇದ್ದಾರೆ ಜಪಾನ್. ನಾನು ಇತ್ತೀಚೆಗೆ ಹೋಗಿದ್ದೆ, ಅವೇ ಜಾಸ್ತಿ ಕಾಣಿಸುತ್ತೆ. ಅಂದರೆ ಒಂದೇ ಥರ ಕಾಣಿಸುತ್ತೆ ಊರು. ಯಾವುದೇ ಊರಿಗೆ ಹೋಗಿ ಅದೇ ಥರ ಕಾಣಿಸುತ್ತೆ, ಏನು ವ್ಯತ್ಯಾಸ ಕಾಣಿಸಲ್ಲ ನಿಮಗೆ. ಅಂದರೆ ಅಲ್ಲಿ ಏನು ಕಥೆಗಳೇನು ಬರಲಿಕ್ಕೆ ಸಾಧ್ಯ ಬರೋಲ್ಲ. ಪ್ರಾಯಶಃ ಹಳೆಯ ಕಲ್ಚರ್ ಇದ್ದು ಹೊಸತು ಅದರೊಟ್ಟಿಗೆ ಬ್ಲೆಂಡಾಗಿ ಮುಂದಕ್ಕೆ ಹೋದಾಗ ಐ ಥಿಂಕ್ ಕ್ಲಾಸಿಕ್ಸ್ಗಳಿಗೆಲ್ಲ ಭಾಳ ಜಾಗ ಇದೆ ಅಂತ ಅನಿಸುತ್ತೆ. ನಿಜ ನಿಜ. ರಷ್ಯನ್ ಆದರೆ ಅದೇ ನೋಡಿ, ಕನ್ನಡದಲ್ಲಿ ನಿಮಗೆ ಹಾಂ ನಾವು ಕುವೆಂಪು ಅಂತಿದ್ವಿ, ದ ರಾ ಬೇಂದ್ರೆ ಅಂದ್ವಿ, ಶಿವರಾಮ್ ಕಾರಂತರು ಆಯಿತು, ಪೂರ್ಣಚಂದ್ರ ತೇಜಸ್ವಿ ಮಾತಾಡಿದ್ವಿ, ಎಸ್ ಎಲ್ ಭೈರಪ್ಪನವ್ರನ್ನ ಮಾತಾಡಿದ್ವಿ. ಅಲ್ಲಿಗೆ ಮುಗಿದೋಯ್ತು ಅನ್ನೋ ಥರ ಅನ್ನೋ ಹಂಗಿಲ್ಲ ಇಲ್ಲಿ. ಈಗ ಇತ್ತೀಚೆಗೆ ಮಾಗಧ ಅಂತ ಒಂದು ಪುಸ್ತಕ ಬಂದಿದೆ, ಸಹನಾ ವಿಜಯಕುಮಾರ್ ಬರೆದಿದ್ದಾರೆ. ಪ್ರಾಯಶಃ ಆ ಪ್ಯಾಟ್ರನ್ ಇತ್ತಲ್ಲ, ಅಂದರೆ ಅದೊಂದು ಹರಿವು ಇತ್ತಲ್ಲ, ಸಾಹಿತ್ಯದ ಹರಿವಿದೆಯಲ್ಲ, ಅದು ಅಷ್ಟೇ ಸಾಂದ್ರತೆಯಲ್ಲಿ ಅಷ್ಟೇ ಗಾಢವಾಗಿ ಇನ್ನೂ ಮುಂದುವರಿತಿದೆ ಅಂತ ಗೊತ್ತಾಗುತ್ತೆ. ನಿಜ. ಇವರ ಮಾಗಧ ಪುಸ್ತಕ ಓದಿದಾಗ ನಾನು ಯಾವುದೋ ಕಾಲದಲ್ಲಿ ನನಗೆ ಶಿವರಾಮ್ ಕಾರಂತರನ್ನ ನಾನು 70ನೇ ಇಸ್ವಿ ಅಂದರೆ ಓಕೆ, ಐ ವಾಸ್ ಅಬೌಟ್ 17 years old ಅಂತ ಇಟ್ಕೊಳ್ಳಿ. ಅಂದರೆ ನಾನು ಮಾತಾಡ್ತಾ ಇರೋದು 55 ವರ್ಷದ ಹಿಂದೆ ಓದಿದ ಕಾರಂತರ ಪುಸ್ತಕನೂ ಅದರ ಸಾಂದ್ರತೆ ಇವತ್ತು ಕೂತ್ಕೊಂಡು ಸಹನಾ ವಿಜಯಕುಮಾರ್ ಓದಿದಾಗಲೂ ಅದೇ ಸಿಗತ್ತೆ ಅನ್ನೋದಾದರೆ ಪ್ರಾಯಶಃ ಫ್ಲೋ ಕಂಟಿನ್ಯೂ ಆಗಿದೆ ನಮ್ಮಲ್ಲಿ ಸಾಹಿತ್ಯದಲ್ಲಿ. ಅಲ್ಲಿಗೆ ನಮ್ಮ ಬದುಕು ಅಷ್ಟು ಏಕತಾನತೆಗೆ ಬಿದ್ದಿಲ್ಲ. ಭಾಳ ದೊಡ್ಡದಾಗೇನೋ ಅಂತಲ್ಲ, ಅದರ ಒಂದು ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇದ್ದದ್ದರಿಂದ ಆದಾಯ ತೆರಿಗೆ ಇಲಾಖೆಯಲ್ಲಿದ್ದರೂ ಕೂಡ ಹಣ ಬಹಳ ಮುಖ್ಯ ಆಗಲಿಲ್ಲ ನನಗೆ ಅಂತ. ಆ್ಯಂಡ್ ಇವತ್ತಿಗೂ ತುಂಬ ಎಕ್ಸ್ಟೆನ್ಸಿವ್ಲಿ ಓದ್ತೀರಾ ನೀವು, ಅದೇ ತುಂಬ ಖುಷಿ. ಹಾಗಾಗಿ ನಿಮ್ಮನ್ನು ಟಾಪ್ 3 ಟಾಪ್ 5 ಕೇಳಿದ್ರೆ ತುಂಬ ಕಡಿಮೆ ಆಗುತ್ತೆ. ಎಲ್ಲ ಕಾಲಕ್ಕೂ ಎಲ್ಲರಿಗೂ ರಿಲೇಟಬಲ್ ಅಂತ ಅನಿಸೋವಂಥ ವರ್ಲ್ಡ್ ಲಿಟ್ರೇಚರ್ ಮತ್ತು ಕನ್ನಡ ಸಾಹಿತ್ಯ ಎರಡನ್ನೂ ಕ್ಲಬ್ ಮಾಡಿ ಒಂದು ಟಾಪ್ 10 ಬುಕ್ಸ್ ಆಫ್ ಆಲ್ ಟೈಮ್ ನೀವು ಹೇಳಬೇಕು ಅನ್ನೋದಿದ್ರೆ ಸರ್? ಅವತ್ತಿಗೂ ಇವತ್ತಿಗೂ ರೆಲೆವೆಂಟ್ ಅನ್ನುವಂಥದ್ದು ನಾನು ಹೇಳ್ತಿರೋದು. ಇದರಲ್ಲಿ ಯಾವುದೇ ಒಂದು ಪುಸ್ತಕ ಅಂತ ಮೆನ್ಷನ್ ಮಾಡೋದು ಕಷ್ಟ. ನಾನು ಆಥರ್ಸ್ ಮೆನ್ಷನ್ ಮಾಡೋದು ನನಗೆ ಈಸಿ ಆಗುತ್ತೆ ಅಂತ. ಪ್ರಾಯಶಃ ನನಗೆ ಶಿವರಾಮ್ ಕಾರಂತರು ನನಗೆ ಯಾವುದೇ ಬಹಳ ಕಾಲದಿಂದ ನನಗೆ ಪ್ರೀತಿಸಿದ್ದು. ಎಲ್ಲ ವರ್ಗಕ್ಕೂ ಹೌದು, ಯಾಕಂದರೆ ಅವ್ರದ್ದು ಇದರಲ್ಲಿ ಎಲ್ಲಿ ಕುಂದಾಪುರದ ಹತ್ತಿರ ಅವ್ರ ಊರು ಯಾವುದೋ ಒಂದಿದೆ, ಅಲ್ಲಿ ಹೋಗಿದ್ದೆ ಅಲ್ಲಿ ಅಂತ. ಅಲ್ಲಿ ಬೋರ್ಡ್ ಇದೆ, 3 ಬೋರ್ಡ್ ಇದೆ, ಅವರು ಬರೆದಂತಹ ಬರಹಗಳದ್ದು ಪುಸ್ತಕಗಳ ಹೆಸರುಗಳಿದೆ ಅಂತ ಹೇಳಿ ಅಂತ. ಅಷ್ಟು ಓದೋಕ್ಕೆ ಆಗಲ್ಲ ನಮ್ಮ ಜೀವನದಲ್ಲಿ, ಬರೆಯೋದು ಹಾಳಾಗೋಗಲಿ, ಅಷ್ಟು ಪುಸ್ತಕ ಓದೋಕ್ಕೆ ಆಗಲ್ಲ. ನಾನಲ್ಲಿ ಕೂತು ನೋಡಿದ್ದೆ ಅನ್ನೋದು ಇದರಲ್ಲಿ ಯಾವ್ಯಾವ್ದು ನಾನು ಇನ್ನೂ ಓದಿಲ್ಲ ಅಂತ ಲಿಸ್ಟ್ ಮಾಡ್ಕೊಂಡೆ ಹೊರತು ಅದು ಅಷ್ಟು ಒಬ್ಬ ಮನುಷ್ಯ ಬರೆಯೋದಕ್ಕೆ ಆಯ್ತಾ ಅನ್ನೋ ಪ್ರಶ್ನೆ ನಾನು ಹೇಳ್ತಾ ಇರೋದು. ವಾಲ್ಯೂಮ್ ಅಲ್ವಾ, ಎಲ್ಲ ವರ್ಗದವ್ರಿಗೂ ಬರ್ದಿದ್ದಾರೆ, ಎಲ್ಲ ವರ್ಗದವ್ರಿಗೂ. ಹಾಗೆ ಕಾರಂತರನ್ನ ನನಗೆ ಭಾಳ ಅನಿಸಿದ್ದು. ನಂತರದ ಜನ್ರೇಷನಲ್ಲಿ ನಾನು ಎಸ್ ಎಲ್ ಭೈರಪ್ಪನವ್ರನ್ನ ಭಾಳ ಪ್ರೀತಿಸ್ತೆ. ಎಸ್ ಎಲ್ ಭೈರಪ್ಪನವರು ಅಷ್ಟೇ, ಸಬ್ಜೆಕ್ಟ್ನ ವೇರಿ ಎಷ್ಟಿದೆ ಅಂತ. ನಿಜ ನಿಜ. ಅವರು ನಂಬಿದ್ದನ್ನು ಸ್ಪಷ್ಟವಾಗಿ ನಂಬಿ ನೇರ ಅದರ ಬಗ್ಗೆ ಮಾತಾಡಿದ್ದಾರೆ. ಭಾಳ ಇಷ್ಟವಾದಂಥ ಬರಹ. ಪ್ರಾಯಶಃ ಭಾಷೆ ಉಳ್ಕೊಂಡಿದ್ದು ಈ ಬರಹಗಾರರಿಂದ ಪೂರ್ಣಚಂದ್ರ ತೇಜಸ್ವಿ ಅವರು. ಅವ್ರದ್ದು ಅಷ್ಟೇ, ವಾಲ್ಯೂಮು ಇದೆ, ಕ್ವಾಲಿಟಿನೂ ಇದೆ, ಮತ್ತು ಓದಿಸ್ಕೊಂಡು ಹೋಗ್ತದೆ. ಭಾಳ ಪ್ರೀತಿ ಅನಿಸುತ್ತೆ ಅಂತ. ಕನ್ನಡದಲ್ಲಿ ನನಗೆ ಅಫ್ಕೋರ್ಸ್ ಹೆಸರುಗಳು ಮೆನ್ಷನ್ ಮಾಡ್ತಾ ಹೋದರೆ ನನಗೆ ಇದು 3 ನನಗೆ
ಬಹಳ ಮುಖ್ಯವಾಗಿ ಕಾಡದಂಥ ಹೆಸರುಗಳು. ಬೇಂದ್ರೆಯವರ ಗದ್ಯ ಬಹಳ ಜನ ಓದಿಲ್ಲ. ನಾನು ಬೇಂದ್ರೆಯವರ ಗದ್ಯ ಓದಿದ್ದೇನೆ. ಬೇಂದ್ರೆಯವರ ಪದ್ಯಗಳು ಜನಕ್ಕೆ ಬಹಳ ಪರಿಚಯ. ಬೇಂದ್ರೆಯವರ ಗದ್ಯಗಳು ಅಷ್ಟೇ ಅದ್ಭುತವಾಗಿವೆ. ಔದುಂಬರ ಗಾಥೆ ಅಂತ ಒಂದು 2 ಪುಸ್ತಕನೇ ಅದು ವಾಲ್ಯೂಮ್ ಇದೆ, ಅದು ಓದಿದ್ದೇನೆ. ಅದರಲ್ಲಿ ಅವರು ಮಾಡಿದ ಭಾಷಣಗಳೆಲ್ಲ ಇದೆ. ಅದರಲ್ಲಿ ಗದ್ಯವೂ ಅಷ್ಟೇ ಅದ್ಭುತವಾಗಿದೆ. ಟಾಪ್ 10 ಅಂತ ಪುಸ್ತಕಗಳ ಲಿಸ್ಟ್ ಹೇಳೋದು ಭಾಳ ಕಷ್ಟ. ಅಫ್ಕೋರ್ಸ್ ಒಂದಿದೆ, ಪುಸ್ತಕ ಇಷ್ಟವಾಗದೇ ಇದ್ದರೆ ಓದಿರೋದೇ ಇಲ್ಲ. ಅಂದರೆ ಮೊದಲ 2-3 ಪೇಜ್ ಓದಿದಾಗ ಅದು ನಿಮ್ಮನ್ನು ಸೆಳೆದೇ ಹೋದರೆ, ಅದು ನಿಮ್ಮ ಹಿಡಿತಕ್ಕೆ ಸಿಗದೆ ಹೋದರೆ, ಅಥವಾ ನಿಮಗದು ಇಂಟ್ರೆಸ್ಟ್ ಇಲ್ಲ ಅಂದರೆ ಮುಂದೆ ಓದಿರೋದೇ ಇಲ್ಲ. ಅದಕ್ಕೆ ಓದಿದ್ದೆಲ್ಲ ಒಳ್ಳೆ ಪುಸ್ತಕಗಳಾದರೆ ಹೌದು, ಓದಿದ್ದೆಲ್ಲ ಒಳ್ಳೆ ಪುಸ್ತಕಗಳೇ. ಆಥರ್ಸನ್ನು ಮೆನ್ಷನ್ ಮಾಡೋದಾಗತ್ತೆ. ಅಂದರೆ ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡಿದ ಆಥರ್ಸು ಪ್ರಾಯಶಃ ಮೊದಲಿಗೆ ಶಿವರಾಮ್ ಕಾರಂತರು ನನ್ನ ಭಾಳ ಇನ್ಫ್ಲೂಯೆನ್ಸ್ ಮಾಡಿದ ಆಥರು. ಅಂದರೆ ಲಿಟ್ರೇಚರ್ನ ಯಾವುದೋ ಒಂದು ಆಳಕ್ಕೆ ತೊಗೊಂಡು ಅದನ್ನು ಓದೋ ರೀತಿ ಇದೆಯಲ್ಲ, ತೊಗೊಂಡೋಗಿದ್ದು ಶಿವರಾಮ್ ಕಾರಂತರಿಂದಾನೆ. ಅಂದರೆ SL ಭೈರಪ್ಪನವ್ರನ್ನ ಭಾಳ ಪ್ರೀತಿಸಿದ್ದೇನೆ. ಪೂರ್ಣಚಂದ್ರ ತೇಜಸ್ವಿ, ದಾರಾ ಬೇಂದ್ರೆ ಅವರಾಗತ್ತೆ. ಇತ್ತೀಚಿನ ರೈಟರ್ಸ್ ಹೇಳಿದ್ನಲ್ಲ ಹಾಗೆ ಹೊರಗಿನ ಆಥರ್ಸಲ್ಲಿ ಜಾರ್ಜ್ ಆರ್ವೆಲ್ಲು, ಜಾನ್ ಸ್ಟೀನ್ಬಕ್ದು ಗ್ರೇಪ್ಸ್ ಆಫ್ ರಾತ್ ಅಂತ ಒಂದು ಪುಸ್ತಕ ಇದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಗ್ರೇಪ್ಸ್ ಆಫ್ ರಾತ್ ಒಂದು, ಮತ್ತು ಆಫ್ ಮೈಸ್ ಆ್ಯಂಡ್ ಮೆನ್ ಅಂತ ಒಂದು ಪುಸ್ತಕ ಇದೆ. ಈ 2 ಪುಸ್ತಕಗಳು ಸ್ಪೆಸಿಫಿಕ್ ಪುಸ್ತಕಗಳು ಅದನ್ನ ಹೇಳಿದ್ನಲ್ಲ, ಮೆನ್ಷನ್ ಮಾಡೋದು ಭಾಳ ಕಷ್ಟ. ಭಾಳ ಒಳ್ಳೊಳ್ಳೆ ಲಿಟ್ರೇಚರ್ ಇದೆ. ಹಾಗಾಗಿ ಟಾಪ್ 10 ಅಂತ ಹೇಳೋದಿದೆಯಲ್ಲ ಭಾಳ ಕಷ್ಟ. ಸರ್, ನಾವು ಬೆಳೆದು ಬಂದಂಥ ರೀತಿ ಮತ್ತು ನಾವು ಎಲ್ಲೆಲ್ಲೆಲ್ಲ ಕೆಲಸ ಮಾಡಿರ್ತೀವಿ, ಯಾರನ್ನೆಲ್ಲ ಭೇಟಿ ಮಾಡ್ತೀವಿ ಅನ್ನೋದು ನಮ್ಮನ್ನು ಬಹಳವಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇವಾಗ ಬಿಗಿನಿಂಗ್ ವಿತ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿನ ನಿಮ್ಮ ಕೆಲಸ ಒಂದು, ಹೌ ಹ್ಯಾಸ್ ಇಟ್ ಇನ್ಫ್ಲುಯೆನ್ಸ್ ನಿಮ್ಮ ಇವತ್ತಿನ ಜೀವನವನ್ನು ಕೂಡ, ಆ್ಯಂಡ್ ಹೌ ವಾಸ್ ದ ವರ್ಕ್ ಅಲ್ಲಿ ಅವತ್ತಿನ ದಿನಕ್ಕೆ? ಪೋಸ್ಟಲ್ ಡಿಪಾರ್ಟ್ಮೆಂಟ್ ವರ್ಕ್ ಇತ್ತಲ್ಲ, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಭಾಳ ಡಿಸಿಪ್ಲಿನ್ಡ್ ವರ್ಕ್ ಅಂತ. ನನಗೆ ಅಫ್ಕೋರ್ಸ್ ನಾನು ಬ್ಯಾಂಗ್ಳೂರ್ GPOನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ BS ರಾವ್ ಅಂತ ಹೇಳಿ ಪೋಸ್ಟ್ ಮಾಸ್ಟರ್ ವಾಸ್. He was a ಗೆಸ್ಟೆಡ್ ಪೋಸ್ಟ್ ಮಾಸ್ಟರ್, ಗೆಸ್ಟೆಡ್ ಗ್ರೂಪ್ B ಪೋಸ್ಟ್ ಮಾಸ್ಟರ್. ಭಾಳ ಟಫ್ ಪರ್ಸನ್. ಹಾಗಾಗಿ ಡಿಸಿಪ್ಲಿನ್ ವಾಸ್ ವೆರಿ ಹೈ ಇನ್ ಪೋಸ್ಟ್ ಆಫೀಸ್. ಮತ್ತು ವರ್ಕ್ ಲೋಡು ಜಾಸ್ತಿ ಇದೆ, ಡಿಸಿಪ್ಲಿನು ಭಾಳ ಹೈ ಇದೆ. ಭಾಳಷ್ಟು ಸಾರಿ ಇಟ್ ಈಸ್ ಫಿಸಿಕಲ್ ವರ್ಕ್. ಅಂದರೆ ಇವಾಗ ಪೋಸ್ಟಲ್ ಆರ್ಡ್ರ್ ಕೊಡೋದು, ಅಥವಾ ಇನ್ನೊಂದು ಮನಿ ಆರ್ಡ್ರ್ ಕೌಂಟ್ರ್ ಕೂರ್ಬೋದು, ಸ್ಟ್ಯಾಂಪಿನ ಕೌಂಟ್ರ್ ಕೂರ್ಬೋದು, ಸಾರ್ಟಿಂಗ್ ಅಂತ ಏನೋ ಕೆಲಸ ಮಾಡ್ತಿದ್ದೆ. ಅಂದರೆ ಕಾರ್ಡ್ ಇದು ಲೆಟರ್ಸ್ನ ಸಾರ್ಟ್ ಮಾಡೋದು, ಅಡ್ರೆಸ್ ವೈಸ್ ಸಾರ್ಟ್ ಮಾಡೋದು ಅದಕ್ಕೆ ಅಂತ. ಅಫ್ಕೋರ್ಸ್ ನನಗೆ 6 ತಿಂಗಳ ಈ ಥರ ಕೆಲಸ ಮಾಡಿದ್ದು. 6 ತಿಂಗಳಾದ ಮೇಲೆ ಅವರು ನನ್ನನ್ನು ಕರೆಸ್ಪಾಂಡೆನ್ಸ್ ವರ್ಕ್ ಅಂತೇಳಿ ಅಲ್ಲಿಗೆ ತೊಗೊಂಡ್ರು. ಕಂಪ್ಲೇಂಟ್ಸ್ ಇನ್ಚಾರ್ಜ್ ಆಗಿದ್ದೆ ನಾನು. ಅಂದರೆ ಬಂದ ಕಂಪ್ಲೇಂಟ್ಸನ್ನು ಅಟೆಂಡ್ ಮಾಡುವಂಥ ಕೆಲಸದಲ್ಲಿದ್ದೆ. ಹಾಗಾಗಿ ದಟ್ ವರ್ಕ್ ವಾಸ್ ಇಂಟ್ರೆಸ್ಟಿಂಗ್. ನಾನು ಮಾಡೋದ್ರೆ ಒಂದು ಅಲ್ಲಿ ನೋಡಿದ್ದೇನು ಅಂದರೆ ಶಿಸ್ತು. ಆ ಶಿಸ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದ್ದಷ್ಟು ಬೇರೆಲ್ಲೂ ನೋಡಲಿಲ್ಲ ನಾನು ಅಂತ ಹೇಳಿ. ಈಗಲೂ ನಾವು ಧೈರ್ಯವಾಗಿ ಒಂದು ಕಾರ್ಡ್ ಪೋಸ್ಟ್ ಮಾಡಿದ್ರೆ ತಲುಪತ್ತೆ ಅಂತ ನಂಬಿಕೆ ನಮಗಿದೆ. ಕರೆಕ್ಟ್ ಸರ್. ಮನಿ ಆರ್ಡರ್ ಕಳಿಸಿದ್ರೆ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗ ಅಫ್ಕೋರ್ಸ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಚೇಂಜ್ ಆಗಿದೆ. ಈಗ ಇತ್ತೀಚೆಗೆ ಅವ್ರು ಸ್ವಲ್ಪ ಬ್ಯಾಂಕಿಂಗು ಅದಕ್ಕೆಲ್ಲ ಬಂದಿದ್ದಾರೆ. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸು, ಇನ್ವೆಸ್ಟ್ಮೆಂಟ್ಸು, ಸೇವಿಂಗ್ ಸ್ಕೀಮ್ಸ್ ಎಲ್ಲ ಬಂದಿದೆ. ಈಗಲೂ ನನಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ, ನನ್ನ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಆರ್ ಇನ್ ಪೋಸ್ಟ್ ಆಫೀಸ್. ಹೌದು, ಅವರು ನನಗೆ ಅಲ್ಲಿ ವರ್ಕಿಂಗ್ ಪ್ಯಾಟರ್ನ್ ಭಾಳ ಆರಾಮಾಗಿದೆ, ಕಂಫರ್ಟಬಲ್ ಇದೆ. ಭಾಳ ಜನ ಅಂತಾರೆ ಪೋಸ್ಟ್ ಆಫೀಸ್ನಲ್ಲಿ ವಿಡ್ರಾ ಮಾಡಬೇಕಾದ್ರೆ ಅದು ಇದು ಅಂತೇಳಿ ಏನೋ ಹೇಳ್ತಾರೆ. ನಂದು PPF ಅಕೌಂಟ್ ಇತ್ತು. ಇಟ್ ವಾಸ್ ದೇರ್ ಫಾರ್ ಅಬೌಟ್ ಮೋರ್ ದೆನ್ 35 years. ನಾ ಕ್ಲೋಸ್ ಮಾಡೋಕ್ಕೆ ಹೋದಾಗ ನನ್ನ ತಲೆಯಲ್ಲೂ ಅದೇ ಇತ್ತು, ಏನು ಭಾಳ ನಿಧಾನ ಆಗತ್ತೆ ಅಂತ. 20 minutesಲ್ಲಿ ಮುಗಿಸ್ಕೊಟ್ರು. ಹಾಗಾಗಿ ನಾನು ಹೇಳ್ತೀನಲ್ಲ, ಪೋಸ್ಟ್ ಆಫೀಸ್ ನನಗೆ ಇಂಪ್ರೆಸ್ ಆಗಿದ್ದು ಶಿಸ್ತು. ಪ್ರಾಬಲಿ ದಟ್ ಇಸ್ ವಾಟ್ ಐ ಲರ್ನ್ಡ್ ದೇರ್. ಬಟ್ ಅಲ್ಲಿಂದ ಇನ್ಕಮ್ ಟ್ಯಾಕ್ಸಿಗೆ ಬಂದೆ. ಪೋಸ್ಟ್ ಆಫೀಸ್ನಲ್ಲಿ ಯಾವ ಪೇಪರ್ ಬಂದರೂ ಡಿಪಾರ್ಟ್ಮೆಂಟ್ಗೆ ಅದೊಂದು ಫೈಲ್ಗೆ ಹೋಗೋದು. ಇನ್ಕಮ್ ಟ್ಯಾಕ್ಸ್ ಬಂದಮೇಲೆ ನಾನು ನೋಡಿದ್ದು ಪೇಪರ್ ಬಂದದ್ದು ಅಲ್ಲೇ ಇರುತ್ತೆ, ಯಾವುದೂ ಫೈಲ್ಗೆ ಹೋಗಲ್ಲ. ಅಂದರೆ ಯಾಕ ಇಲ್ಲಿ ಗೊತ್ತಾಗತ್ತೆ ನೋಡಿ, ಪೋಸ್ಟಲ್ ಡಿಪಾರ್ಟ್ಮೆಂಟು ಇಟ್ಸ್ ಎ ಡಿಪಾರ್ಟ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಬಹಳ ಜವಾಬ್ದಾರಿಯನ್ನು ನೋಡೋ ಡಿಪಾರ್ಟ್ಮೆಂಟ್ ಆಗ್ತಿತ್ತು. ಅದೇ ಇನ್ಕಮ್ ಟ್ಯಾಕ್ಸಿಗೆ ಬಂದಾಗ ಇದು ಅಧಿಕಾರದ ಡಿಪಾರ್ಟ್ಮೆಂಟು. ಈ ಅಧಿಕಾರ ಅನ್ನೋದು ತಲೆಗೆ ಬರ್ತಾ ಇದ್ದಂಗೆ ಎಲ್ಲವೂ ಹಕ್ಕಾಗಿ ಹೋಗ್ತದೆ, ನೀವು ಯಾರು ಕೇಳೋಕ್ಕೆ ಅಲ್ವಾ? ಹಾಗಾಗಿ ಅಧಿಕಾರದ ಡಿಪಾರ್ಟ್ಮೆಂಟಲ್ಲಿ ಜವಾಬ್ದಾರಿಗಳು ಕಮ್ಮಿ. ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ಆಚೆ ಈಚೆ ಓಡಾಡಲ್ಲ. ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ದುಡ್ಡು ಬಹಳ ಮುಖ್ಯವಾದ, ಯಾಕಂದರೆ ಅದೇ ಕಮಾಡಿಟಿಯಲ್ಲಿ ವಿ ಡೀಲ್ ವಿತ್ ಪೀಪಲ್ ಹೂ ಹ್ಯಾವ್ ಲಾಟ್ ಆಫ್ ಮನಿ, ವುಡ್ ಹ್ಯಾವ್ ಡನ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಸೇವ್ ಟ್ಯಾಕ್ಸಸ್. ನಮಗೆ ಅರ್ಥ ಆಗೋದು ಕೆಲವು, ಅರ್ಥ ಆಗದೇ ಇರೋದು ಕೆಲವು. ಹಾಗಾಗಿ ನಾವು ವ್ಯವಹಾರವೇ ಅವರೊಟ್ಟಿಗೆ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಮಿಕ್ಕ ವ್ಯವಹಾರಗಳಿಗೂ ಅವಕಾಶಗಳು ಜಾಸ್ತಿ. ಪ್ರಾಯಶಃ ಆ ದೃಷ್ಟಿಕೋನ ಅಲ್ಲಿ ಬೇರೆ ಇತ್ತು ಅಂತ. ಆ್ಯಂಡ್ 30 ವರ್ಷ ಕೆಲಸ ಮಾಡ್ತೀರಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ? ಅಲ್ಲ, ಅಫ್ಕೋರ್ಸ್ ಒಂದಿದೆ ಅಲ್ಲಿ, ಇದನ್ನು ನಾನು ಮಂಥನದಲ್ಲಿ ಯೂಸ್ ಮಾಡಿದ್ದೀನಿ.
ಇಲಾಖೆ ಎಂಟರ್ ಆದಾಗ ಅಂದರೆ ಇಲಾಖೆಗೆ ಸೇರಿದಾಗ ಕೆಲಸ ಶುರು ಮಾಡಿದಾಗ ಬಿಗಿನಿಂಗ್ ಒಂದು 3-4 ವರ್ಷ ಕಳೆದಾಗ, ಅಂದರೆ ನಾನು ಪೋಸ್ಟ್ ಆಫೀಸ್ನಲ್ಲಿ 3 ವರ್ಷ ಕಳೆದ ನಂತರ ಇನ್ಕಮ್ ಟ್ಯಾಕ್ಸ್ಗೆ ಹೋದದ್ದು. ಮತ್ತು ಎಲ್ಲೋ ಒಂದು ಕಡೆ ಒಂದು ಆತ್ಮಗೌರವದ ಪ್ರಶ್ನೆ ಇದೆಯಲ್ಲ, ಅದು ಭಾಳ ಭಾಳ ಜಾಸ್ತಿ ಅಂತ ಕರೆಯೋಲ್ಲ, ಆತ್ಮಗೌರವ ಇತ್ತು ಅಂತ ಕರೆಯೋಣ. ಯಾಕಂದರೆ ಆತ್ಮಗೌರವ ಜಾಸ್ತಿ ಕಮ್ಮಿ ಅಂತ ಹೇಳೋ ಪ್ರಶ್ನೆ ಇಲ್ಲ. ಕಮ್ಮಿ ಆತ್ಮಗೌರವ ಅಂದರೆ ಏನು ಬರ್ತದೆ, ಅರ್ಥವೇ ಇಲ್ಲ ಅದಕ್ಕೆ. ಅಂದರೆ ಆತ್ಮಗೌರವ ಇತ್ತು, ಅಂದರೆ ಸೆಲ್ಫ್ ರೆಸ್ಪೆಕ್ಟಿನ ಕಾನ್ಸೆಪ್ಟ್ ಇದ್ದಾಗ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಆ ಥರ ಹೋಗೋದಕ್ಕೆ ಬಹಳ ಅಸಹ್ಯ ಅನಿಸೋದು. ಅಫ್ಕೋರ್ಸ್ ಯಾರೋ ಕೊಲೀಗ್ಸಲ್ಲಿ ಕೆಲವರು ಹೇಳಿದ್ದನ್ನು ಕೇಳಿದ್ದೀನಿ, ಯು ಶುಡ್ ಸ್ವಿಮ್ ವಿತ್ ದ ಕರೆಂಟ್ ಅಂತ. ಈ ಭಾಷೆ ಭಾಳ ಯೂಸ್ ಮಾಡ್ತಾರೆ ಅಲ್ಲಿ. ಅಂದರೆ ನೀರಿನ ಓಟ ಹೇಗಿದೆಯೋ ಅದರೊಟ್ಟಿಗೆ ಹೋಗಬೇಕು ಅಂತ. ಅಫ್ಕೋರ್ಸ್ ನಾನು ಭಾಳ ಯೋಚನೆ ಮಾಡಿದೆ, ಒಂದು 6 ತಿಂಗಳು ಯೋಚನೆ ಮಾಡಿದ್ಮೇಲೆ ಅರ್ಥ ಆಯಿತು. ಯಾವಾಗಲೂ ಶೃಂಗೇರಿಗೆ ಹೋಗಿ ಕೂತಿದ್ದೆ, ಅಲ್ಲಿ ನೀರು ಇದೆಯಲ್ಲ, ಅಲ್ಲಿ ಮೀನುಗಳು ಭಾಳ ಫೇಮಸ್ಸು. ಆ ಮೀನು ನೋಡಿದಾಗ ಅನ್ನಿಸ್ತು, ಯಾವುದು ಕರೆಂಟ್ ಜೊತೆ ಸ್ವಿಮ್ ಮಾಡೋದೇ ಇಲ್ಲ. ಲೈವ್ ಫಿಶ್ ಆಲ್ವೇಸ್ ಸ್ವಿಮ್ಸ್ ಎಗನೆಸ್ಟ್ ದ ಕರೆಂಟ್. ಸತ್ತೋಗಿರೋದೆ ನೀರಿನೊಟ್ಟಿಗೆ ತೇಲ್ಕೊಂಡು ಹೋಗೋದು. ಆ್ಯಕ್ಚುಯಲ್ ಆಗಿ ಬದುಕಿರೋ ಮೀನು ನೀರಿನ ವಿರುದ್ಧನೇ ಈಜತ್ತೆ. ಯಾಕೆ ಗೊತ್ತಾ? ಅದರ ಉಸಿರಾಟಕ್ಕೆ ಸುಲಭ. ಏನು ಅಂದರೆ ಬಾಯಿ ತೆಗೆದಿರುತ್ತೆ, ನೀರು ತಾನಾಗೆ ಒಳಗೆ ಹೋಗುತ್ತೆ, ಗಿಲ್ಸಿಂದ ಆಚೆ ಬರುತ್ತೆ ಅಲ್ವಾ. ಅಲ್ಲಿಗೆ ಅದು ನೀರಿಂದನೇ ಆಕ್ಸಿಜನ್ ತಗೊಳ್ಳೋದಲ್ವಾ ಅದು. ಹಾಗಾಗಿ ಅದು ಬದುಕಿಗೆ ಸ್ವಿಮ್ಮಿಂಗ್ ಎಗನೆಸ್ಟ್ ದ ಕರೆಂಟ್ ಈಸ್ ಈಸಿ ಫಾರ್ ಲೈಫ್. ವಿತೌಟ್ ಎಫರ್ಟ್ ಇಟ್ ಡಸ್. ಅಂದರೆ ಉಸಿರಾಡೋಕ್ಕೆ ಎಫರ್ಟ್ ಬೇಕಾಗಲ್ಲ ವೆನ್ ಇಟ್ ಸ್ವಿಮ್ಸ್ ಎಗನೆಸ್ಟ್ ಕರೆಂಟ್. ಪ್ರಾಯಶಃ ನಾವು ಅದನ್ನು ಕಲಿಬೇಕಾಗತ್ತೆ. ಅಂದರೆ ನಾನು ಸತ್ತಿಲ್ಲ ಬದುಕಿದ್ದೀನಿ ಅನ್ನೋದಕ್ಕೆ ಐ ಡೋಂಟ್ ಸ್ವಿಮ್ ವಿತ್ ದ ಕರೆಂಟ್, ಐ ಸ್ವಿಮ್ ಎಗನೆಸ್ಟ್ ದ ಕರೆಂಟ್ ಅಲ್ವಾ. ಕರೆಕ್ಟ್ ಸರ್, ಅಬ್ಸಲ್ಯೂಟ್ಲಿ. ದಟ್ಸ್ ಹೌ ಇಟ್ ಹ್ಯಾಸ್ ಹ್ಯಾಪನ್. ನಿಜ. ಮತ್ತು ಎರಡನೇದು, ಯಾರೋ ನಮಗೆ ಕಾಸು ಕೊಡ್ತಾನೆ ಅಂದಾಗ ಒಂದು ಅಸಹ್ಯದ ಫೀಲಿಂಗ್ ಬರುತ್ತಲ್ಲ, ಅದೊಂದು ಬೇಕಾಗತ್ತಲ್ಲ ಎಲ್ಲೋ ಒಂದು ಕಡೆ. ಅದು ಹೊಲಸು ಅಂತ ಬೇಕಾಗತ್ತೆ. ಎಥಿಕ್ಸು ಮಾರಲ್ಸು ಅಂತ ಹೇಳಿ ದೊಡ್ಡ ದೊಡ್ಡ ಪದಗಳನ್ನು ಹೇಳಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವನು ಕಳ್ಳ, ಅವನ ಜೊತೆ ನಾನು ಒಂದು ಸ್ವಲ್ಪ ಕಳ್ಳತನ ಮಾಡಿದ್ರೆ ಏನು ತಪ್ಪು? ತಪ್ಪಿನ ಪ್ರಶ್ನೆ ಅಲ್ಲ. ಒಬ್ಬ ಕಳ್ಳನೊಟ್ಟಿಗೆ ಶಾಮೀಲಾದ ಮೇಲೆ ಅವನನ್ನು ಹಿಡಿಯೋ ಹಕ್ಕು ನನಗೆ ಹೊರಟೋಗತ್ತಲ್ವ, ಹೋಗ್ಬಿಡುತ್ತಲ್ವ ನನಗೆ. ಇವಾಗ ಇಲ್ಲೇ ನೋಡಿದ್ದೀವಲ್ಲ, ಬೆಂಗಳೂರಿನಲ್ಲಿ ಜೈಲು ಬಗ್ಗೆನೇ ನೋಡಿದ್ದೀವಲ್ವ. ಜಯಲಲಿತಾ ಕೇಸಲ್ಲಿ ಶಶಿಕಲಾ ಅವರು ಜೈಲಲ್ಲಿದ್ದಾಗ ಜೈಲಲ್ಲಿ ಅವರಿಗೆಲ್ಲವನ್ನು ಸೌಕರ್ಯ ಎಲ್ಲ ಮಾಡಿಕೊಟ್ರು ಅಂತ ಸುದ್ದಿ ಆಚೆಗೆ ಬಂತಲ್ವ. ಅದಾದ ನಂತರ ಏನು ಮಾಡಿದ್ರು? ಯಾರನ್ನು ಸಸ್ಪೆಂಡ್ ಮಾಡಿದ್ವಿ ಅಂದರೆ ಇನ್ನೊಂದೇನು, ಆಮೇಲೆ ಏನಾಯ್ತು? ಏನೂ ಆಗಲಿಲ್ಲ. ಕರೆಕ್ಟ್. ಅದಕ್ಕೆ ಜೈಲಂತ ಮಾಡೇನು ಪ್ರಯೋಜನ ಹೇಳಿ ನನಗೆ? ಅಂದರೆ ನೀವು ಸೊಸೈಟಿನಲ್ಲಿ ಕಳ್ಳತನ ಮಾಡಿದವನ್ನ ಜೈಲಿಗೆ ಯಾಕೆ ಕಳಿಸ್ತೀರಿ? ಅವನಿಗೇನೋ ಶಿಕ್ಷೆ ಕೊಟ್ಟು ಅವನು ಬದಲಾಗ್ತಾನೆ ಅನ್ನೋದೆಲ್ಲ ಕತೆ. ಈ ಜನಗಳು ಸೇಫ್ ಆಗಿರಬೇಕು ಅಂದರೆ ಕಳ್ಳರು ಅಲ್ಲಿರಬೇಕು ಅನ್ನೋ ಅರ್ಥ ಅಲ್ವಾ. ಕರೆಕ್ಟ್. ಫ್ರೀ ಆಗಿದ್ದರೆ ಜನಗಳಿಗೆ ತೊಂದರೆ ಅಂತಲ್ವ. ಅವನಿಗೆ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಸೌಕರ್ಯ ಕೊಡೋದಾದರೆ ಏನಾದಂಗಾಯಿತು? ನಿಮಗೆ ಅಷ್ಟೊಂದು ಇದ್ದರೆ ಆ ಥರ ಇಲಾಖೆಗಳಿಗೆ ಸೇರಬೇಡಿ, ಸ್ವಂತ ಏನಾದರೂ ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ ಅಲ್ವಾ? ಸುಲಭದ ಹಣ ಅದೊಂದು. ಹಾಗಾಗಿ ಇಲ್ಲಿಗೆ ಅಲ್ಲಿಗೆ ಇದ್ದಂತಹ ವ್ಯತ್ಯಾಸ ಅದು. ವಾವ್. ಇನ್ಫ್ಯಾಕ್ಟ್ ನೀವು ಇಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ 2 ವರ್ಷ ಕೆಲಸ ಮಾಡಿದ್ರು. ಹೌದಾ? 3 ವರ್ಷ. ಎಷ್ಟು ಮಟ್ಟಿಗೆ ಅದು ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನೋದು ಗೊತ್ತಾಗ್ತಿದೆ. ಬದುಕಿನ ಶಿಸ್ತು ಹೇಳ್ಕೊಟ್ಟಿದ್ದು ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ನಲ್ಲಿ 9:00 ಕೌಂಟರ್ ಓಪನ್ ಆಗುತ್ತೆ ಅಂದ್ರೆ 9:00 ಓಪನ್ ಆಗುತ್ತೆ. ಅದೇ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ 10 ಗಂಟೆಗೆ ಆಫೀಸರ್ ಬರ್ತಾನೆ ಅಂತ ಅಂದ್ಕೋಬೇಕಷ್ಟೇ, ಬರಲೇಬೇಕು ಅಂತಿಲ್ಲ ಅಲ್ಲ. ಈ ವ್ಯತ್ಯಾಸ ಇದೆ, ಇಲ್ಲ ಅಂತಲ್ಲ ನಾನು ಹೇಳ್ತೇನೆ. ತಪ್ಪು ಸರಿ ಪ್ರಶ್ನೆ ನಾನು ಮಾತಾಡ್ತೇನೆ ಇಲ್ಲ. ಅದೊಂದು ವ್ಯವಸ್ಥೆ, ಇದೊಂದು ವ್ಯವಸ್ಥೆ. ಆದರೆ ಈ ವ್ಯವಸ್ಥೆಯಲ್ಲಿ ಅಧಿಕಾರದ ಪ್ರಶ್ನೆ ಬಂದಾಗ ನಮ್ಮನ್ನು ಯಾರೂ ಪ್ರಶ್ನೆ ಕೇಳಲ್ಲ ಅನ್ನೋದೊಂದು ಬರುತ್ತೆ. ನಾವು ಪೋಸ್ಟ್ ಆಫೀಸಲ್ಲಿ ಜಗಳ ಆಡಿದಷ್ಟು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಜಗಳ ಆಡಲ್ಲ ಆಸ್ ಕ್ಲೈಂಟ್ಸ್ ಅಲ್ವಾ. ಕೌಂಟರ್ನಲ್ಲಿ ಕ್ಯೂ ದೊಡ್ಡದಾಗಿ ಡಿಲೇ ಆದರೆ ಪೋಸ್ಟ್ ಆಫೀಸಲ್ಲಿ ಜಗಳ ಆಡ್ತೀವಿ, ಯಾಕ್ರಿ ಇಷ್ಟು ಟೈಮು ಅಂತ. ಇನ್ಕಮ್ ಟ್ಯಾಕ್ಸಲ್ಲಿ ಮಾಡ್ತೀರಾ? ಎಷ್ಟೊತ್ತಾದರೂ ಸೋಫಾನಲ್ಲಿ ಕಾಯ್ತಾ ಇರ್ತೀರಿ. ಬೆಳಗ್ಗೆ 10:00 ಹೀರಿಂಗಿಗೆ ಪೋಸ್ಟ್ ಆಗಿ 12:30 ಆದರೂ ಕೂಡ ಕೂತಾ ಇರ್ತೀವಿ. ಯಾಕೆ ಹೇಳಿ? ತೊಂದರೆ ಕೊಟ್ಟರೆ ಅಂತ. ಅಲ್ಲಿಗೆ ನಮ್ಮ ದೃಷ್ಟಿಕೋನ ನೋಡಿ. ನಮಗೆ ಯಾರು ನಮಗೆ ತೊಂದರೆ ಕೊಡ್ತಾರೆ ಅವ್ರ ಹತ್ರ ನಾವೇನು ಕಂಪ್ಲೇಂಟ್ ಮಾಡಲ್ಲ, ಸುಮ್ಮನೆ ಹೇಳಿದ್ದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀವಿ ಅಂತ. ಎಲ್ಲ ಒಂದು ಕಡೆ ಅಧಿಕಾರದ ಪ್ರಶ್ನೆ ಬಂತು ನೋಡಿ, ಹಾಗಾಗಿ ಹಂಗಾಯ್ತು ಅಷ್ಟೇನೆ ಅದು. ಸರ್, ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು ಒಂದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ ಆಗಿದ್ರಿ ನೀವು ಅನ್ನೋದು ಎಂಥ ಹುದ್ದೆ ಅದು. ಇಟ್ ಕಮ್ಸ್ ವಿತ್ ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇನ್ಫ್ಯಾಕ್ಟ್ ಒಂದು 4-5 ವರ್ಷಗಳು ಫ್ರಮ್ 1990 ಕರ್ನಾಟಕದಲ್ಲಿ ನಡೆದಂಥ ಆಲ್ಮೋಸ್ಟ್ ಎಲ್ಲ ರೇಟ್ಸ್ಗಳಿಗೂ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರಿ. ಕರ್ನಾಟಕದಲ್ಲಿ ನಾನು ಇನ್ವೆಸ್ಟಿಗೇಷನ್ ವಿಂಗಿಗೆ ಅಂತ ಬಂದದ್ದು 1989ನೇ ಇಸ್ವಿ. 89ರಿಂದ 92, 93ವರೆಗೂ ಇನ್ವೆಸ್ಟಿಗೇಷನ್ ವಿಂಗಲ್ಲಿದ್ದೆ. 88ರಿಂದಾನೇ ಅಸೋಸಿಯೇಷನ್. ಹೆಚ್ಚು ಕಮ್ಮಿ ಆ ಪೀರಿಯಡಲ್ಲಿ ಕರ್ನಾಟಕದಲ್ಲಿ ಆದ ಎಲ್ಲ ಸರ್ಚುಗಳಲ್ಲೂ ನಾನಿದ್ದೆ. ಅಂದರೆ ವಾಸ್ ಎ ಪರ್ಮನೆಂಟ್ ಆಥರೈಸ್ಡ್ ಆಫೀಸರ್ ಆಗಿ ಹೋಗ್ತಾ ಇದ್ದೆ.
ಆ ಕೆಲಸ ನಾನು ಭಾಳ ಇಷ್ಟಪಡ್ತಾ ಇದ್ದೆ ಒಂದು ಕಾರಣ ಏನು ಅಂತಂದರೆ ಈ ಅಸಸ್ಯಗಳು ಅಂತ ಕರಿತೀವಿ ಟ್ಯಾಕ್ಸ್ ಪೇಯರ್ಸ್ನ ಕರೆದಾಗ ಅವರನ್ನು ಇಂಟ್ರಾಗೇಟ್ ಮಾಡೋದು ನನಗೆ ಬಹಳ ಪ್ರೀತಿಯ ಸಬ್ಜೆಕ್ಟು. ಮತ್ತು ಎರಡನೇದೇನು ಅಂತಂದರೆ ಬುದ್ಧಿವಂತರ ಅಂದರೆ ಬಹಳ ಬುದ್ಧಿವಂತರು ಇರ್ತಾರೆ. ನಾನು ಹೇಳೋದು ಅಧಿಕಾರ ಚಲಾಯಿಸೋದಕ್ಕೆ ಬೇಕಾದ ಬುದ್ಧಿಗಿಂತ ಯಾವುದೇ ಅಧಿಕಾರವಿಲ್ಲದ ದುಡಿಯೋದಿದೆಯಲ್ಲ ಅದಕ್ಕೆ ಬುದ್ಧಿ ಜಾಸ್ತಿ ಬೇಕಾಗತ್ತೆ. ನಮ್ಮಲ್ಲಿ ಅಧಿಕಾರದ ಲೆವೆಲ್ ಇರೋದ್ರಿಂದ ನಾವು ಹೇಳಿದ್ದಕ್ಕೆಲ್ಲ ಅವ್ರು ಹ್ಞೂ ಅಂತಾರೆ, ಹಾಗಾಗಿ ನಾವು ಬುದ್ಧಿವಂತರು ಅನ್ನೋ ಭ್ರಮೆ ಇರುತ್ತೆ. ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸರ್ಚ್ಗಳು ಹೋದ್ಮೇಲೆ ನನಗೆ ಅರ್ಥ ಆಗಿದ್ದು ನನ್ನ 10ರಷ್ಟು ಬುದ್ಧಿವಂತಿಕೆ ಆ ಕಡೆ ಕೂತ ಮನುಷ್ಯನಿಗಿದೆ ಅಂತ. ದಟ್ಸ್ ಇಂಟ್ರೆಸ್ಟಿಂಗ್. ಆ ಕೆಲಸ ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಒಂದೆರಡು ಕಾನ್ವರ್ಸೇಷನ್ ಮೇಲಕ್ಕೆ ಹಾಕಬಹುದಾ ಅಂತ? ಯಾಕಂದರೆ ಕಾನ್ವರ್ಸೇಷನ್ ಅಂದರೆ ಅದರಲ್ಲಿ ಭಾಳ ನನಗೆ ಇಷ್ಟವಾದದ್ದು ಒಂದಿದೆ. ಹಾಸನದಲ್ಲಿ ಯಾವುದೋ ಸರ್ಚಿಗೆ ಹೋದಾಗ ಅಲ್ಲಿ ಬಂದದ್ದು ಅದು ಭಾಳ ಕಡೆ ಹೇಳಿದ್ದೀನಿ. ಅವರು ಮನೆಯಲ್ಲಿ ಈ ಬಾಹುಬಲಿ ವಿಗ್ರಹನ ಅವರು ಚಿನ್ನದಲ್ಲಿ ಇಟ್ಕೊಂಡಿದ್ರು. ನನಗೆ ತೂಕ ಹಾಕಬೇಕು ಅಂತ ನಾನಂದೆ. ಅವರು ಸರ್ ಚಿನ್ನದ ದೇವರು ತೂಕ ಹಾಕ್ತೀರಾ ಅಂತ. ನಾನು ದೇವರನ್ನೆಲ್ಲ ತೂಕ ಹಾಕ್ತಾಯಿದ್ದೀನಿ, ಚಿನ್ನ ತೂಕ ಹಾಕ್ತಾಯಿದ್ದೀನಿ ಅಂತ. ಪಾಯಿಂಟ್ ಇಸ್ ವಿಗ್ರಹ ಬೇರೆ ದೇವರು ಬೇರೆ ಅಲ್ವಾ? ಕರೆಕ್ಟ್. ಹಾಗಾಗಿ ಅದು ಒಂದು ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ಹ್ಯೂಮನ್ ಸೈಕಾಲಜಿನ ತುಂಬ ಕ್ಲೋಸ್ ಆಗಿ ಒಬ್ಸರ್ವ್ ಮಾಡೋ ನಿಮಗೆ ಇಲ್ಲಿ ಎಸ್ಪೆಷಲಿ ಈ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಲ್ಲ ಅನುಭವಗಳಾಗಿರಬಹುದಲ್ವಾ ಸರ್? ಬಿಕಾಸ್ ಬಹಳ ಲೆಕ್ಕಕ್ಕೇನು ಅಂದರೆ ಹ್ಯೂಮನ್ ಸೈಕಾಲಜಿ ಇವಾಗ ನೋಡಿ, ಇನ್ನೊಂದರಲ್ಲಿ ಮೈಸೂರಲ್ಲಿ ಯಾವುದೋ ಕೇಸ್ಗೆ ಹೋಗಿದ್ದೆ ನಾನು. ಮೈಸೂರಲ್ಲಿ ಯಾವುದೋ ಕೇಸ್ಗೆ ಹೋದಾಗ ಕೆಳಗಡೆ ಮೇಲ್ಗಡೆ ಎರಡೂ ಇತ್ತು. ಮನೆ ಒಳಗಿಂದಾನೆ ಮೆಟ್ಲು. ನಾನು ಕೆಳಗಡೆ ಅಂಗಡಿ ಇತ್ತು, ಕೂತೆ. ಮೇಲ್ಗಡೆ ಮನೆಗೆ ಇನ್ನೊಬ್ಬ ಆಫೀಸರ್ ಹೋದರು. 5 ನಿಮಿಷಕ್ಕೆ ಆಫೀಸರ್ ಕೆಳಗಡೆ ಓಡಿ ಬಂದರು. ನನಗೆ ಏನು ಅಂದರೆ ಅವನ ಮೇನ್ ಪರ್ಸನ್ ಇದ್ದ, ಒಬ್ಬ ಮುಖ್ಯವಾದ ಅಸಸಿ ಇದ್ದಲ್ಲ, ಅವ್ನು ನೆಲದ ಮೇಲೆ ಬಿದ್ದುಬಿಟ್ಟಿದ್ದಾನೆ, ಕೈಕಾಲೆಲ್ಲ ಆಡಿಸ್ತಾ ಇದ್ದಾನೆ, ಏನೋ ಹೆಲ್ತ್ ಇಶ್ಯೂಸ್ ಇರೋ ಹಂಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಟ್ಸ್ ಸಮ್ ಸಾರ್ಟ್ ಆಫ್ ಎ ಕ್ರೈಸಿಸ್ ಅಂತ. ನಾನು ಮೇಲೆ ಹೋದೆ, ನೋಡಿದೆ, ಹೌದು ಅವ್ನು ನೆಲದ ಮೇಲೆ ಬಿದ್ದಿದ್ದ, ಕೈಕಾಲೆಲ್ಲ ಆಡಿಸ್ತಾ ಇದ್ದ. ಆಮೇಲೆ ನನ್ನ ಕೊಲಿಗೆ ಒಂದು 2 ನಿಮಿಷ ಬಿಟ್ಟು ನನ್ನ ಕೊಲಿಗೆ ಹೇಳಿದೆ, ಏನು ಸಮಸ್ಯೆ ಇಲ್ಲ, ಎದ್ದು ಕೂತ್ಕೋತಾರೆ, ಇರಲಿ ಬಿಟ್ಬಿಡು, ಬೇರೆ ಕೆಲಸ ಮಾಡ್ಕೋಣ ಅಂತ. ಅವ್ರ ಕೊಲಿಗೆ ಬಂದು ನನ್ನ ಕೆಳಗಡೆ ಕೇಳಿದ್ರು, ಅದು ಹೇಗೆ ನೀನು ಏನೂ ಇಲ್ಲ ಅಂತ ಹೇಳಿದೆ, ಹೌ ಡಿಡ್ ಯು ನೋ ಅಬೌಟ್ ಇಟ್ ಅಂತ. ಇಲ್ಲ, ನಾನು ಮೇಲೆ ಬಂದು ನೋಡಿದ್ನಲ್ಲ, ಅವ್ರ ಹೆಂಡತಿ ಆರಾಮಾಗಿ ಟೀ ಮಾಡ್ತಾಯಿದ್ರು, ಗಂಡ ನಿಜವಾಗ್ಲೂ ಬಿದ್ದಿದ್ರೆ ಹೆಂಡತಿ ಆರಾಮಾಗಿ ಟೀ ಅಲ್ಲಿ ಮಾಡ್ತಾ ಇರ್ತಾರೆ. ಫಾರ್ ಹರ್ ಶಿ ಇಟ್ ಇಸ್ ಅ ರೊಟೀನ್. ಯಾರಾದರೂ ಗೌರ್ಮೆಂಟ್ ಆಫೀಸರ್ಗಳು ಹೋದಾಗ ತೊಂದರೆಗಿಂದರೆ ಆಗತ್ತೆ ಅಂದಾಗ ಈ ಮನುಷ್ಯ ಹಂಗೆ ಬಿಟ್ಟು ನಾಟಕ ಗಿಡಕ ಆಡ್ತಾನೆ. ಹಾಗಾಗಿ ಮನೆ ಒಳಗಿನ ವಾತಾವರಣ ನೋಡಿದ್ರೆ ಇದು ನಾಟಕನ ಅಲ್ವ ಗೊತ್ತಾಗ್ತದೆ ನಮಗೆ. ಅವ್ರಿಗೆ ಅದು ರೊಟೀನು. ನಿಜವಾಗ್ಲೂ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಹೆಂಡತಿ ಕೂಡ ಬಿಹೇವ್ ಡಿಫ್ರೆಂಟ್ಲಿ ಅಲ್ವಾ? ಹಾಗಾಗಿ ನಾನಂದೆ, ಅಂದರೆ ಈ ದೃಷ್ಟಿಕೋನ ಇದೆಯಲ್ಲ, ಇದು ನೋಡೋದು ವಾಸಿ. ಇದು ನನಗೆ ಆ ಹ್ಯೂಮನ್ ಸೈಕಾಲಜಿಯ ಎಲ್ಲೋ ಒಂದು ಕಡೆ ಆ ಬೇಸ್ ಇದ್ದದ್ರಿಂದ, ಅಂದರೆ ಓದಿದ್ದರಿಂದ ಅದು ಡೆವಲಪ್ ಆಯ್ತಾ, ಇಂಥದ್ದು ನೋಡಿ ಡೆವಲಪ್ ಆಯ್ತಾ ಅದು ಗೊತ್ತಿಲ್ಲ ನನಗೆ. ಆದರೆ ಆದದ್ದಂತೂ ಹೌದು ಅಂತ. ಬಟ್ ಇವಾಗ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸರ್, ಅಂದರೆ ಈ ರೇಟ್ಸ್ಗಳು ನಡೆಯೋದು ನಾವು ಪೇಪರಲ್ಲಿ ಓದ್ತೀವಿ, ಟಿ ವಿನಲ್ಲಿ ನೋಡ್ತೀವಿ, ತಿಳ್ಕೊಳ್ತೀವಿ. ಬಟ್ ಹೌ ಎಕ್ಸಾಕ್ಟ್ಲಿ ಡಸ್ ಇಟ್ ಹ್ಯಾಪನ್? ಅಂದರೆ ಒಂದು ಆ ವ್ಯಕ್ತಿಯ ಮೇಲೆ ಸಾಕು ಅನ್ನೋಷ್ಟು ಪುರಾವೆಗಳಿರಬೇಕಾಗತ್ತೆ. ದಟ್ ಈಸ್ ಪುರಾವೆಗಳಿರಬೇಕಾಗತ್ತೆ. ಮತ್ತು ಯಾವುದು ಪ್ರಿಪರೇಷನ್ ಇಲ್ಲದೆ ಏನೂ ಆಗೋದಿಲ್ಲ. ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಬ್ಯಾಲೆನ್ಸ್ ಶೀಟನ್ನು ಫೈಲ್ ಮಾಡ್ತಾರೆ ಪ್ರತಿ ವರ್ಷ. ದೊಡ್ಡ ದೊಡ್ಡ ಆಸ್ತಿಗಳೆಲ್ಲ ಬ್ಯಾಲೆನ್ಸ್ ಶೀಟ್ ಹಾಕ್ತಾರೆ. ಸಾಮಾನ್ಯವಾಗಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಗೊತ್ತಾಗತ್ತೆ. ಎರಡನೇದು, ಈಗ ಇನ್ಫಾರ್ಮೆಂಟ್ಸು ಸಾಕಷ್ಟು ಜನ ಇದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಅಂದರೆ ದುಡ್ಡು ಎಲ್ಲಿದೆ, ಏನು ಬರುತ್ತೆ, ಏನು ಎತ್ತ ಇನ್ಫಾರ್ಮೇಷನ್ ಕೊಡ್ತಾರೆ. ಅಕೌಂಟಿಂಗ್ ವಿಷಯ ಚೆನ್ನಾಗಿ ಗೊತ್ತಿಲ್ಲ, ನಮಗೆ ಪುಸ್ತಕ ನೋಡಿದ್ರೂ ಗೊತ್ತಾಗುತ್ತೆ, ಎಲ್ಲೋ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಪುರಾವೆಗಳಿಲ್ಲದೆ ಸರ್ಚ್ ಆಗೋದೇ ಇಲ್ಲ. ಪುರಾವೆಗಳಿದ್ದರೆ ಸರ್ಚ್ ಆಗೋದು ಅಂತ. ನಮ್ಮಲ್ಲಿ ಹೊರಗಡೆ ಒಂದು ಐಡಿಯಾ ಇದೆ, ಕ್ಯಾಶು ಜ್ಯುವೆಲ್ಲರಿ ಸಿಕ್ಕರೆ ಮಾತ್ರ ಸರ್ಚು ಸಕ್ಸಸ್ಫುಲ್ ಅನ್ನೋ ಪ್ರಶ್ನೆ ಅಂತ. ಕ್ಯಾಶು ಜ್ಯುವೆಲ್ಲರಿ ಮುಖ್ಯ ಅಲ್ಲ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಬಿಸ್ನೆಸ್ ಮನ್ಗಳ ಹತ್ರ ಕ್ಯಾಶು ಜ್ಯುವೆಲ್ಲರಿ ಸಿಗೋದು ಭಾಳ ಕಮ್ಮಿ. ಬಿಸ್ನೆಸ್ ಮನ್ಗಳು ಎಲ್ಲವನ್ನು ಬಿಸ್ನೆಸ್ನಲ್ಲೇ ತೊಡಗಿಸಿರ್ತಾರೆ, ಆದರೆ ಅದು ಲೆಕ್ಕಕ್ಕೆ ಬಂದಿರಲ್ಲ. ಅಂದರೆ ಲೆಕ್ಕದಲ್ಲೇ ಬಂದಿರಲ್ಲ. ಪ್ರಾಯಶಃ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು 40 ಫ್ಲ್ಯಾಟ್ ಕಟ್ಟಿರ್ಬೋದು, ಲೆಕ್ಕದಲ್ಲಿ 30 ಇರ್ಬೋದು. ಅಂದರೆ ಯಾರೂ ಫಿಸಿಕಲಿ ನೋಡೋದಿಲ್ಲ ಅಂತ. ನಿಮಗೆ ಕ್ಯಾಶ್ ಸಿಗೋದೆಲ್ಲ ಎಲ್ಲಿ ಹೇಳಿ? ಬ್ಯೂರೋಕ್ರಾಟ್ಸು. ಅಲ್ಲಿ ಕ್ಯಾಶ್ ಸಿಗ್ತದೆ. ಯಾರೋ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರೈಡ್ ಮಾಡಿದ್ವೋ, ಇನ್ನೊಂದು ಯಾವುದೋ ಎಕ್ಸೈಸ್ ರೈಡ್ ಮಾಡಿದ್ವೋ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಮರ್ಷಿಯಲ್ ಟ್ಯಾಕ್ಸೇ ಅಂತಲ್ಲ ನಾನು ಹೇಳ್ತಾ ಇರೋದು. ಬ್ಯೂರೋಕ್ರಸಿಯಲ್ಲಿ ಇರೋ ಕರಪ್ಷನ್ನು ಕ್ಯಾಶಲ್ಲಿ ಕೂತಿರುತ್ತೆ. ಮನೆಯೆಲ್ಲ ಎಲ್ಲಿ ಇವಾಗ ಎಲ್ಲಿವರೆಗೂ ಅಂತಂದರೆ, ನಮಗೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಮನೆಯಲ್ಲೆಲ್ಲೋ 50 ಕೋಟಿ ಬೆಂಕಿ ಎತ್ಕೊಂಡು ಉರಿತು ಅಂತ ಹೇಳ್ತೀವಲ್ಲ, ಏನಾಗಿತ್ತು ಬಿಡ್ತು ನಮಗೂ ಗೊತ್ತಿಲ್ಲ. ಬಟ್ ದ ವೇ ಇಟ್ ಈಸ್ ನೋಡಿದಾಗ ಅನಿಸುತ್ತೆ, ಅಂದರೆ ಎಲ್ಲೋ ಒಂದು ಕಡೆ ದುಡ್ಡು ಸೇರೋ ಜಾಗಗಳೇ ಇವು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಬಿಸ್ನೆಸ್ ಮನ್ ಹತ್ರ ಅಷ್ಟೇನು, ಬಿಸ್ನೆಸ್ ಮನ್ ಹತ್ರ ಕ್ಯಾಶ್ ಸಿಗೋದು ಕಮ್ಮಿ. ಅವರು ಬಿಸ್ನೆಸ್ನಲ್ಲೇ ತೊಡಗಿಸಿರ್ತಾರೆ, ನಮಗೆ ಅಲ್ಲೇ ಸಿಗಬೇಕಾಗತ್ತೆ. ಸ್ಟಾಕ್ ಸಿಗತ್ತೆ, ಖಂಡಿತ ಸಿಗುತ್ತೆ.
ಆ್ಯಂಡ್ ನಾರ್ಮಲ್ ಪ್ರೋಟೋಕಾಲ್ ಏನು ಅಂತ ಸರ್? ಅಂದರೆ ಮನೆಯೊಳಗೆ ಎಂಟ್ರ್ ಆಗ್ತಿದ್ದ ಹಾಗೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರಲ್ಲ, ಇಟ್ ಬಿ ಎ ಸರ್ಪ್ರೈಸ್ ಅಥವಾ ಶಾಕು. ಮನೆಯೊಳಗೆ ಎಂಟ್ರ್ ಆಗ್ತದೆ. ಈಗ ನಮ್ಮಲ್ಲಿ ಪ್ರೊಸೀಜರ್ ಸ್ಪಷ್ಟ ಇದೆ. ಮೊದಲಿಗೆ ಐ ಶೋ ಮೈ ಐಡೆಂಟಿ ಕಾರ್ಡ್, I introduce myself, I tell him the purpose, I will have a warrant for search, I am supposed to show him the warrant. ಜೊತೆಗೆ ನನ್ನ ಕೊಲೀಗ್ಸ್ ಬಂದಿರ್ತಾರಲ್ಲ, ಅವರು ಎಲ್ಲ ಐಡೆಂಟಿ ಕಾರ್ಡ್ ಕ್ಯಾರಿ ಮಾಡಿರ್ತಾರೆ. ಹಾಗಾಗಿ ಅವರುಗಳನ್ನು ತೋರಿಸಿ ಅವರುಗಳು ಐಡೆಂಟಿ ಕಾರ್ಡ್ ತೋರಿಸ್ತಾರೆ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್, ಇದಾದ ಕೂಡಲೇ ನಾವು ಫಸ್ಟ್ ಮಾಡೋ ಕೆಲಸ ಏನು ಅಂತಂದರೆ ಇರೋ ಜಾಗಗಳನ್ನು ಕಂಟ್ರೋಲ್ ತೊಗೊಳ್ಳೋದು. ಕಂಟ್ರೋಲ್ ಅಂದರೆ ಏನೂ ಇಲ್ಲ, 4 ರೂಮ್ ಇದೆ ಅಂದರೆ ಬೇಗ ಹಾಕೋತೀವಿ, ಒಂದು ಕಡೆ ಕೂತ್ಕೋತೀವಿ ಅಷ್ಟೇ, ನಾವು ಸರ್ಚ್ ಮಾಡಬೇಕು ಅಂತ. ಆಮೇಲೆ ವಿ ಕಾಲ್ ಫಾರ್ 2 ವಿಟ್ನೆಸಸ್. ಅಲ್ಲಿಂದ ಮುಂದಕ್ಕೆ ನಮ್ಮ ಪ್ರೊಸೀಜರ್ ಶುರು ಆಗ್ತದೆ. ಆ್ಯಂಡ್ ಅವ್ರು ಫೋನ್ ಯೂಸ್ ಮಾಡೋ ಹಾಗಿಲ್ಲ ಆ ಟೈಮಲ್ಲಿ? ಫೋನ್ ಯೂಸ್ ಮಾಡೋ ಹಂಗಿಲ್ಲ, ಸಾಮಾನ್ಯ ಫೋನ್ ಯೂಸ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಬಟ್ ನಮ್ಮಲ್ಲೇ ಅದು ಇಟ್ ಆಲ್ ಡಿಪೆಂಡ್ಸ್. ಯಾಕೆ ಗೊತ್ತಾ, ಹೊಸದಾಗಿ ಕೆಲಸ ಶುರು ಮಾಡಿದಾಗ ನನಗೇನೋ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇದ್ದರೆ ಕೆಲಸ ಸುಲಭ ಅಂತ ಅನಿಸಿದ್ದಿದೆ. ನಿಧಾನವಾಗಿ ನನಗೆ ಗೊತ್ತಾಗಿದ್ದು, ಫೋನಿಗೇನೋ ಅವ್ರು ಯೂಸ್ ಮಾಡಿದ್ರು ಕೇಸಿಗೇನೋ ಅಪಾಯ ಆಗಲ್ಲ. ಯಾಕೆಂತಂದರೆ ಏನಾಗತ್ತೆ, ಯಾರಿಗೋ ಫೋನ್ ಮಾಡ್ತಾರೆ, ಏನೋ ಅಡ್ವೈಸ್ ತಿಳ್ಕೊತಾರೆ. ಒಂದೇನು ಅಂದರೆ ಕೆಲವು ಕಡೆ ಲಿಕ್ಕರ್ ಬಿಸ್ನೆಸ್ನಲ್ಲಿರೋರಿಗೆ ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟ ಜನಗಳಲ್ಲಿ ಸ್ವಲ್ಪ ಗಲಾಟೆ ಮಾಡೋ ಜನಗಳು ಜಾಸ್ತಿ ಇರ್ತಾರೆ. ಬಿಕಾಸ್ ದಟ್ ಇಸ್ ದ ಕೈಂಡ್ ಆಫ್ ಟ್ರೇಡ್ ದೇ ಆರ್ ಇನ್. ಈಗ ಸ್ಮಗ್ಲರ್ ಕೇಸ್ಗೆ ಯಾವುದಕ್ಕೋ ಹೋದೆ ಅಂತ ಇಟ್ಕೊಳ್ಳಿ, ಹಿ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ದಟ್ ಕೈಂಡ್ ಆಫ್ ಪೀಪಲ್ ಓನ್ಲಿ. ಹಾಗಾಗಿ ಏನಾಗುತ್ತೆ, ಜನಗಳನ್ನು ಸೇರಿಸಿ ದೊಂಬಿ ಎಬ್ಬಿಸೋದು ಅವ್ರಿಗೆ ಸುಲಭ. ಅಂಥ ಜಾಗದಲ್ಲಿ ಫೋನ್ ಯೂಸ್ ಮಾಡೋಕ್ಕೆ ಸಿಕ್ಕರೆ ಕೊಟ್ಟರೆ ನನಗೇನೋ ಅಪಾಯ ಆಗ್ಬೋದು ಅನ್ನೋದಿರುತ್ತೆ. ಹಾಗಾಗಿ ಆ ವಿಷಯದಲ್ಲಿ ಯಾವುದೋ ಕಂಟ್ರೋಲ್ಗಳನ್ನು ಇಟ್ಕೊಂಡದಿದೆ. ಅದು ಬಿಟ್ಟರೆ ಮಿಕ್ಕಿದ್ದು ಆ್ಯಸ್ ಎ ರೂಲ್ ನಾವು ಅದನ್ನು ಮಾಡ್ತೇವೆ. ಫೋನ್ ಯೂಸ್ ಮಾಡ್ತಾರಂದ್ರೆ ಮಾಡ್ತಾರೆ, ಮಾಡದೆ ಏನಿಲ್ಲ ಅಂತ ಹೇಳಿ ಅಷ್ಟೇ. ಸರ್, ಯಾವುದಾದ್ರೂ ಒಂದು ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಾಗ ನಡೆದಂಥ ಒಂದು ದೊಡ್ಡ ಕೇಸ್ ಇಫ್ ಯು ಕ್ಯಾನ್ ಡಿಸ್ಕಸ್? ಪ್ರಾಯಶಃ ಚಳ್ಳಕೆರೆನಲ್ಲಿ ಆಯಿಲ್ ಕೇಸುಗಳು ಒಂದಷ್ಟು ಮಾಡಿದ್ವಿ. ಕಡಲೆಕಾಯಿ ಎಣ್ಣೆದು ಹಾಗೆಲ್ಲ ಅದು ಬಹಳ ಸನ್ಫ್ಲವರ್ ಆಯಿಲು ಮತ್ತು ಇದರ ಆಯಿಲು, ಚಳ್ಳಕೆರೆ ವಾಸ್ ಫೇಮಸ್ ಫಾರ್ ದಟ್. ಈಗ ಚಳ್ಳಕೆರೆನಲ್ಲಿ ಅದೇನು ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಕೇಸು ಅನ್ನೋದಿದೆಯಲ್ಲ, ಥ್ರಿಲ್ಲಿಂಗ್ ಆಗಿರತ್ತಾ ಅಂತ ಯಾರಾದರೂ ಕೇಳಿದ್ರೆ ಖಂಡಿತ ಥ್ರಿಲ್ಲಿಂಗ್ ಆಗಿರಲ್ಲ. ಇರಲ್ವಾ? ಇಟ್ಸ್ ಸಚ್ ಎ ಬೋರ್ಡಮ್. ನೀವುಗಳ ಈ ಹಿಂದಿ ಫಿಲ್ಮ್ ರೈಡ್ ನೋಡ್ಬಿಟ್ಟು ಅನ್ಸುತ್ತೆ, ಯಾವ್ದು ಹೇಳಿ, ಇವನು ಮಾಡಿದ್ದಿದೆಯಲ್ಲ, ಟೆನ್ಷನ್ ಇದೆ, ಹೊಡೆದಾಟ ಬಡದಾಟ ಆಗ್ಬೋದಾ, ಆ ಭಯ ಅಂತೂ ಇದೆ. ಮೈಸೂರಲ್ಲಿ ಯಾವುದೋ ಒಂದು ಕೇಸಿಗೆ ಹೋದಾಗ ಹೊರಗಡೆ ಜನ ದುಂಬಿ ಸೇರಿಬಿಟ್ಟಿದ್ರು ಜನ ಅಂತ ಹೇಳ್ಬಿಟ್ಟು ಅಂತ. ನನಗೆ ಐಡಿಯಾನೇ ಅಲ್ಲ ಒಳಗಡೆ ಕೂತವನಿಗೆ ಇದು ಹೊರಗಡೆ ಇಷ್ಟೆಲ್ಲ ದುಂಬಿ ಆಗ್ತಾ ಇದೆ ಅಂತ. ನನ್ನ ಬಾಡಗೆ ನಂದು ಯಾವುದೋ ಕೆಲಸದಲ್ಲಿದ್ದೀನಿ ಅಂತ. ಬಟ್ ಒಂದನ್ನು ನೋಡಿದ್ದೀನಿ, ಅಷ್ಟು ಎಕ್ಸ್ಟ್ರೀಮ್ ಆಗಿ ಹೊಡೆದಾಟ ಬಡದಾಟ ಆದದ್ದು ನಾನು ಸರ್ವಿಸ್ನಲ್ಲಿ ಇದ್ದಾಗ ಒಂದೇ ಒಂದು ಜಾಗದಲ್ಲಿ, ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಒಂದು ಸರಿ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಆಗಿಲ್ಲ. ಬಟ್ ಹಿಂದಿ ಫಿಲ್ಮ್ ರೈಡ್ನಲ್ಲಿ ತೋರಿಸ್ತಾರಲ್ಲ, ಅದು ಆ ಥರ ಗೋಡೆ ಒಳಗೆಲ್ಲ ನೀವು ನೋಡಿದ್ದೀರಾ ರೈಡ್ನ? ಇಲ್ಲ, ನೋಡಿಲ್ಲ. ಅದರಲ್ಲಿ ಏನಾಗಿದೆ, ಅವನು ಗೋಡೆ ಒಳಗೆಲ್ಲ ಕಾಸಿಟ್ಟಿದ್ದ ಅಂತ ಹೇಳಿ ಅವ್ರು ಗೋಡೆ ಹೊಡೆದು ಕಂಬ ಹೊಡೆದು ಎಲ್ಲ ಉದುರುತ್ತೆ ಹಾಗೆ ಅಂತ, ಫಾಲ್ ಸೀಲಿಂಗ್ ಎಲ್ಲ ಉದುರುತ್ತೆ. ಆ ಥರ ಯಾರೂ ಇಡಲ್ಲ. ನಾವು ಯಾರೇ ಹಣ ಇಟ್ಟರು ಕೂಡ ನಮಗೆ ಬೇಕಾದಾಗ ತಗೊಳ್ಳೋ ಥರ ಇಡ್ತೀವಿ. ಬಟ್ ನಾವು ರೀಸೆಂಟ್ ಟೈಮ್ಸಲ್ಲೂ ನೋಡಿದ್ವಲ್ಲ ಸರ್, ಅಂದರೆ ಕಮೋಡಲ್ಲಿ ಇಡದಿರ್ಬೋದು, ಪೈಪಲ್ಲಿ ಇಡದಿರ್ಬೋದು. ಅಲ್ಲ, ಕಮೋಡಲ್ಲಿ ಪೈಪಲ್ಲಿ ಇಟ್ಟಿಲ್ಲ ಅವರು, ಇವರು ಬರ್ತಾರೆ ಅಂತ ಗೊತ್ತಾಗ ಅದ್ರೊಳಗಡೆ ತುಂಬಿದ್ದಾರೆ ಅಷ್ಟೇ ಹೊರತು ಸಾಮಾನ್ಯವಾಗಿ ಜನ ಕಾಸನ್ನು ಎಲ್ಲಿಡ್ತಾರೆ ಅಂದರೆ ಇವ್ರಿಗೆ ಯಾವಾಗ ಬೇಕು ಅವಾಗ ತಗೊಳಕ್ಕಾಗೋ ಹಾಗೆ ಇಡ್ತಾರೆ. ಆಕ್ಸೆಸಿಬಿಲಿಟಿ ಬಿಟ್ಟು ಇಡೋದಿಲ್ಲ. ಸರ್, ಇಸ್ ದೇರ್ ಎ ಪ್ಲೇಸ್ ಇಲ್ಲಿ ಸರ್ಚ್ ಮಾಡಲ್ಲ ಅನ್ನುವಂಥದ್ದು? ಆಫ್ ಕೋರ್ಸ್ ಆ ಥರದ್ದು ಇರಲ್ಲ ಅಂತ. ಭಾಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಯಾವುದೋ ಒಂದು ಮನೆಗೆ ಹೋದಾಗ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ಸಾಮಾನ್ಯವಾಗಿ ಸಂಪಿದೆ ನೀರಿಗಲ್ವಾ, ಅವರ ಮನೆಯಲ್ಲಿ ಸಂಪಿತ್ತು ಹೋಗ್ತಾ ಎಂಟ್ರಿನಲ್ಲಿ, ಹಿತ್ಲಲ್ಲೂ ಒಂದು ಸಂಪಿತ್ತು. ಇಂಪ್ರೆಷನ್ ಏನು ಹೇಳಿ, ಯಾರು ಮನೆ 2 ಸಂಪ್ ಕಟ್ಟಲ್ಲ. ಕರೆಕ್ಟ್. ಮತ್ತು ಸಂಪಿಗೆ ಮನೆ ಮುಂದೆಗಡೆ ಇರೋ ಸಂಪಿಗೆ ಲಾಕ್ ಇಲ್ಲ, ಹಿತ್ಲಲ್ಲಿರೋ ಸಂಪಿಗೆ ಲಾಕ್ ಇದೆ. ಹಾಗಾಗಿ ತೆಗೆದು ನೋಡ್ರಿ ಅಂತಾರೆ. ಅಲ್ಲಿ ಸಂಪ್ ಅಲ್ಲ ಅದು, ಆ್ಯಕ್ಚುಲಿ ನೋಡೋದಕ್ಕೆ ಸಂಪ್ ಥರ ಇದೆ, ಮೇಕ್ ಬಿಲೀವ್ ಥಿಂಗ್ ಅಂತ. ಚಳ್ಳಕೆರೆನಲ್ಲಿ ಹೋದಾಗ ಅದೇನೇನೆ ಅಂತಂದರೆ, ಸಾಮಾನ್ಯವಾಗಿ ಆಯಿಲ್ಗೆ ಮೇಲ್ಗಡೆ ಇರುತ್ತೆ ಟ್ಯಾಂಕರ್ಸು, ಅದಕ್ಕೆ ಸ್ಕೇಲ್ ಬಿಟ್ಟಿರ್ತಾರೆ. ಎಷ್ಟು ಇಂಚಿದೆ ಅಂದರೆ ಅದ್ರ ಮೇಲೆ ಇಷ್ಟು ವಾಲ್ಯೂಮ್ ಆಫ್ ಆಯಿಲ್ ಇದೆ ಅಂತ ಲೀಟ್ರನ್ನು ಲೆಕ್ಕ ಹಾಕೋದಲ್ವಾ. ಹಾಗಾಗಿ ಸಾಮಾನ್ಯವಾಗಿ ಮೇಲೆ ಇರೋ ಆಯಿಲ್ ಲೆಕ್ಕ ಹಾಕ್ತೀವಿ ಅಂತ. ಈ ಮನುಷ್ಯ ನೆಲದ ಕೆಳಗಡೆನೂ ಒಂದು ಮಾಡಿಸಿದ್ದ, ಅದಕ್ಕೊಂದು ಲಿಡ್ ಹಾಕಿದ್ದ. ಅಫ್ಕೋರ್ಸ್ ಲಿಡ್ ಹಾಕಿದ್ದ. ನಮಗೇನು ಅಂದರೆ ನೆಲದಲ್ಲಿದೆ ಅಂದರೆ ಅದು ಸಂಪ್ ಅಂತ ನಮ್ಮ ತಲೆಯಲ್ಲಿ. ನಾನು ಎಲ್ಲೋ ಅಲ್ಲಿ ಇಲ್ಲಿ ನೋಡ್ಕೊಂಬಂದು ಅಲ್ಲಿ ಬಂದು ನಿಂತೆ, ನನಗಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಮಿಡಿಯೇಟಾಗಿ ಅವನ ಕಾಲಿಗೆ ಬಿದ್ದ, ಸಾರ್ ಇದೊಂದು ಬಿಟ್ಟುಬಿಡಿ ಅಂತ. ನಾನು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ್ದು, ಇದೊಂದು ಬಿಟ್ಟುಬಿಡಿ ಅಂದರೆ ಏನು ಸಿಕ್ಕಿದೆ ನನಗೆ ಅಂತ. ಏನೂ ಸಿಕ್ಕಿಲ್ಲ ಇನ್ನೊಂದು ಅಂತ. ಅಂದರೆ ಅದು ಅವರಿಗೆ ಭಯ ಇರುತ್ತಲ್ಲ, ತಾನಾಗೆ ಬಿಡು. ಅಂದರೆ ನಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಹುಬ್ಳಿಯಲ್ಲಿ ಯಾವುದೋ ಕೇಸ್ಗೆ ಹೋದಾಗ ಅಷ್ಟೇನೆ ಅಂತ
ಬೆಳಗಿಂದ ಸರ್ಚ್ ನಡೀತಾ ಇದೆ ಅಂಗಡಿನಲ್ಲಿ, ಕೂತಿದ್ದೀನಿ ಹೊರಗಡೆ ಜಗಲಿ ಮೇಲೆ ಕೂತಿದ್ದೀನಿ, ಒಳಗಡೆ ಆಗ್ತಾ ಇದೆ, ಏನು ಮಾಡೋದು ಬಿಡೋದು ನಡೀತಾ ಇದೆ ಅಂತ ಕೂತು ಎದುರುಗಡೆ ಆ ಕಡೆ ಮೂಲೆದು ಯಾವಾಗ ಸಾಯಂಕಾಲ 4 ಗಂಟೆಗೆ ಬಂದಾಗ ಎದುರುಗಡೆ ಆ ಕಡೆ ಮೂಲೆಗೆ ಇನ್ನೊಂದು ಅಂಗಡಿ ಕಾಣಿತು. ಅದು ಜನರಲ್ಲಾಗಿ ನೋಡಿತ್ತು. ಆ ಅಂಗಡಿ ಬೆಳಗಿಂದ ತೆಗೆದೇ ಇಲ್ಲ ಅನ್ನೋದು ರಿಜಿಸ್ಟರ್ ಆಗಿತ್ತು ಅಂತ. ಆಮೇಲೆ ಯು ಫೌಂಡ್ ಸಮಥಿಂಗ್ ಫೆಮಿಲಿಯರ್ ಇನ್ ದ್ಯಾಟ್ ಶಾಪ್ ಆಲ್ಸೋ. ಬೆಳಗಿಂದ ತೆಗೆದಿಲ್ಲ ಒಂದು, ಎರಡನೇದು ಆ ಬಣ್ಣ ಬಹಳ ಫೆಮಿಲಿಯರ್ ಇದೆ ಅಂತ, ಬಾಗಲ್ದು ಮತ್ತು ಇದಕ್ಕೆ ಬೆಳೆದಿರೋ ಬಣ್ಣ ಪೇಂಟು ಪಕ್ಕದಲ್ಲೆಲ್ಲ ನೋಡಿದ್ರೆ ಈ ಅಂಗಡಿದು ಬಣ್ಣ ಅದೇ ಇದೆ. ಆಗ ತಲೆಗೆ ಹೊಡಿತು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಣ್ಣ ತಂದರೆ ಮೊದಲು ಬಾಗಿಲಿಗೆ ಹೊಡಿತೀವಿ, ಮಿಕ್ಕರೆ ಕಿಟಕಿಗೆ ಹೊಡಿತೀವಿ, ಅಲ್ಲಿಂದ ಮಿಕ್ಕರೆ ಬಕೆಟ್ಗಳಿಗೆಲ್ಲ ಹೊಡಿತೀವಿ. ಹಾಗಾಗಿ ಇವನು ಪ್ರಾಯಶಃ ಒಂದು ಸಾರಿ ಪೇಂಟಿಂಗ್ ಮಾಡಿಸ್ಬೇಕಾದ್ರೆ ಇವನ ಅಂಗಡಿಗಳಿಗೆಲ್ಲ ಒಮ್ಮೆಲೆ ಮಾಡಿಸಿರ್ತಾನೆ. ಹಾಗಾಗಿ ಅದೇ ಬಣ್ಣ ಬರೆದಿರ್ತಾರೆ. ಹಾಗಾಗಿ ಇಮಿಡಿಯೇಟಾಗಿ ಅದೇ ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ಅಂಗಡಿ ಯಾಕೆ ನೋಡಲಿಲ್ಲ, ಅದ್ರ ಕೀ ಎಲ್ಲಿದೆ ಹುಡುಕಿ ತೆಗೆಸಿ ಅಂತ, ಎಲ್ಲವೂ ಅಲ್ಲಿರುತ್ತೆ. ಅಂದರೆ ದೀಸ್ ಆರ್ ಸರ್ಟನ್ ಥಿಂಗ್ಸ್, ಪ್ರೆಸೆನ್ಸ್ ಮ್ಯಾಟರ್ಸ್ ಎ ಲಾಟ್. ಎರಡನೇದು ಇಟ್ಸ್ ಎ ಫುಲ್ ಟೈಮ್ ಜಾಬ್. ಅಂದರೆ ಬಟ್ ಇನ್ನೊಂದನ್ನು ನಾನು ಆ ಇಲಾಖೆಯಲ್ಲಿದ್ದಾಗ ಗಮನಿಸಿದ್ದೇನೆ, ನೀವು ಹಣ ತಲೆಗೆ ಬರ್ತಾ ಇದ್ದ ಹಾಗೆ ವಿಷಯ ಮರಿತಾ ಬರ್ತೀವಿ. ಅಂದರೆ ಯು ವುಡ್ ಲೈಕ್ ಟು ಸೆಟಲ್ ಥಿಂಗ್ಸ್ ಫಾಸ್ಟ್. ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಕಡೆ ಹೇಗಿದೆ ಹಾಗೆ ಇದೆ, ಸೊಸೈಟಿ ಹೇಗಿರುತ್ತೆ ಹಾಗೆ ಇಲಾಖೆಗಳು ಇರ್ತವೆ ಅಲ್ವಾ. ಕರೆಕ್ಟ್. ಕೆನ್ ಯು ಥಿಂಕ್ ಆಫ್ ಒನ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ವೇರ್ ಏನೂ ಕಮಿಷನ್ ಕೊಡೋದು ರಿಜಿಸ್ಟರ್ ಆಯಿತು ಅಂತ ನಾವು ಯೋಚನೆ ಮಾಡೋಕ್ಕಾಗತ್ತಾ? ಕರೆಕ್ಟ್. ಪ್ರೂವ್ ಮಾಡೋದ್ರೆ ನಮ್ಮ ಕೈಲಿ ಆಗಲ್ಲ. ಹೇಳ್ತೀನಿ ಕೇಳಿ, ಯಾರು ಕೊಡ್ತಾರೆ ನನಗೆ ಪ್ರೂಫ್? ಆದರೆ ನೀವು ಯಾವುದಾದ್ರು ಸೈಟು ಅಥವಾ ಮನೆ ತೊಗೊಂಡಿದ್ದು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಏನೂ ಕೊಡದೆ ಮಾಡಿಸ್ಕೊಳ್ಳೋಕ್ಕಾಗಿದೆಯಾ? ಅವರಿಗೆ ಕೊಟ್ಟಿಲ್ಲ ಅಲ್ವಾ, ಅವ್ರು ತೊಗೊಂಡ್ರ, ನಮ್ಮ ಹತ್ರ ತೊಗೊಂಡಿಲ್ಲ. ಆದರೆ ಯಾರೋ ಕೊಟ್ವಿ ನಾವು, ಯಾರೋ ತೊಗೊಂಡ್ರು ನಮ್ಮ ಹತ್ರ ಅಲ್ವಾ. ಕರೆಕ್ಟ್. ಅಂದರೆ ಇವೆಲ್ಲ ಹೇಗೆ ಅಂತಂದರೆ ಇದೇ ಅನ್ನೋದು ನಮಗೆ ಫೀಲ್ ಆಗತ್ತೆ ಅಲ್ವಾ. ಪ್ರೂವ್ ಮಾಡ್ತೀಯ ಅಂದರೆ ಪ್ರೂಫ್ ಇರಲ್ಲ. ಇದೇ ನೋಡಿ ಡಿಫ್ರೆನ್ಸು. ಅಂದರೆ ಪ್ರಜ್ಞೆಯಲ್ಲಿ ಗೊತ್ತಿರೋ ಸತ್ಯಗಳಿಗೂ, ಅಂದರೆ ನಮ್ಮ ಪ್ರಜ್ಞೆಯಲ್ಲಿ ನಮಗೆ ಅರಿವಾಗುವ ಸತ್ಯಗಳಿಗೂ, ನಾವು ಪುರಾವೆಗಳ ಮೂಲಕ ಸಾಬೀತುಪಡಿಸುವ ಸತ್ಯಗಳಿಗೂ ವ್ಯತ್ಯಾಸ ಇದೆ. ಪುರಾವೆಗಳ ಮೂಲಕ ಸಾಬೀತುಪಡಿಸುವ ಸತ್ಯದ ಮೇಲೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಿಂತಿದೆ, ಪ್ರಜ್ಞೆಯ ಸತ್ಯದ ಮೇಲೆ ನನ್ನ ಪಾಪ ಪುಣ್ಯ ನಿಂತಿದೆ. ನಾನು ಅನುಭವಿಸೋದು ನನ್ನ ಪ್ರಜ್ಞೆಯ ಸತ್ಯಗಳ ಮೇಲೆ, ಶಿಕ್ಷೆ ಆಗೋದು ಬಿಡೋದು ಪುರಾವೆಗಳ ಸತ್ಯಗಳ ಮೇಲಲ್ವ. ಈ ಡಿಫರೆನ್ಸ್ ಇದೆಯಲ್ಲ, ದಿಸ್ ಈಸ್ ವಾಟ್ ಈಸ್ ಹಿಟ್ಟಿಂಗ್ ಅಸ್. ಅಂದರೆ ನಮ್ಮ ಪೂರ್ತ ನ್ಯಾಯಾಂಗ ವ್ಯವಸ್ಥೆ ವೆಸ್ಟರ್ನ್ ಮಾಡಲಲ್ಲೂ ಕುಳಿತ್ಕೊಂಡಿದ್ದೀವಿ ನಾವು. ಅಂದರೆ ಮ್ಯಾನ್ ಆ್ಯಂಡ್ ದ ಮೈಂಡ್ ಅಷ್ಟೇ. ಆದರೆ ಇಲ್ಲಿಯ ಸಫರಿಂಗು ಪ್ರಜ್ಞೆನೂ ಸೇರತ್ತಲ್ವ. ಸುತ್ತ ನಡೆದದ್ದು ನೋಡ್ತಾ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರಿಜಿಸ್ಟರ್ ಆಗತ್ತಲ್ವ. ಹಾಗಾಗಿ ಏನಾಗತ್ತೆ, ನಿಮಗೆ ಒಂದು ಸ್ಟೇಜ್ ಆದಮೇಲೆ ನಿಮಗೆ ಹೇಳಿಕೊಟ್ಟಂಥ ಎಥಿಕ್ಸ್ ಆ್ಯಂಡ್ ಮಾರಲ್ಸ್ಗೂ ಬದುಕೋ ರೀತಿಗೂ ಭಾಳ ವ್ಯತ್ಯಾಸ ಬಂದ್ಬಿಡುತ್ತೆ ಅಲ್ವಾ. ನಿಜ. ಅಲ್ಲಿಗೆ ಎಥಿಕ್ಸ್ ಆ್ಯಂಡ್ ಮಾರಲ್ಸು ಪಾಠ ಮಾಡೋಕ್ಕೆ, ಬದುಕೋದಕ್ಕೆ ಇಮ್ಮಾರಲ್ ಆ್ಯಂಡ್ ಅನ್ಎಥಿಕಲ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್, ಎಕ್ಸ್ಟೆಂಟ್ ರಿಕ್ವೈರ್ಡ್ ಅಲ್ಲ, ಎಕ್ಸ್ಟೆಂಟ್ ಪಾಸಿಬಲ್ ಅಲ್ವಾ. ಇಲ್ಲಿಗೆ ಒಂದು ನಿಲ್ಲತ್ತೆ ಅಂತ ಅನ್ಸಲ್ವ ನಿಮಗೆ? ನಾನು ಭಾಳ ಸಾರಿ ಜೋಕ್ ಮಾಡಿದ್ದಿದೆ, ಏನು ಕ್ಲಾಸುಗಳಲ್ಲೂ ಪಾಠ ಮಾಡಿಬಿಡೋದು ವಾಸಿ, ಅವಶ್ಯಕತೆ ಇದ್ದಷ್ಟು ಕಳ್ತನ ಮಾಡಿ ಅಲ್ವಾ. ಅಟ್ಲೀಸ್ಟ್ ಏನಾಗತ್ತೆ ಅಂತಂದರೆ ಇಬ್ಬಂದಿತನದ ಒಂದು ವ್ಯಕ್ತಿತ್ವಗಳನ್ನು ಕಮ್ಮಿ ಮಾಡ್ಬೋದೇನೋ ಲೈಫಲ್ಲಿ ಅಂತ, ನಮಗದು ಪಾಠ ಮಾಡೋಕ್ಕಾಗಲ್ಲ. ಎಲ್ಲೋ ಈ ವ್ಯತ್ಯಾಸ, ಪ್ರಾಯಶಃ ಈ ವ್ಯತ್ಯಾಸ ನನಗೆ ಢಾಳಾಗಿ ರಿಜಿಸ್ಟರ್ ಆಗಿದ್ದು ಆದಾಯ ತೆರಿಗೆ ಇಲಾಖೆ 30 ವರ್ಷ ಸರ್ವೀಸು. ಅಫ್ಕೋರ್ಸ್ ಒನ್ ಥಿಂಗ್ ಈಸ್ ದೇರ್, ಸರ್ವಿಸ್ ಬಿಡಬೇಕಾದ್ರೆ, ನಾನು ರಿಸೈನ್ ಮಾಡಬೇಕಾದ್ರೆ 2007 ಐ ವಾಸ್ ಡೆಪ್ಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಸೆಂಟ್ರಲ್ ಸರ್ಕಲ್. ಹ್ಯಾಡ್ ಎ ವೆರಿ ಗುಡ್ ನೇಮ್ ಇನ್ ದ ಡಿಪಾರ್ಟ್ಮೆಂಟ್, ಭಾಳ ಒಳ್ಳೆ ಹೆಸರಿತ್ತು. ಈ ಹುದ್ದೆ ಬಿಟ್ಬಿಡ್ತೀಯಾ ಅಂತಲೇ ಡಿಸ್ಕಷನ್ನು. ಹೌದು, ಅಲ್ಲಿ ಡೆಪ್ಟಿ ಕಮಿಷನರ್ ಅಂತಂದರೆ ಒಂದು ಕ್ಲಾಸ್ 1 ಆಫೀಸರು, AG's ಆಫೀಸಲ್ಲೂ ಕ್ಲಾಸ್ 1 ಆಫೀಸರ್ ಇದ್ದಾರೆ ಅಲ್ವಾ. ಕ್ಲಾಸ್ 1 ಆಫೀಸರ್ ಬೇರೆ ಎಲ್ಲ ಇಲಾಖೆಗಳಲ್ಲೂ ಇರ್ತಾರೆ. ಆದರೆ ಅಲ್ಲೆಲ್ಲ ಕೆಲಸ ಬಿಟ್ಟಾಗ ಭಾಳ ಇಂಪಾರ್ಟೆಂಟ್ ಹುದ್ದೆ ಅಂತ ಅನ್ಸಲ್ಲ. ಇಲ್ಲಿ ಯಾಕೆ ಅನ್ಸುತ್ತೆ? ಎಲ್ಲ ಕಡೆ ಅದೇ ಸಂಬಳ ಅಲ್ವ. ಅಂದರೆ ಯು ಇಂಪ್ಲೈ ದಟ್ ಹಿಯರ್ ದೇರ್ ಈಸ್ ಮೋರ್ ಮನಿ ಇನ್ ಇಟ್, ವೈ ಆರ್ ಯು ಕ್ವಿಟಿಂಗ್ ಅಂತ. ಎಕ್ಸಾಕ್ಟ್ಲಿ ಸರ್. ಬಿಕಾಸ್ ಯಾರೇ ಒಬ್ರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ, ಕಾಮನ್ ಮ್ಯಾನ್ ಮನಸ್ಸಲ್ಲಿ ಬರುವಂಥದ್ದು ಬೇಜಾನ್ ದುಡ್ಡು ಮಾಡಿರ್ತಾರೆ ಬಿಡು, ಬೇಜಾನ್ ದುಡ್ಡು ರತ್ ಬಿಡು. ಅಲ್ಲ, ದಟ್ಸ್ ಎನ್ ಇಂಪ್ರೆಷನ್. ಆ ಇಂಪ್ರೆಷನ್ ಇದ್ದೇ ಇರುತ್ತೆ. ಎಲ್ಲರೂ ಮಾಡಿರ್ತಾರ? ಇಲ್ಲ, ಮಾಡಿದವ್ರು ಇದ್ದಾರೆ ಅಲ್ಲ.
ಬಟ್ ನೀವು ಅಲ್ಲಿನ ಅನುಭವಗಳನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತೀರಾ ಅಂದ್ರೆ ಇನ್ಫ್ಯಾಕ್ಟ್ ನಿಮ್ಮ ಸೀರಿಯಲ್ಸ್ಗಳಲ್ಲಿನ ಪ್ರತಿಯೊಂದೊಂದು ಪಾತ್ರನೂ ನೀವು ಕೇಳಿದಾಗ ರಿಯಲ್ ಲೈಫಲ್ಲಿ ನೀವು ತೋರಿಸಬಹುದು ಈ ಥರದೊಂದು ಪಾತ್ರ ನಾನು ನೋಡಿದ್ದೀನಿ ಅಂತ. ನಿಮ್ಮ ಒಂದು ಸೀರಿಯಲ್ ಅಲ್ಲಿನ ಒಂದು ಸೀನ್ ಅಪ್ಯಾರೆಂಟ್ಲಿ ಇದು ರಿಯಲ್ ಲೈಫಲ್ಲೂ ನಿಮಗೆ ನಡೆದಿದೆ ಅನ್ನುವಂಥದ್ದು, ಒಂದು ಗುರೂಜಿ ಮತ್ತು ಮಠದ ಸೀನು. ಹೌದು, ರಿಯಲ್ ಲೈಫಲ್ಲಿ ನಡೆದಿರೋದ ಸರ್? ನಡೆದಿರೋದು. ಹೇಳ್ತೀರಾ ಅದನ್ನ? ಗುರೂಜಿ ಮಠದ ಸೀನ್ ಇವಾಗ ನಾನು ಹೇಳ್ತೀನಿ ಕೇಳಿ. ಇವಾಗ ಗುರೂಜಿ ಮಠದ ಸೀನ್ ಬಗ್ಗೆ ನಾವು ಒಂದು ಕತೆ ಕೂಡ ಬರದೆ, ಮೋಕ್ಷ ಅಂತ ಹೇಳಿ. ಅದೇನಾಗಿದೆ ಅಂತಂದರೆ, ಈ ಹಣ ಇಡೋದಕ್ಕೆ ಭಾಳ ಸೇಫ್ ಆದ ಜಾಗ ಅದು. ಯಾಕಂತಂದರೆ ಅದನ್ನ ಯಾರು ಸರ್ಚ್ ಮಾಡಲ್ಲ. ಮಠ ಯಾರು ಸರ್ಚ್ ಮಾಡ್ತಾರೆ? ಮಠ ಅಂದರೆ ಇಟ್ಸ್ ಎ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಆಗ ಕಾಲದಲ್ಲಿ ಆ ಗೌರವ ಭಾಳ ಇತ್ತು. ಈಗ ಬಿಡಿ, ಎಲ್ಲ ಮಠಗಳು ಕಾಲೇಜುಗಳನ್ನು ನಡೆಸ್ತವೆ. ಹಾಗಾಗಿ ನಿಮಗೆ ಕಮರ್ಷಿಯಲ್ ಆಗಿ ನಡೆಸೋ ಕಾಲೇಜ್ಗಿಂತ ಜಾಸ್ತಿ ಕಾಸು ಮಠಗಳನ್ನು ನಡೆಸೋ ಕಾಸಿಗೆ MD ಕೊಡಬೇಕಾಗತ್ತೆ ಅಂತ ಹೇಳಿ. ಹಾಗಾಗಿ ಅದರ ಸೀನ್ ಆಗಿದೆಯಾ? ಆಗಿದೆ. ದುಡ್ಡು ಇಟ್ಟವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಮಠದಲ್ಲಿ ಅನ್ಅಕೌಂಟೆಡ್ ಸಿಕ್ಕಿದೆಯಾ? ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಹ್ಯಾಂಡ್ಲ್ ಮಾಡೋದು ಭಾಳ ಕಷ್ಟ. ನಮ್ಮಲ್ಲಿ ಏನಾಗುತ್ತೆ, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂತ ಇದ್ದಂಗೆ ದ ಇನ್ಕಮ್ ಈಸ್ ಎಕ್ಸೆಂಪ್ಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಅಂದರೆ ರಿಲಿಜಿಯಸ್ ಆ್ಯಕ್ಟಿವಿಟಿಗೆ 12A ಅಂತ ಒಂದು ರಿಜಿಸ್ಟ್ರೇಷನ್ ಕೊಡ್ತಾರೆ. ಹಾಗಾಗಿ ಇನ್ಕಮ್ ಎಕ್ಸೆಂಪ್ಷನ್ ಇದೆ. ಮತ್ತು ಸುಮಾರು ಮಠಗಳಲ್ಲಿ ಇವಾಗ ನೀವು ಮಠಗಳಲ್ಲಿ ಪೇಪರ್ಗಳಲ್ಲಿ ಒಂದು ಸಾರಿ ಡಿಸ್ಕಷನ್ ನೋಡಿರ್ಬೋದು, ಬಿಸ್ನೆಸ್ ಮನ್ಗಳು ಜಾಸ್ತಿ ಅಸೋಸಿಯೇಟ್ ಆಗಿರ್ತಾರೆ. ನಮ್ಮ ತಲೆಯಲ್ಲಿ ಏನು ಅಂತಂದರೆ, ಬಿಸ್ನೆಸ್ ಮನ್ ಪಾಪ ಅವರೇ ಧರ್ಮ ಕಾರ್ಯ ಮಾಡೋದು, ದತ್ತಿ ಕೊಡೋದು, ಹಾಗಾಗಿ ಅಸೋಸಿಯೇಟ್ ಆಗಿರ್ತಾರೆ ಅಂತ. ಇಲ್ಲ, ನನಗೆಲ್ಲೋ ಒಂದು ಕಡೆ ಹಣ ಪಾರ್ಕ್ ಮಾಡೋದಕ್ಕೂ ಅದು ಅದ್ಭುತವಾದ ಜಾಗ ಅಂತ ಅನಿಸುತ್ತೆ. ಯಾಕಂದ್ರೆ ಅಲ್ಲಿದ್ದರೆ ಬೇರೆ ಇನ್ನೇನಿಲ್ಲ. ಬಟ್ ಈಗ ನಾನು ಒಂದು ಹೇಳ್ತೀನಿ ಕೇಳಿ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಇದರಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಮಗೆಷ್ಟು ಗೌರವ ಉಳಿದಿದೆ. ಕೆಲವೆಲ್ಲ ಕೇಸುಗಳು ಹೇಳ್ತೀನಲ್ಲ, ಯಾವ್ಯಾವುದೋ ಕೇಸ್ನಲ್ಲಿ ಸ್ವಾಮೀಜಿಗಳು ಸಿಗಾಕೊಂಡಿದೆ ಅಲ್ವಾ. ಅಂದರೆ ಅದಷ್ಟು ಅಂತಹ ರಿಲಿಜನ್ನೇ ಹೇಳದಂಥ ಮಠಗಳು ಕಮ್ಮಿ. ಹೋಗಿದ್ದಿದೆ ಯಾವುದೋ ಒಂದು ಕೇಸಲ್ಲಿ, ಪಾಪ ಯಾವುದೋ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾಗ ಅವರ ಅಂದರೆ ಆ ಸ್ವಾಮೀಜಿಯವರ ಚಾರ್ಟರ್ಡ್ ಅಕೌಂಟನ್ನು ನಾನು ಕೇಳಿದ್ದಿದೆ, ಈ ಥರ ಏನೋ ಸುದ್ದಿ ಇದೆಯಂತೆ, ಏನೋ ಎನ್ಕ್ವೈರಿ ನಡೀತಾ ಇದೆ ಅಂತ. ನಾನು ಏನೂ ಇಲ್ಲ ಅಂತ ಅವತ್ತಂದಿದ್ದೆ. ಅದಾದ ನಂತರ ಅದೇ ಸ್ವಾಮೀಜಿಗೆ ಇದು ಬಂತು, ಪದ್ಮಶ್ರೀನೂ ಬಂತು. ಆ್ಯಕ್ಚುಲಿ ಎನ್ಕ್ವೈರಿ ನಡೀತಾ ಇದ್ದದ್ದು ನಿಜ. ಏನು ಅಂದರೆ ಅವ್ರಿಗೆ ಪದ್ಮಶ್ರೀ ಕೊಡಬೇಕಲ್ಲ, ಅದಕ್ಕೆ ಮುಂಚೆ ಏನೂ ಆಗಿರಬಾರ್ದು ಅಂತ. ಆದರೆ ಎನ್ಕ್ವೈರಿ ವಿಷಯ ಅವ್ರ ಕಿವಿಗೆ ಬಿದ್ದು ನಮ್ಮ ಕಳ್ತನಗಳೆಲ್ಲ ಇವ್ರಿಗೆ ಗೊತ್ತಾಗಿದೆಯಾ ಅನ್ನೋ ಭಯ ಬಂದ ಸಾಧ್ಯತೆಯೂ ಇತ್ತು. ತಿರ್ಗಾ ಅಷ್ಟೇ, ಎಲ್ಲ ಮಠಗಳು ಆಗಿದೆಯಾ? ಇಲ್ಲ. ಆ ತರಹದ ಮಠಗಳು ಇದೆಯಾ? ಇದೆ. ಈಗ ನಮ್ಮಲ್ಲೇ ನೋಡಿ, ನಾವು ಹೇಳ್ತೇವಲ್ಲ, ಎಲೆಕ್ಷನ್ಗೆ ಬರಬೇಕಾದ್ರೆ ಹೇಳಿದ್ದು 2,000 ರೂಪಾಯಿ ಕೊಡ್ತೀವಿ, ಅದು ಇದು ಎಲ್ಲ ಆಯ್ತಪ್ಪ, ಆಯಿತು. ಒಂದೆರಡು ದಿನ ಬಂತು. ಈಗ ಮೊನ್ನೆ ಯಾವುದೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಏನಂತಾರೆ ಹೇಳಿ, 2,000 ರೂಪಾಯಿ ಕೊಡಬೇಕಂತಂದರೆ ನೀವು ಟ್ಯಾಕ್ಸ್ ಕಟ್ಟಿದರೆ ನಾವು ಕೊಡ್ತೀವಿ ಅಂತ. ಅದು ಅವತ್ತು ಹೇಳಿದ್ವಾ? ಹೇಳಿಲ್ಲ ಅಲ್ಲ. ವ್ಯವಸ್ಥೆ ಶಿಥಿಲವಾಗಿದೆ. ಈಗ ಮತ್ತೆ ರೀಸೆಂಟ್ ನೋಡಿ, ಇವಾಗ ಯಾವುದು ಮೊನ್ನೆ 11 ಜನ ಸಾವು ಎಲ್ಲ ಆಯ್ತಲ್ಲ. ನಿಮಗೆ 11 ಜನ ಸಾವಾಗಿದ್ದು ಒಂದು ಆರ್ಗನೈಸೇಷನ್ ಇದು ಆರ್ಗನೈಸ್ ಮಾಡಿದ್ದರಿಂದ ಅಲ್ವಾ. ಆರ್ಗನೈಸ್ ಯಾರು ಮಾಡಿದ್ರು? ನೀವು ಯಾರನ್ನಾರು ಬ್ಲೇಮ್ ಮಾಡಿ. RCB ಮಾಡ್ತೋನೆ, KCA ಮಾಡ್ತೋನೆ, ಪಾಲಿಟಿಷಿಯನ್ಸೇ ಮಾಡಿ, ಯಾರಾದರೂ ಮಾಡಿ. ಆದರೆ ಗೌರ್ಮೆಂಟ್ ಅಲ್ಲ ಆರ್ಗನೈಸ್ ಮಾಡಿದ್ದು. ದೇರ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ ವಿಚ್ ಆರ್ಗನೈಸಸ್ ಆ್ಯಂಡ್ ನಾಟ್ ದ ಗೌರ್ಮೆಂಟ್. ಪೊಲಿಟಿಕಲ್ ಪಾರ್ಟಿ ಆರ್ಗನೈಸಸ್ ಇಟ್ ಥ್ರೂ the government officials because it is sitting in power, alva. Then who organized it? It is the political party or the RCB or KSE, more alva. Then why should taxpayers money of 10 lakhs per head should be given? ಸರ್ಕಾರದ್ದಾದರೆ ನೀವು ಕೊಡಬೇಕು, ಒಪ್ತೀನಿ. ಇದು ಸರ್ಕಾರ ಅಲ್ಲ ಆರ್ಗನೈಸ್ ಮಾಡಿದ್ದು. ರಾಜಕೀಯ ಪಕ್ಷ ಇರ್ಬೋದು, ಅಥವಾ RCB ಇರ್ಬೋದು, ಅಥವಾ ಯಾರೂ ಇರ್ಬೋದು. ಕರೆಕ್ಟ್. ಇವರು 3 ಜನ ಮಾಡಿದಾಗ ಇವರುಗಳು ತಾನೇ ಕಾಸು ಕೊಡಬೇಕು. ನೀವು ತೆರಿಗೆ ಹಣ 10 ಲಕ್ಷ ಅನೌನ್ಸ್ ಮಾಡಿಬಿಟ್ಟು ನಾವೇನೋ ಮಾಡಿದೆ ಅಂತಂದರೆ ಅರ್ಥ ಆಗುತ್ತಾ? ಅಂದರೆ ಈ ಬೈಫರ್ಕೇಷನ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂತದ್ರಿಂದ ನನಗೆ ಈ ಬೈಫರ್ಕೇಷನ್ ಅರ್ಥ ಆಗುತ್ತೆ. ಇಲ್ಲರೇ ಈ ಬೈಫರ್ಕೇಷನ್ನೇ ಅರ್ಥ ಆಗಲ್ಲ. ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ನೀವು ರೈತರ ಸಾಲ ಮನ್ನಾ ಬಗ್ಗೆ ಒಂದು ವಿಡಿಯೋ ಮಾಡ್ತೀರಾ, ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ಡ್ ಇದೇ ಥರ. ಅಂದರೆ ರೈತರ ಸಾಲನ ತೀರಿಸ್ತಿದ್ದೀನಿ ಅಂತ ಯಾರೋ ಒಬ್ರು ಪ್ರಾಮಿಸ್ ಮಾಡ್ತಿದ್ದಾರೆ ಅಂದರೆ ಆ ವ್ಯಕ್ತಿ ಅವನ ಬ್ಯಾಂಕ್ ಅಕೌಂಟಿಂದ ಅದನ್ನು ತೀರಿಸ್ತಾ ಇಲ್ಲ. ಕರೆಕ್ಟ್. ಇಲ್ಲ, ನೀವೆಲ್ಲ ಈ ಹೊರಗಡೆಯಿಂದ ಹಾಕ್ತಾ ಇದ್ದೀರಲ್ವ. ನನಗೇನಾಗುತ್ತೆ ಅಂದರೆ, ರಸ್ತೆಗೆ ಟಾರ್ ಹಾಕೋ ಬದಲು ನಿಮಗೆ ಕಾಸು ಕೊಡ್ತಾ ಇದ್ದೀನಿ ಅಲ್ವಾ. ಅಲ್ಲಿಗೆ ಕೆಟ್ಟ ರಸ್ತೆಯಲ್ಲಿ ಓಡಾಡಿ ನೀವೇ ಅನುಭವಿಸ್ತೀರಿ. ಜೋಬಲ್ಲಿ ಕಾಸು ಇಟ್ಕೊಳ್ತೀರಿ, ಸೊಂಟ ಹೋಗುತ್ತಲ್ವ. ಎರಡೂ ಅಷ್ಟೇ ಆಗತ್ತಲ್ವ ನಾನು ಹೇಳ್ತಾ ಇರೋದು. ಬೇಸಿಕಲಿ ನಾನು ಹೇಳ್ತೀನಿ ಕೇಳಿ, ಫ್ರೀಯಾಗಿ ಏನೇ ಬಂದರೂ ಕೂಡ ದರ್ ಇಸ್ ನಥಿಂಗ್ ಫ್ರೀಯಾಗಿ ಏನೇ ಬಂದರೂ ಕೂಡ ಅದರ ಜೊತೆಗೆ ಬೇರೆ ಬ್ಯಾಗೇಜು ಬರುತ್ತೆ ಅಂತ ನಾನು ಹೇಳ್ತೀನಿ.
ಅಲ್ವಾ? ನಿಜ ನಿಜ. ಪೂಜೆ ಮಾಡಿಸೋದೇ ನಾವು ಪಾಪ ಕೆಲಸ ಮಾಡಿದರೆ ಅನ್ನೋ ಸ್ಥಿತಿ ಮುಟ್ಟಿಸ್ಬಿಟ್ಟಿದ್ದೀವಿ ನಾವು ಇವಾಗ, ಅಲ್ವಾ? ಎಲ್ಲೋ ಒಂದು ಕಡೆ ಏನೋ ಒಂದು ಹೋಮ ಮಾಡಿಸ್ತೀನಿ ಅಂತಂದರೆ ಎಲ್ಲೋ ಯಾವುದೋ ಪಾಪ ಕೆಲಸ ಮಾಡಿದ್ದೀನಿ, ಅದ್ರ ಭಯಕ್ಕೆ ಹೋಮ ಮಾಡಿಸ್ತೀನಿ ಅನ್ನೋ ಸ್ಥಿತಿ ಮುಟ್ಟಿದಾಗ ನಾನು ಏನನ್ನೂ ಮಾಡಲ್ಲ, ಅಲ್ವಾ? ಮನಸ್ಥಿತಿನೇ ಹಂಗೆ ಆಗೋಗಿದೆ. ಬದಲಾಗಬೇಕು ಅಂದರೆ ಭಾಳ ಜನ ನನಗೆ ಕೇಳ್ತಾರೆ, ಬದಲಾಗತ್ತಾ ಅಂತ. ಬದಲಾಗತ್ತೆ, ಆಗಲ್ಲ ಅಂತ ಯಾರು ಹೇಳಿದ್ದು? ಮಾಪನಗಳನ್ನು ಯಾರಾದರೂ ಎಸಿತಾರ? ಮಾಪನಗಳನ್ನು ಯಾವತ್ತೂ ಎಸಿಬಾರ್ದು. ಮಾಪನಗಳ ಅವಶ್ಯಕತೆ ಇದೆ. ನಾನು ಎಷ್ಟು ಕೆಟ್ಟೆ ಅಂತ ತಿಳ್ಕೊಳ್ಳೋಕ್ಕಾದರೂ ಯಾವುದು ಸರಿ ಅನ್ನೋ ಮಾಪನ ನನಗೆ ಬೇಕಲ್ವಾ? ಯಾವತ್ತೋ ಒಂದಿನ ನಾನು ಸರಿಯಾಗಬೇಕು ಅಂದಾಗಲೂ ಸರಿಯಾಗಕ್ಕೆ ಆಗದೇ ಇರೋ ಸ್ಥಿತಿ ನಾನು ಮುಟ್ಟಬಹುದಾ, ಅಲ್ವಾ? ಅನ್ನಿಸ್ಬೋದಲ್ವಾ? ಎಸ್ ಸರ್, ಅಬ್ಸಲ್ಯೂಟ್ಲಿ. ಪೂರ್ತ ಬದುಕು ಯಾವುದೋ ಒಂದು ಥರ ಕಳೆದು ಯಾವತ್ತೋ ಒಂದಿನ ನಾನು ಸರಿಯಾಗಬೇಕು ಅಂದರೆ ಆ ಕಾಲಕ್ಕಾದರೂ ಯಾವುದು ಸರಿ ಅನ್ನೋಕ್ಕೆ ಒಂದು ಮಾಪನ ಬೇಡವ ನನಗೆ? ಇವರಂತಾರೆ ಯಾವುದು ಬದಲಾಗತ್ತೆ ಅಂತ. ಇಲ್ಲ. ಬಟ್ ಒಂದು ನೋಡಿದಂಗೆ ನನಗೇನಾಗುತ್ತೆ, ಆತ್ಮಗೌರವದ ಭಾಗ ಜಾಸ್ತಿ ಇತ್ತು. ಮತ್ತು ಎರಡನೇದು, ಏನೋ ಇವರ ಸ್ವಂತ ಬದುಕಿನಲ್ಲಿ ಏನೂ ಮಾಡದೇ ಇರೋರೇನೆ ಜಗತ್ತಿಗೆ ಬೋಧನೆ ಮಾಡೋದು ಭಾಳ ಜಾಸ್ತಿ ಆಗೋಗ್ಬಿಟ್ಟಿದೆ. ಓದಿದ್ದನ್ನು ಬೋಧನೆ ಮಾಡೋದಕ್ಕೂ ಬದುಕಿದ್ದನ್ನು ಬೋಧನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪ್ರಾಯಶಃ ಬದುಕಿ ಬೋಧನೆ ಮಾಡಿದರೆ ಜಾಸ್ತಿ ಕ್ಯಾರಿ ಆಗುತ್ತೆ ಅಂತ ಕಾಣುತ್ತೆ ಅಷ್ಟೇ. ಬಟ್ ಭಾಳ ಸಣ್ಣ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ವೈಯಕ್ತಿಕ ಬದುಕನ್ನಾದರೂ ಎಷ್ಟು ಕಮ್ಮಿ ಕಳ್ಳತನ ಮಾಡ್ತೀರೋ ಅಷ್ಟು ಕಮ್ಮಿ ಕಳ್ಳತನದಲ್ಲಿ ಬದುಕಿದರೆ ಪ್ರಾಬಲಿ ಯು ವಿಲ್ ಬಿ ಲಿವಿಂಗ್ ಇನ್ ಎ ಬೆಟರ್ ಸೊಸೈಟಿ, ಅಲ್ವಾ? ಆ ಮಿತ್ತು ನಮ್ಗೆ ಎಷ್ಟು ಗೊತ್ತಿದೆ ಅಂದರೆ, ನೀವು ಮಹಾಭಾರತ ಹೇಳಬೇಕಾದ್ರೆ ಯಾರಿಂದ ಬೇಕಾದ್ರೂ ಶುರು ಮಾಡ್ಬೋದು ಕಥೆನ. ಕರೆಕ್ಟ್ ಕರೆಕ್ಟ್. ಆದರೆ ಮಹಾಭಾರತ ರಾಮಾಯಣ ಬಿಟ್ಟು ಬೇರೆ ಕಥೆಗಳನ್ನು ಯಾರಿಂದ ಬೇಕಾದ್ರೂ ಶುರು ಮಾಡೋಕ್ಕೆ ಯಾರು ಅಂತಲೇ ಯಾರಿಗೂ ಗೊತ್ತಿಲ್ವಲ್ಲ. ಸೀರಿಯಲ್ಗೆ ಏನು ಬೇಕು ಅನ್ನೋದನ್ನು ನಾವು ಮೊದಲು ಡಿಸೈಡ್ ಮಾಡಬೇಕಲ್ವಾ? ಹೆಣಿತಾ ಹೋಗಬೇಕು ಅಂದರೆ ಹೆಣ್ದಂಗೆ ಆಗ್ತದೆ ಅಷ್ಟೇನೆ ಅಂತ. ಅಫ್ಕೋರ್ಸ್ ಜನ ಕೇಳ್ಬೋದು, ಏನು ನೀನು ಮಾಡಿದ್ದೆ ಸೀರಿಯಲ್ಲ ಅಂತ. ಅಲ್ಲ, ಕಳ್ಳತನ ಆಗ್ತಾ ಇದೆ ನಮಗೆ ಗೊತ್ತಿದೆ, ಕಳ್ಳರನ್ನ ನಾವು ಹಿಡಿಯಲ್ಲ. ಪ್ರಾಮಾಣಿಕರು ಕಳ್ಳತನ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ತೀವಿ. ಬಾಹ್ಯ ಸೌಂದರ್ಯದೊಟ್ಟಿಗೆ ನೀವು 2 ದಿನ ಕಮ್ಯುನಿಕೇಟ್ ಮಾಡೋಕ್ಕಾಗತ್ತೆ. ಆಂತರ್ಯದಲ್ಲಿ ಇದ್ದರೆ ಗಂಟೆಗಟ್ಟಲೆ ಕೂತು ಮಾತಾಡ್ಬೋದು, ಬಾಹ್ಯ ಇದ್ದರೆ 10 ನಿಮಿಷಕ್ಕೆ ಬೋರ್ ಹೊಡೆಯುತ್ತೆ. ಅಂದರೆ ಏಜ್ ಇಸ್ ನಾಟ್ ಎ ನಂಬರ್ ಅನ್ನೋದಕ್ಕಿಂತ ನನಗೆ ಹೇಳೋದೇನು ಅಂತಂದರೆ, ಮಾಡಬಹುದಪ್ಪ, ವಯಸ್ಸಿಗೂ ಅದಕ್ಕೂ ಸಂಬಂಧ ಇಲ್ಲ. ಕರೆಕ್ಟ್. ವಯಸ್ಸಲ್ಲೂ ಏನೂ ಮಾಡದೆ ಕಳಿಬೋದು, ವಯಸ್ಸಾದ ಮೇಲೂ ಏನಾದರೂ ಮಾಡ್ಕೊಂಡು ಬದುಕ್ಬೋದು. ನಮಗೆ ಅನ್ನಿಸ್ಬೋದು ಎಷ್ಟೋ ಕಡೆ ಕತೆ ಹಾಗೆ ಕೂತಿದೆ, ಮೊದಲು 100 ಎಪಿಸೋಡ್ ಚೆನ್ನಾಗಿತ್ತು, ಆಮೇಲೆ ಚೆನ್ನಾಗಿಲ್ಲ ಅನ್ಸೋದು ಈ ಕಾರಣಕ್ಕೆ. ಯಾಕೆಂದರೆ ನಮಗೆ ವರ್ತಮಾನ ಅಲ್ಲಿಂದ ಮುಂದಿನ ಜನ್ರೇಷನ್ಗೆ ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟ. ನನಗೆ ಈಗಲೂ ಅರ್ಥ ಆಗಿಲ್ಲ. 10 ಗಂಟೆಗಷ್ಟು ಚೆನ್ನಾಗಿ ನಡೀತಾ ಇರೋ ಸೀರಿಯಲ್ 8:30 ಯಾಕೆ ಬರಬೇಕಿತ್ತು ಅಂತ. ಕಾರಣ ಯಾರೇ ಕೊಡಬಹುದು. ಒಂದು ಹೇಳ್ತೀನಿ ಕೇಳಿ, ನನಗೇ ಅರ್ಥವಾದ ಲಾಜಿಕ್ಕು ಅಂದರೆ, ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ ವಿಚ್ ಸೀಸ್ ದಿ ಸೀರಿಯಲ್ at 10 o'clock ಈಸ್ ಡಿಫರೆಂಟ್ ಫ್ರಮ್ ದ ಕ್ರಾಸ್ ಸೆಕ್ಷನ್ ವಿಚ್ ಇಸ್ ಅವೈಲಬಲ್ ಟು 8:30. ಆಮೇಲೆ ಮನೆಗಳು ನಿಲ್ಲಿಸಿದ್ದೆ ತಾಯಂದರು. ತಂದೆಯರು ಕಷ್ಟಪಡೋದಿಲ್ಲ ಅಂತಲ್ಲ, ಬಟ್ ಸಾಮಾನ್ಯವಾಗಿ ಮನೆಗಳು ಒಂದು ಗುಂಪಾಗಿ ನಿಂತದ್ದು. ಮನೆಯ ಸಮಸ್ಯೆಗಳು ಕಮ್ಮಿ ಇದ್ದರೆ ತಂದೆ ಕೂಡ ಹೊರಗಡೆ ದುಡಿಯೋದು ಸುಲಭ. ಹೆಂಡತಿ ಸಂಬಳ ಎಷ್ಟು ಅಂತ ಗೊತ್ತಿಲ್ಲದೆ ಇರೋ ಗಂಡಸರು ಕಮ್ಮಿ, ಗಂಡನ ಸಂಬಳ ಪೂರ್ತಿ ಗೊತ್ತು ಅಂತ ಹೇಳೋ ಹೆಂಗಸರು ಕಮ್ಮಿ ನನ್ನ ಲೆಕ್ಕಕ್ಕೆ, ಇಲ್ವಾ? ನಾವು ಸ್ವಂತ ಅಣ್ಣನೇ ಮೋಸ ಮಾಡೋದ ಅಂತ ಇನ್ಯಾರು ಮೋಸ ಮಾಡ್ತಾರೆ? ಹಂಚ್ಕೊಳ್ಳೋಕ್ಕಿರೋದೇ ಅವರಿಗೆ, ಅಲ್ವಾ? ಅಣ್ಣ ತಮ್ಮಂದರು ಜಗಳ ಆಡ್ಬೋದಾ ಅಂತ? ಅಣ್ಣ ತಮ್ಮಂದರೆ ಜಗಳ ಆಡೋಕ್ಕೆ ಆಸ್ತಿ ಇರೋದು, ಬೇರೆಯವ್ರಿಗೆ ಎಲ್ಲಿರುತ್ತೆ? ಹಾಗಾಗಿ ನಮ್ಮ ಭಾಳ ಸ್ಟೇಟ್ಮೆಂಟ್ಗಳಿದೆ, ಸ್ವಂತ ಹೆಂಡತಿನೇ ಗಂಡನಿಗೆ ವಿಷ ಹಾಕ್ಬಿಟ್ಲು ಅಂತ. ಅವಳೇ ಅಲ್ವಾ ಸಫರ್ ಮಾಡ್ತಾ ಇರೋದು. ಅಂದರೆ ಎಲ್ಲರ ಎದುರಿಗೂ ನಗಬಹುದು ನಾವು, ಎಲ್ಲರ ಎದುರಿಗೂ ಅಳೋಕ್ಕಾಗಲ್ಲ. ಅಳೋದಕ್ಕೆ ಅದರದ್ದೇ ಆದ ಒಂದು ವಾತಾವರಣ, ಸನ್ನಿವೇಶ ಬೇಕಾಗತ್ತೆ. ಹೆಂಗಸು ಸ್ವಂತದವ್ರನ್ನ ಮನೆಯವ್ರನ್ನ ಮೆಚ್ಚೋದಕ್ಕೆ ಪರದಾಡ್ತಾಳೆ. ಅವ್ರು ಮೆಚ್ಚಲ್ಲ, ಇವ್ರು ಬಿಡಲ್ಲ, ನರಕ ತಪ್ಪಲ್ಲ. ಗಂಡಸು ಪ್ರಪಂಚನ ಮೆಚ್ಚೋದಕ್ಕೆ ತಿನ್ಕಾಡ್ತಾನೆ, ಅದು ಮೆಚ್ಚಲ್ಲ, ಇವನಿಗೆ ನೆಮ್ಮದಿ ಇಲ್ಲ, ಮತ್ತೆ ನರಕ. ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ಔಟ್ ಮಾಡ್ಬೋದು, ಸೇತು ಮಾತು ಅಂತ ಒಂದು ಹ್ಯಾಂಡಲ್ ಇದೆ. ಬ್ಯೂಟಿಫುಲ್ ಆಗಿರುವಂಥ ನುಡಿಮುತ್ತುಗಳು, ನಮ್ಮ ಸೇತುರಾಮ್ ಸರ್ ಅವರ ಸಾಕಷ್ಟು ಸೀರಿಯಲ್ಸ್ನ ಡೈಲಾಗ್ಸ್ಗಳು, 1 ಲೈನರ್ಸ್ ಅದೆಲ್ಲವನ್ನ ಅಲ್ಲಿ ನೋಡಬಹುದು. ಗೃಹಸ್ಥಾಶ್ರಮದಲ್ಲಿ ಗೃಹಿಣಿಯರಲ್ಲಿ ನಮ್ಮಲ್ಲಿ ರಸ್ತೆಗೆ 4 ಫರ್ಟಿಲಿಟಿ ಸೆಂಟರ್ಸ್ ಬಂದ್ಬಿಡ್ತು. ಅದೇ ಎಲ್ಲ ಬಾಂಬೆ ರೆಡ್ ಲೈಟ್ ಏರಿಯಾದಲ್ಲಿ ಇಟ್ ಇಸ್ ಅಬಾರ್ಷನ್ಸ್ಗೆ ಡಾಕ್ಟರ್ಗಳು ಓಡಾಡ್ತಾ ಇರ್ತಾರೆ. ಅಲ್ಲಿ ಅದು ಮುಖ್ಯ ಆಗುತ್ತೆ, ಇಲ್ಲಿ ಇದು ಮುಖ್ಯ ಆಗುತ್ತೆ. ಬದುಕಿನಲ್ಲಿ ಇರುವಷ್ಟು ಇಂಟ್ರೆಸ್ಟ್ ಇನ್ನು ಯಾವುದ್ರಲ್ಲೂ ಇಲ್ಲ. ಮತ್ತು ನಾನು ಬದುಕನ್ನು ಭಾಳ ಪ್ರೀತಿಸ್ತೀನಿ. ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತೀನಿ, ನಾನು ಯಾರಿಗೋಸ್ಕರ ಬದುಕಿಲ್ಲ, ನಾನು ನನಗೋಸ್ಕರ ಬದುಕಿದ್ದೀನಿ. ಐ ಲವ್ ಮೈ ಲೈಫ್ ಬಿಕಾಸ್ ಐ ವಾಂಟ್ ಟು ಲಿವ್.